आपामोदपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुद्रा पुस्तकशङ्काक्षविद्योचितकराम्बुजा हृद्यवेश हयग्रीवा मध्याह्नविषयो भव सच्चास्त्रोचितवर्त्मना पदमिदं ध्यायन्मदङ्काङ्कितो मन्मन्त्रं जप शास्त्रसम्पदमतो दास्यामि भाग्यैः सह तत्तत्त्वानि विबोधयामि तदनुप्राप्योपसङ्ग्रहपेजित्या घोषयति वयकरचकैः तं वाजिवक्त्रं भजे। सृष्टिस्थित्यप्ययेयाः चतुर्शतमो बन्धमोक्षाश्च यस्मात् अस्य श्रीब्रह्मरुद्र प्रभृतिसर्वसुरक्षत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुर्ब्रह्मः चिन्तयेतं महान्तं जन्माद्यस्य यतोऽन्वयादितरतश्चार्तेषु विद्यस्वराट् येने ब्रह्म हृदाय आदिकवये मुह्यन्ति यं सूरयः तेजो वारिमृदामिता विनिमयो यत्र सर्गो मृषाधाम्ना स्वेन सदा निरस्तकोकं सत्यं परं धीमहि। धर्मप्रोचितकैतवोत्तरपरमो निर्मत्सराणां सतां वेद्यं वास्तवमत्वशचिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवृद्धिप्रकृतिभिः शुश्रूषुविस्तक्षणात् निगमकल्पतरोर्गलितं फलं शुकमुखाद्मृतद्रवसंयुतं पिबत भागवतं रसमालयं मुहुरहोरसिकाः भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातराजुगाव पुत्रेचितं मेतया दरवो विनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्ति श्रीरश्मिमेषस्तं निष्करात् पुनः वस्तुनो नित्यं समस्तव्यवस्थयोगतः नमः परस्मै पुरुषाय भूयसे सदुद्भवस्थाननिरोधलीलया ग्रीतशिक्षर्या इदैहिनां दर्ध्रुवायानुपलभ्यवर्त्मने भूयो नमः सदृदनचिदे सतामसम्भवायाग्रसत्त्वमूर्तये पुंसां पुनः पारमहंसाश्रमे देवसितानामनुमृग्यदाशुषे स्वस्त्यस्तु सतामग्रसन्मङ्गलवन्तो श्लोकैक श्रवणमृणमदताप्तुष्ट श्रोतॄणां निखिलकलकृत कल्मषावन्मृते धर्माधिकपुरुषार्थसाधनीभूते श्रीमद्भागवते अद्य कथा प्रारम्भ्यते किञ्चित् पूर्वप्रसक्तप्रमेयानुवादः। हरिः ओम्। ಕಪಿಲನಾಮ ಪರಮಾತ್ಮ ತಾಯಿಗೆ ಸಾಂಖ್ಯತತ್ವವನ್ನು ಉಪದೇಶ ಮಾಡಿ ಹೇಗೆ ಸಮಸ್ತ ವ್ಯಸಚಿಂತನ ಸಮಸ್ತ ಚಿಂತನ ವ್ಯಸ್ತ ಅಂದರೆ ವಿಸ್ತಾರವಾಗಿ ಚಿಂತನೆ ಮಾಡುವಂತಹ ಕ್ರಮ, ಸಂಕ್ಷೇಪವಾಗಿ ಚಿಂತನೆ ಮಾಡುವಂತಹ ಕ್ರಮ, ಜೀವ ಸಂಸಾರಕ್ಕೆ ಬಂದಿರುವಂತಹ ಕಥಾ ತತ್ವಗಳ ಕಥಾ ಎಲ್ಲವನ್ನೂ ಕೂಡ ಹೇಳಿ ಕಡೆಗೆ ಆಕೆಗೆ ಮುಕ್ತಿಯನ್ನು ಕೊಟ್ಟು ಭಗವಂತ ತಾನು ಕೂಡ ತಾಯಿಯ ಅಂತ್ಯಕರ್ಮವನ್ನು ಮಾಡಿ ಋಣಬಂಧನದಿಂದ ಮುಕ್ತರಾಗುವಂಥವರಿಗೆ ಮಾತೃಗಯ ಅಂತ ನಿರ್ಮಾಣ ಮಾಡಿದ್ದಾನೆ. ಇದಾದ ನಂತರ ಮುಂದೆ ಸೃಷ್ಟಿಯ ವಿಸ್ತಾರವನ್ನು ಹೇಳಲಿಕ್ಕೆ ಆರಂಭ ಮಾಡಿದರು ಮೈತ್ರೇಯರು ವಿದುರನಿಗೆ. ಈ ಕರ್ದಮ ಪ್ರಜಾಪತಿಗಳ ಮಗ ಕಪಿಲನಾಮ ಪರಮಾತ್ಮ ಚರಿತ್ರೆ ಕೇಳಿದ ಮೇಲೆ ಅವರ ಹೆಣ್ಣು ಮಕ್ಕಳು, ಕರ್ದಮ ಪ್ರಜಾಪತಿಗಳ ಹೆಣ್ಣು ಮಕ್ಕಳು ಅವರೆಲ್ಲ ಹೇಗಿದ್ದರು, ತಂದೆಯಂತಹ ಗುಣ, ತಾಯಿ ತಂದೆಯೂ ಸರಿಯಾಗಿದ್ರು ಅಂತಂದರೆ ಮಕ್ಕಳು ಕೂಡ ಹಾಗೆ ಗುಣವಂತರಾಗಿ ಹುಡ್ತಾರೆ ಎಂಬುದಕ್ಕೆ ಇವರ ದಾಂಪತ್ಯ ಜೀವನ ಸಾಕ್ಷಿ ಅಂತ ರೀತಿಯಾಗಿ ಹೇಳ್ತಾ, ಒಬ್ಬೊಬ್ಬ ಹೆಣ್ಣುಮಗಳು ಕೂಡ ಬ್ರಹ್ಮಜ್ಞಾನಿಗಳನ್ನೇ ವಿವಾಹ ಆಗುವಂತಹ ಹೆಣ್ಣುಮಕ್ಕಳು, 9 ಜನ ಹೆಣ್ಣುಮಕ್ಕಳು ಅವರಿಗೆ, ಎಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳನ್ನು ಮದುವೆಯಾಗಿದ್ದಾರೆ. ಒಳ್ಳೆ ಅವರಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ ಅಂತಹ ಮಹಾನುಭಾವರು. ಅದರಲ್ಲಿ ಕಲಾ ಎಂಬುವಂತಹ ಮೊದಲನೇ ಮಗಳನ್ನು ಮರೀಚಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಗ ಮರೀಚಿ ಋಷಿಗಳಿಗೆ ಕಶ್ಯಪರು ಅಂತ ರೀತಿಯಾಗಿ ಒಬ್ಬರು ಹುಟ್ಟಿದರು. ಕಶ್ಯಪರು ಅವ್ರ ಗಂಡು ಮಗ, ಅದರ ಜೊತೆಗೆ ಅವರಿಗೆ ಇನ್ನೊಬ್ಬ ಮಗಳು ಹುಟ್ಟಿದ್ಲಂತ, ಅವಳು ಪೂರ್ಣಿಮಾ ಅಂತ ರೀತಿಯಾಗಿ ಅಂದರೆ ಪೌರ್ಣಮಾಸಿ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ. ಹಾಗೆ ಗಂಡು ಮಗ ಇನ್ನೊಂದು ಹುಟ್ಟಿತು ವಿರಜ ಅಂತ ಮತ್ತೊಂದು ಗಂಡು ಮಗ ಹುಟ್ಟಿದೆ. ಅಂದರೆ ಕಶ್ಯಪರ ತಮ್ಮ ವಿರಜ ಅಂತ ರೀತಿಯಾಗಿ ಆ ವಿರಜ ಎಂಬುವಂತಹ ಗಂಡು ಮಗುವಿಗೆ ಹುಟ್ಟಿರುವಂತಹ ಹೆಣ್ಣು ಮಗಳೇ ವಿಶ್ವಗಳ ಅಂತ. ಆ ವಿಶ್ವಗಳ ನಿಜವಾಗಲೂ ಕೂಡ ಗಂಗಾದೇವಿ. ಈ ಪರಮಾತ್ಮನ ಪಾದದಿಂದ ಏನು ಭಿನ್ನಾಗಿ ಒಳಗೆ ಗಂಗಾ ಬಂತು ಅಂತ ಕೇಳ್ತೀವಲ್ಲ, ಆ ಗಂಗಾ ನದಿ ಬ್ರಹ್ಮಾಂಡದ ಹೊರಗೆ ಇತ್ತು, ಒಳಗೆ ಅದು ವಿಶ್ವಗಳ ಈ ರೀತಿಯಾಗಿ ಹುಟ್ಟಿತ್ತು.
ದೇವತೆ ಅವತಾರ ಮಾಡಿದ್ಲು, ತತ್ವಗಳು ಬಂದಿರಲಿಲ್ಲ ಒಳಗೆ. ಯಾವಾಗ ಬ್ರಹ್ಮಾಂಡದ ಹೊರಗಿನಿಂದ ನೀರು ಬಾಕಿ ಜಲಧಾರ ಒಳಗೆ ಬಂತೋ ಆಗ ವಿಶ್ವಗಳ ಎಂಬುವಂತಹ ದೇವತೆ ಅದಕ್ಕೆ ಅಭಿಮಾನಿಯಾದ, ಅವಳೇ ದೇವಗಂಗಾ ಅಂತ ರೀತಿಯಾಗಿ ಪ್ರಸಿದ್ಧಳಾದಳು. ಈ ರೀತಿಯಾಗಿ ಮರೀಚ ಋಷಿಗಳಿಂದ ಆಗಿರುವಂತಹ ಸೃಷ್ಟಿಯ ಒಂದು ವಿಸ್ತಾರವನ್ನು ಹೇಳಿ ಮುಂದೆ ಅತ್ರಿ ಮತ್ತೆ ಅನಸೂಯಾದೇವಿಯರ ಚರಿತ್ರೆ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಅತ್ರಿ ಮಹರ್ಷಿಗಳು ಕರ್ತಮರ ಎರಡನೇ ಮಗಳು ಅನಸೂಯಾದೇವಿಯನ್ನು ಮದುವೆ ಆದರು. ಅನಸೂಯಾದೇವಿ ಹೆಸರಿದ್ದಕ್ಕಾಗಿ ಇದ್ದಳು, ಅಸೂಯೆ ಇಲ್ಲದೇ ಇರುವಂತಹ ವ್ಯಕ್ತಿ ಅನಸೂಯ ಅಂತ ರೀತಿಯಾಗಿ, ಅಂತಹ ಗುಣವಂತೆ, ಮಹಾಪಾತಿವೃತ್ಯ. ಅತ್ರಿ ಋಷಿಗಳ ಸ್ಮರಣೆಯನ್ನು ಸದಾಕಾಲಕ್ಕೂ ಕೂಡ ಮಾಡ್ತಾ ಇದ್ಲಂತೆ. ಮನಸ್ಸಿನಲ್ಲಿ ಸದಾಕಾಲಕ್ಕೂ ಕೂಡ ಗಂಡನನ್ನ ಪ್ರೀತಿಯಿಂದ ಸ್ಮರಣೆ ಮಾಡ್ತಾ ಇದ್ರೆ ಅದೇ ನಿಜವಾದ ಪಾತಿವೃತ್ಯ ಅಂತ ರೀತಿಯಾಗಿ ಹೇಳ್ತಾರೆ. ಸ್ಮರಣೆ ಮಾಡ್ತಾ ಇರ್ತಾರೆ, ಅದು ಪ್ರೀತಿ ಇರೋದಿಲ್ಲ. ಅವ್ರು ಏನು ಮಾಡಿದ್ರು ಕೂಡ ತಪ್ಪು ಅನುಭವನೆ ಇರುತ್ತದೆ. ಈ ರೀತಿಯಾಗಿದ್ದರೆ ಪಾತಿವೃತ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಗಂಡ ಏನು ಮಾಡಿದ್ರು ಕೂಡ ಅದು ದೇವರಿಂದ ಆಗಿರುವಂಥದ್ದು ತಿಳಿತ ಗಂಡನ ಅಂತರ್ಯಾಮಿಯಾಗಿ ದೇವರನ್ನ ಕಾಣೋದಿದೆಯಲ್ಲ, ಅದು ಪಾತಿವೃತ್ಯ. ಇದು ಸ್ತ್ರೀಯರಿಗೆ ಇರಬೇಕಾದ ದೊಡ್ಡ ಲಕ್ಷಣ ಅಂತ ಹೇಳ್ತಾರೆ. ಇಂತಹ ಪಾತಿವೃತ್ತಿಯಲ್ಲಿ ಅನಸೂಯಾದೇವಿ ಎತ್ತಿದ ಕೈಯಾಗಿದ್ಲು ಅಂತವ್ರು. ಅವಳ ಆ ಪಾತಿವೃತ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ತ್ರಿಮೂರ್ತಿಗಳೇ ಬಂದರು ಅಂತ ರೀತಿಯಾಗಿ ಹೇಳ್ತಾರೆ. ಅಂದರೆ ಅಷ್ಟು ಪಾತಿವೃತ್ಯ ಅನಸೂಯಾದೇವಿಗೆ ಇತ್ತು. ಅತ್ರಿ ಋಷಿಗಳು ತಪಶ್ಚರ್ಯ ಮಾಡಿದರು. ಸೃಷ್ಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ತಪಶ್ಚರ್ಯ ಮೊದಲು ಮಾಡಿದ್ದಾರೆ ಅತ್ರಿಗಳು. ಆ ತಪಶ್ಚರ್ಯ ಮಾಡಿದಾಗ ಆಗ ಅತ್ರಿ ಋಷಿಗಳಿಗೆ ಅವರು ತಪಶ್ಚರ್ಯ ಮಾಡಿರೋದು ಯಾವುದು ಅಂತಂದ್ರೆ ಪರಮಾತ್ಮನ ಸೃಷ್ಟಿಕರ್ತೃ ಆದ ರೂಪ, ಸ್ಥಿತಿಕರ್ತೃ ಆದ ರೂಪ, ಲಯಕರ್ತೃ ಆದ ರೂಪ, ಈ ಮೂರು ರೂಪಗಳನ್ನ ಅವರು ಚಿಂತನೆ ಮಾಡ್ತಾ 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 ತಪಸ್ ಮಾಡಿದ್ದಾರೆ. ಆ ಚಿಂತನೆ ಮಾಡಿದ್ದಕ್ಕೋಸ್ಕರ ಅವರು ತಪಸ್ ಮಾಡಿದ್ದು ವಿಷ್ಣುವನ್ನು ಕುರಿತು ಮಾಡಿದ ತಪಸ್ಸೆ ಅದು, ಮಧ್ಯಾಹ್ನ ಕುರಿತು ಮಾಡಿದ್ದಲ್ಲ ತಪಸ್ಸು ಅದು. ಆದರೆ ಪ್ರತ್ಯಕ್ಷ ಆಗಿದ್ದು ಮಾತ್ರ ಮೂರು ರೂಪಗಳು. ಭಗವಂತ ತಾ ಸ್ವಯಂ ಪ್ರತ್ಯಕ್ಷನಾದ ವಿಷ್ಣು ರೂಪದಿಂದ, ಬ್ರಹ್ಮದೇವರಲ್ಲಿ ಭಗವಂತ ಆವೇಶ ಇಟ್ಟು ಪ್ರತ್ಯಕ್ಷನಾದ ತನ್ನ ಇನ್ನೊಂದು ರೂಪದಿಂದ, ಸೃಷ್ಟಿಯನ್ನು ಮಾಡುವಂತಹ ಬ್ರಹ್ಮ ಎಂಬ ರೂಪವನ್ನು ಭಗವಂತ ಬ್ರಹ್ಮದೇವರಲ್ಲಿ ಇಟ್ಟಿದ್ದಾರೆ, ಆ ರೂಪದಿಂದ ಪ್ರತ್ಯಕ್ಷ ಆದ. ರುದ್ರದೇವರಲ್ಲಿ ಸಂಹಾರ ಮಾಡುವಂತಹ ರುದ್ರ ಎಂಬ ರೂಪವನ್ನು ಭಗವಂತ ಇಟ್ಟಿದ್ದಾನೆ, ಶಿವ ಎಂಬ ರೂಪವನ್ನ, ಅದರಿಂದಲೂ ಪ್ರತ್ಯಕ್ಷ ಆದ. ಭಗವಂತನ ಎರಡು ಆವೇಶ ರೂಪಗಳು ಪ್ರತ್ಯಕ್ಷ ಆಗೋ ಕಾಲಕ್ಕೆ ಯಾರೆಲ್ಲ ಆವೇಶ ಆಗಿತ್ತು ಅವರು ಪ್ರತ್ಯಕ್ಷ ಆದ. ಅತ್ರಿ ಋಷಿಗಳು ಕೇಳಿದ್ರಂತೆ, ನಾನು ಒಬ್ಬನನ್ನ ಕುರಿತು ಮಾಡಿರುವಂತಹ ತಪಸ್ಸು ನೀವು ಮೂರು ಜನ ಪ್ರತ್ಯಕ್ಷರಾಗಿದ್ದೀರಲ್ಲ ಅಂತ ರೀತಿಯಾಗಂದಾಗ ಪರಮಾತ್ಮ ಹೇಳಿದ, ನೀನು ಮಾಡಿದ್ದು ಒಬ್ಬರನ್ನ ಕುರಿತೆ, ಆದರೆ ಮಾಡೋ ಕಾಲಕ್ಕೆ ಚಿಂತನ ಕ್ರಮ ಹೇಗಿತ್ತು ನಾವು ಹಾಗೆ ನೀವು ಪ್ರತ್ಯಕ್ಷ ಆಗಿದ್ದೇವೆ ಅಂತ. ಸೃಷ್ಟಿಸ್ಥಿತಿಯ ಚಿಂತನೆ ನೀವು ಮಾಡ್ತಾ ಮಾಡ್ತಾ ನೀನು ತಪಸ್ಸು ಮಾಡಿದ್ವಿ ಒಬ್ಬನ ಬಗ್ಗೆ, ಆದರೆ ಆ ಸೃಷ್ಟಿಸ್ಥಿತಿಯ ಚಿಂತನೆ ಮಾಡ್ತಾ ಮಾಡೋ ಕಾಲಕ್ಕೆ ಲಯಚಿಂತನ ಎಂಬುದಕ್ಕೆ ರುದ್ರನ ದ್ವಾರ ಎಂಬುದು ಬಹಳ ಮುಖ್ಯ ಆಗಿತ್ತು. ಅದಕ್ಕೆ ದ್ವಾರದಲ್ಲಿ ನಾ ಇದ್ದೆ, ನನ್ನ ಚಿಂತನೆ ಮಾಡಿದೆ, ಆ ದ್ವಾರವೂ ಪ್ರತ್ಯಕ್ಷ ನಿನಗಾಗಿದೆ. ಹಾಗೆ ಸೃಷ್ಟಿ ಚಿಂತನೆ ಮಾಡೋ ಕಾಲಕ್ಕೆ ಬ್ರಹ್ಮದೇವರು ಮುಖ್ಯ ದ್ವಾರ, ಆ ದ್ವಾರವೂ ನಿನಗೆ ಪ್ರತ್ಯಕ್ಷ ಆಗಿದೆ. ಅದರಿಂದ 3 ದಿನ ಹೊರಗೆ ಕೊಡ್ಲಿಕ್ಕೆ ಬಂದಿದ್ದೀವಿ, ಏನು ಬೇಕು ಕೇಳಕೋ ಅಂತ ರೀತಿ ಅಂದಾಗ ಅತ್ರಿ ಋಷಿಗಳು ಹೇಳಿದ್ರಂತೆ, ಸ್ವಾಮಿ ಸೃಷ್ಟಿಯನ್ನು ಮುಂದುವರಿಸುವಂತ ರೀತಿಯಾಗಿ ಬ್ರಹ್ಮದೇವರು ನನಗೆ ಆಜ್ಞೆ ಮಾಡಿದ್ದಾರೆ, ಆದ್ದರಿಂದ ನನ್ನ ಸೃಷ್ಟಿಯಲ್ಲಿ ನೀವೇ ನನ್ನ ಮಕ್ಕಳಾಗಿ ಬರಬೇಕು ಅಂತ ರೀತಿಯಾಗಿ ಅವರು ಹೊರ ಕೇಳಿದ್ದಾರೆ. ಹೊರ ಕೇಳಿದಾಗ ಆಯ್ತು ಅಂತ ಹೊರ ಕೊಟ್ಟಿದ್ದಾರೆ. ಹೊರ ಕೊಟ್ಟ ಮೇಲೆ ಅತ್ರಿ ಋಷಿಗಳಿಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತಂತ. ಅಂದ್ರೆ ಭಗವಂತನನ್ನ ಕಂಡಿರುವಂತಹ ಆನಂದ, ಆ ದೇವರ ರೂಪವನ್ನು ಸ್ಮರಣ ಮಾಡ್ತಾ 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 ಅವ್ರ ಕಣ್ಣಿನಲ್ಲಿ ನೀರು ಬಂತು. ಆ ನೀರು ಬಂದಾಗ ಆ ನೀರನ್ನೆಲ್ಲವನ್ನು ಕೂಡ ಕೈಯಲ್ಲಿ ಹಿಡಿದ್ರಂತೆ. ಈ ಕೈಯಲ್ಲಿ ಆ ನೀರನ್ನು ಹಿಡಿದ್ರೆ ಆ ನೀರಿನಿಂದ ಹುಟ್ಟಿ ಬಂದ ಯಾರು? ಚಂದ್ರ. ಅತ್ರ ನೇತ್ರ ಸಮುದ್ಭವ ಅಂತ ಚಂದ್ರನಿಗೆ ಕರೆಯುವಂತ, ಅತ್ರಿಗೆ ಗೊತ್ತಲ್ಲ ಚಂದ್ರ, ಅತ್ರ ನೇತ್ರ ಸಮುದ್ಭವ ಅಂತ. ಆ ಕಣ್ಣಿನಿಂದ ಏನು ಧಾರ ಬಂತೋ ಅದರಿಂದ ಹುಟ್ಟಿ ಬಂದಿರತಕ್ಕಂತಹ ವ್ಯಕ್ತಿ ಚಂದ್ರ ಅಂತ. ಆ ಚಂದ್ರ ಹುಟ್ಟಿ ಬಂದ, ಚಂದ್ರ ಯಾಕೆ ಹುಟ್ಟಿ ಬಂದ ಅಂತ ಕೇಳಿದ್ರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಮಕ್ಕಳಾಗಿ ಬರ್ರಿ ರೀತಿಯಾಗಿ ಹೊರ ಕೇಳಿದ್ದಾರೆ, ಬರ್ತೀವಿ ಅಂತ ಅವ್ರು ಹೊರ ಕೊಟ್ಟಿದ್ದಾರೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಬರೋದು ಹೇಗೆ ಅಂತ. ಅದಕ್ಕೆ ಅವತಾರಗಳು 2 ಥರ ಇದೆ, ಒಂದು ಅಂಶಾವತಾರ, ಇನ್ನೊಂದು ಆವೇಶ ಅವತಾರ ಅಂತ. ಈ ಆವೇಶ ಅವತಾರ ಅಂತಂದ್ರೆ ಅವತಾರ ದೇವತೆಗಳೇ ಮಾಡಿರ್ತಾರೆ, ಅವರಲ್ಲಿ ಅವರ ಆವೇಶ ಆವಾಗ ಬಂದು ಹೋಗ್ತಾ ಇರ್ತದೆ. ಈ ಪಿಶಾಚಿಗಳ ಆವೇಶ ಇದ್ದಾರೆ. ಪಿಶಾಚಿಗಳ ಆವೇಶ ನಿಜ ದೃಷ್ಟಾಂತ ಇರ್ಬೋದು, ಅದು ವಿಷಯ ಹಾಗೆ. ಪಿಶಾಚಿಗಳು ಯಾವಾಗ ಬಂದು ಹೋಗ್ತಿರ್ತಾವಲ್ಲ ಆ ಥರ. ಹಾಗೆ ಒಂದೊಂದ್ಸತಿ ದೇವತೆಗಳಲ್ಲಿ ಅವತಾರ ಮಾಡಿದಾಗ ಉತ್ತಮ ದೇವತೆಗಳು ಆವಾಗ ಆವೇಶ ಆಗಿ ಹೋಗ್ತಾ ಇರ್ತಾರೆ. ಆದ್ರೆ ಅಂಶಾವತಾರ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಹುಟ್ಟೋ ಕಾಲಕ್ಕೆ ಅವ್ರ ಜೊತೆಗೆ ಒಂದು ಅಂಶದಿಂದ ಇವರು ಹುಟ್ಟುಬಿಟ್ಟಿರ್ತಾರೆ, ಅವ್ರೊಳಗೆ ಬಿಟ್ಬಿಟ್ಟಿರ್ತಾರೆ. ಅವ್ರ ಜೊತೆಗೆ ಈ ಜೀವದ್ವಯ ಹೇಗೆ ಅಸುರರ ಜೊತೆಗೆ ಒಬ್ಬ ದೇವತೆ ಸೇರ್ಕೊಂಡಿರ್ತಾನೋ ಆ ಇಲ್ಲೂ ಕೂಡ ಜೀವದ್ವಯ ಸೇರ್ಕೊಂಡ್ಬಿಡ್ತದೆ. ಜೀವದ್ವಯ ಅಂತಂದ್ರೆ ಉತ್ತಮ ದೇವತೆಗಳ ಜೊತೆಗೆ ಅಧಮ ದೇವತೆಗಳ 2 ಒಂದು ಅಂಶ ಸೇರ್ಕೊಂಡು ಒಂದು ದೇಹ ಆಗಿಬಿಡ್ತದೆ. ಆ ರೀತಿಯಾಗಿ ಅಂಶಾವತಾರ ಅಂತ ಒಂದು ಅವತಾರ ಇದೆ. ಆವೇಶ ಅವತಾರ, ಅಂಶಾವತಾರ, ಅದು ಬಿಟ್ರೆ ಸಾಕ್ಷಾತ್ ಅವತಾರ ಅಂತ.
ಸಾಕ್ಷಾತ್ ಅವತಾರ ಅಂತಂದ್ರೆ ಅವರದೇ ಇನ್ನೊಂದು ಅಂಶ, ಅದರಲ್ಲಿ ಬೇರೆ ಯಾರು ಸೇರ್ಕೊಳ್ಳಲ್ಲ, ಅಂಥದ್ದೇ ಒಂದು ಅವತಾರ ಇರ್ತಿರ್ತದೆ. ಈ ರೀತಿಯಾಗಿ ಹೇಗೆ ಅಂದರೆ ವಾಯುದೇವರು ಅಂಶಾವತಾರ. ಅಂಶಾವತಾರ ಅಂದರೆ ಅಭಿಪ್ರಾಯ ಏನು? ವಾಯುದೇವರು ಯಾರನ್ನೂ ಕೂಡ ಸೇರಿಕೊಳ್ಳದೇನೆ ಅವರದೇ ಒಂದು ಸಾಕ್ಷಾತ್ ಅವತಾರ, ಭೀಮ, ಹನುಮ, ಈ ಥರ ಅವತಾರ. ಅದೇ ಬ್ರಹ್ಮದೇವರದ ಅಂಶಾವತಾರ ಏನಪ್ಪ ಅಂತಂದ್ರೆ ಈ ಚಂದ್ರನಲ್ಲಿ ನೋಡಿ, ಚಂದ್ರ ಅವತಾರ ಮಾಡ್ತಿದ್ದಾಗೆ ಅವನಲ್ಲಿ ಒಂದು ಅಂಶದಿಂದ ಇವರು ಕೂಡ ಅವತಾರ ಮಾಡಿಬಿಟ್ರು. ಅಂದ್ರೆ ಚಂದ್ರ ಇರೋ ತನಕರೂ ಕೂಡ ಆ ಅಂಶ ಆಗೋದು ಇದ್ದೇ ಇರ್ತದೆ. ಉದಾಹರಣೆಗೆ ಪ್ರಹ್ಲಾದರಾಜರು ವಾಯುನಾಥ ಸಮಾವಿಷ್ಟ, ವಾಯುದೇವರ ಆವೇಶ ಅವತಾರ. ಪ್ರಹ್ಲಾದರಾಜರು ಅಂತ ತಕ್ಷಣ ವಾಯುದೇವರ ಆವೇಶ ಇದೆ ಅಂತ. ಪ್ರಹ್ಲಾದಸ್ಯ ಅವತಾರವಸೋ ಅಹಿಶಾನ ಪ್ರವೇಶವಾನ ಅಂತ ವಿಜಯ ಶ್ರವಣ ಹೇಳ್ತಾರಲ್ಲ, ಹಾಗೆ ರಾಯರಲ್ಲಿ ಹುಟ್ಟಿದ ಕೂಡ ವಾಯುದೇವರ ಆವೇಶ ಆಗುತ್ತೆ. ಈಗ ಆವೇಶ ಅವತಾರ, ಅಂಶಾವತಾರ ಹೀಗೆಲ್ಲ ಅನೇಕ ಅವತಾರಗಳಿವೆ. ಹಾಗೆ ಚಂದ್ರನಲ್ಲಿ ಬ್ರಹ್ಮದೇವರ ಒಂದು ಅಂಶಾವತಾರ ಆಗಿದೆ. ಬ್ರಹ್ಮದೇವರ ವಿಶೇಷವಾದ ಒಂದು ಅಂಶ ಸೇರ್ಕೊಂಡು, ಅದು ಸೇರ್ಕೊಂಡಿದ್ದಕ್ಕೆ ಚಂದ್ರನಲ್ಲಿ ಅವನ ತಾರತಮ್ಯದ ಪ್ರಕಾರ ಅವನಿಗೆ ಯಾವ ಒಂದು ಗ್ರೇಡ್ ಇರಬೇಕು ಅದಕ್ಕಿಂತಲೂ ಗ್ರೇಡ್ ಜಾಸ್ತಿ ಆಯ್ತು ಅವನು ಚಂದ್ರನಿಗೆ. ಆವಾಗ ಆ ಗ್ರೇಡ್ ಜಾಸ್ತಿ ಎಷ್ಟಾಯ್ತು ಅಂತಂದ್ರೆ ಇಡೀ 14 ಲೋಕವನ್ನು ಕೂಡ ಗೆದ್ದು ರಾಜನಾಗುವಂತಹ ಒಂದು ಅಧಿಕಾರವನ್ನ ಅವನಿಗೆ ಕೊಟ್ಟಿದ್ದಾರೆ. ರಾಜಸೂಯ ಯಾಗವನ್ನು ಮಾಡಿದ ಚಂದ್ರ. ಈ ರೀತಿಯಾಗಿ ಬ್ರಹ್ಮದೇವರ ವಿಶೇಷ ಅಂಶದಿಂದ ಮೆರೆದ. ಇದು ಬ್ರಹ್ಮದೇವರ ಅವತಾರದ ಕಥೆ ಆಯಿತು. ಇದಾದ್ಮೇಲೆ ಪರಮಾತ್ಮ ತಾನೇ ಸ್ವಯಂ ಅತಿಋಷಿಗಳಿಗೆ ದಾನವನ್ನು ಪಡ್ಕೊಂಡಂತೆ, ದತ್ತ ಅಂತ ಅವನಿಗೆ ಹೆಸರು ಬಂತು. ಆಗ ಭಗವಂತ ದತ್ತನಾಮಕನಾಗಿ ಅವತಾರ ಮಾಡಿದ್ದಾನೆ, ಅತಿಋಷಿಗಳ ಮಗನಾಗಿ. ಇದಾದ ಮೇಲೆ ಅವನು ದತ್ತನಾಮಕ ಭಗವಂತನಿಗೆ ಅತಿಋಷಿಗಳ ಮಗ ಆದ್ದರಿಂದ ಆತ್ರೇಯ ಅಂತ ಹೆಸರು ಬಂತು. ಹಾಗೆ ದತ್ತ ಆತ್ರೇಯ, ಆತ್ರೇಯ ದತ್ತ ಅಂತ ಈ ರೀತಿಯಾಗಿ ಅವನ ಹೆಸರು ದತ್ತಾತ್ರೇಯ. ಈಗ ದತ್ತಾತ್ರೇಯ ಚಿತ್ರ ಹಾಕಿಬಿಟ್ಟಿರ್ತಾರಲ್ಲ, 3 ನಾಯಿ ಹಿಡ್ಕೊಂತ 3 ತಲೆ ಹಿಡ್ಕೊಂಡು, ಅದು ಇವ್ರು ದತ್ತಾತ್ರೇಯ ಬೇರೆ, ಅದು ಬೇರೆ. ಇವನು ಆತ್ರೇಯ ಅಂತ ತಕ್ಷಣ ಅವನಿಗೆ ಅರ್ಥ ಗೊತ್ತಾಗಿಲ್ಲ, ಅತಿಋಷಿಗಳ ಮಗ ಅಂತ ಹೇಳಿ. ತ್ರೇಯ ಬಂತಲ್ಲ 3 ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಆ 3 ತಿಳ್ಕೊಂಡು 3 ನಾಯಿ ಇಟ್ಬಿಟ್ಟಿದ್ದಾರೆ, 3 ತಲೆ ಇಟ್ಟು. ಅದು ದೈತ್ಯ, ಅದು ಉಪಯೋಗ ಇಲ್ಲ. ನಿಜವಾದ ದತ್ತಾತ್ರೇಯ ಅತಿಋಷಿಗಳ ಮಗ ಆತ್ರೇಯ, ತನ್ನನ್ನು ತಾನು ಪಡ್ಕೊಂಡಾದ್ರೂ ದತ್ತನಾಮಕ ಪರಮಾತ್ಮ ಅಂತ ಅಲ್ಲ, ದತ್ತ ಹೆಸರು ಅವನಿಗೆ ಭಗವಂತನಿಗೆ. ಈಗ ಅವನು ಅವತಾರ ಮಾಡಿದ್ದಾನೆ. ಇದಾದ ಮೇಲೆ ದುರ್ವಾಸ ರೂಪದಲ್ಲಿ ರುದ್ರದೇವರೇ ಅವತಾರ ಮಾಡಿದ್ದಾರೆ. ಈಗ ರುದ್ರದೇವರು ಇದ್ದಾರಲ್ಲ, ಈಗ ಸಾಕ್ಷಾತ್ ಅವತಾರ ದುರ್ವಾಸರಾಗಿ ಅವತಾರ ಮಾಡಿರುವಂತಹ ರುದ್ರದೇವರ ಒಂದು ಅಂಶ ಯೋಗದಿಂದ ಅಲ್ಲಿ ಅವತಾರ ಮಾಡಿದ್ರು. ದುರ್ವಾಸ ನಾಮಕರಾಗಿ ಅವತಾರ ಮಾಡಿದ್ದಾರೆ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತ್ಯೇಕ ಅವತಾರ ಮಾಡಿದ್ದೇ ಹೊರತು ಅತಿಋಷಿಗಳ ಮಕ್ಕಳಾಗಿ ಇವರು 3 ಜನ ಆಗಿ 3 ತಲೆ ಇಟ್ಕೊಂಡು ಒಬ್ಬನೇ ಅವತಾರ ಮಾಡಿದ್ದಲ್ಲ. 3 ಜನ ಪ್ರತ್ಯೇಕ ಅವತಾರ ಮಾಡಿದ್ದಾರೆ. ಹೀಗಾಗಿ 3 ಜನಕ್ಕೂ ಕೂಡ ಆತ್ರೇಯ ಅಂತಾನೆ ಹೆಸರು ಅವರಿಗೆ. ದುರ್ವಾಸ ಆತ್ರೇಯ, ದತ್ತ ಆತ್ರೇಯ, ಚಂದ್ರ ಆತ್ರೇಯ ಅಂತ 3 ಆತ್ರೇಯರೇ ಅವರು. ಆತ್ರೇಯ ಗೋತ್ರದವರು ಇವರು, ಅತಿಋಷಿಗಳ ಮಕ್ಕಳು. ಅವ್ರಿಗೆ ಪಾಪ ದತ್ತಾತ್ರೇಯ ಒಂದೇ ಗೊತ್ತಾಗಿದೆ, ದುರ್ವಾಸ ಆತ್ರೇಯ ಗೊತ್ತ, ಅದಕ್ಕೊಂದು ಏನು ಮಾಡ್ತಾರೋ ಗೊತ್ತಿಲ್ಲ. 5 ತಲೆ ಇಟ್ಬಿಡ್ತಾರೆ ನಂದಿ ಇಟ್ಟು ಮುಂದೆ, ಹೀಗೆಲ್ಲ ಮಾಡ್ತಾರೆ ಹುಚ್ಚಾರ. ಅದರಿಂದ 3 ಜನ ಇವರು ಅತಿಋಷಿಗಳ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ಆಯ್ತು. ಈ ತ್ರಿಮೂರ್ತಿಗಳು 3 ಜನರು ಕೂಡ ಅನಸೂಯ ದೇವಿಯ ಪಾತಿವ್ರತ್ಯ ಪರೀಕ್ಷೆ ಮಾಡಬೇಕು ಅಂತ ಬಂದ್ರಂತ. ಆಕೆಗೆ ಭಿಕ್ಷೆಯನ್ನು ಹಾಕು ಅಂತ ಕೇಳಿದ್ರಂತ. ಭಿಕ್ಷೆ ಹಾಕು ಅಂತ ಕೇಳಿದ್ರೆ ಹೇಗೆ ಭಿಕ್ಷೆ ಹಾಕಬೇಕು, ನಾವು ಭಿಕ್ಷೆ ಹೇಗೆ ಸ್ವೀಕಾರ ಮಾಡ್ತೀವಿ ಅಂತಂದ್ರೆ, ನೀನು ನಗ್ನ ಸ್ಥಿತಿಯಲ್ಲಿ ಬಂದು ನನಗೆ ಭಿಕ್ಷೆ ಹಾಕಬೇಕು ಅಂತ ಈ ರೀತಿಯಾಗಿ ಕೇಳಿದ್ರು. ಆಕೆ ಪಾತಿವ್ರತ್ಯ ಪರೀಕ್ಷೆ ಮಾಡೋ ದೃಷ್ಟಿಯಿಂದಲೇ ಕೇಳಿದ್ದಾರೆ ಅವರು. ನಗ್ನೊಳಾಗಿ ಬಂದು ನಮಗೆ ಭಿಕ್ಷೆಯನ್ನು ಹಾಕಬೇಕು ಅಂತ. ಆಗ ಅವಳು ಆಯ್ತು ತಗೊಂಡು ಬಂದ ಅತಿಥಿಗಳಿಗೆ ತಿರಸ್ಕಾರ ಮಾಡಬಾರ್ದು, ಪರೀಕ್ಷೆ ಬಂದಿದೆ, ಅದಕ್ಕೆ ಏನು ಮಾಡಬೇಕು, ಅತಿಋಷಿಗಳ ಮನಸ್ಸನ್ನು ನೆನೆಸ್ಕೊಂಡ್ಲಂತ. ಅತಿಋಷಿಗಳ ಕಮಂಡಲ ನೀರು ಅವ್ರ ಕೈಲಿತ್ತು ಯಾವಾಗಿದ್ರು ಕೂಡ. ಅತಿಋಷಿಗಳನ್ನು ಸ್ಮರಣ ಮಾಡ್ಕೊಂಡು ಆ ಕಮಂಡಲ ನೀರನ್ನ ಪ್ರೋಕ್ಷಣ ಮಾಡಿದ್ರು. ಪ್ರೋಕ್ಷಣ ಮಾಡಿದ್ರೆ ತ್ರಿಮೂರ್ತಿಗಳು ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ದಾರೆ. ಅವರು 5-6 ತಿಂಗಳ ಮಕ್ಕಳಾಗ್ಬಿಟ್ಟಿದ್ದಾರೆ. 3 ಜನ ಸಣ್ಣ ಕೂಸುಗಳ ಮುಂದೆ ನಗ್ನಳಾಗಿ ಬಂದ್ರೆ ಏನೋ ಸೀರೆ ಉಡ್ಕೊಂಡ್ ಬಂದ್ರೆ ತಾಯಿ ಎಲ್ಲ ಒಂದೇ, ಅದಕ್ಕೇನು ಗೊತ್ತಾಗ್ತದೆ. ಹಾಗೆ ಬಂದಂತ ಮೊದಲು ಅವಕ್ಕೇನು ಭಿಕ್ಷೆ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ರು ಅವರು. ತಕ್ಷಣಕ್ಕೆ ಬಂದು ಮಗುವನ್ನ ಎತ್ಕೊಂಡು ಈ ಬಾಣಂತಿರಲ್ಲ ಮಕ್ಳು ಎತ್ಕೊಂಡು ಹಾಳು ಕೊಡಿಸ್ತಿರ್ತಾರಲ್ಲ, ಆ ರೀತಿ ಎತ್ಕೊಂಡು ಮಕ್ಳು ಹಾಳು ಕೊಡಿಸ್ಬಿಟ್ಲಾಗ್ತದೆ ಭಿಕ್ಷೆ ಹಾಕಿ. ಅದಾದ್ಮೇಲೆ ಆಮೇಲೆ ಅವರು ಮಕ್ಕಳಾಗಿ ಆಟಾಡ್ತಾಗಲೇ ಕಾಲ ಕಳೀತಾ ಇದ್ದಾರೆ. ಇದನ್ನು ನೋಡಿ 3 ಲೋಕದಲ್ಲೂ ಕೂಡ ಸ್ಥಿತಿ ಸೃಷ್ಟಿ ಲಯ ಸ್ವಲ್ಪ ನಿಂತಂಗಾಯ್ತಂತೆ. ಯಾಕಂದ್ರೆ 3 ಜನ ಇಲ್ಲ ತ್ರಿಮೂರ್ತಿಗಳು. ಹಾಗಾಗಿ ಮತ್ತೆ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಮತ್ತೆ ಪಾರ್ವತಿ ದೇವಿಯವರು 3 ಜನರು ಬಂದು ವಿಶೇಷ ಅನಸೂಯ ದೇವಿಗೆ ಅನುಗ್ರಹವನ್ನು ಮಾಡಿ ತಮ್ಮ ಗಂಡಂದ್ರನ್ನ ಕೊಡಬೇಕು ಅಂತ ಕೇಳಿದಾಗ, ಆಗ ಗಂಡಂದ್ರು ನಾವೆಲ್ಲ ಮಕ್ಕಳಾಗಿ ಬರ್ತೀವಿ ಅಂತ ವರವನ್ನು ಕೊಟ್ಟು, ಆಕೆಗೂ ವರವನ್ನು ಕೊಟ್ಟು ಅವರು ಹೋಗಿದ್ರು. ಆಮೇಲೆ ಆಕೆ ಗರ್ಭಸಂಜಾತರಾಗಿ ಗರ್ಭದಲ್ಲಿ ಹುಟ್ಟು ಬಂದಿದ್ದಾರೆ ಅಂತ ಈ ರೀತಿಯಾಗಿ ಕಥಾ ಇದೆ. ವಿಶೇಷ ದೇವತೆಗಳು ಮನುಷ್ಯರನ್ನ ಪರೀಕ್ಷೆ ಮಾಡಿ ಅವ್ರ ಕೀರ್ತಿಯನ್ನು ಬೆಳೆಸ್ತಾರೆ. ಇದು ದೇವತೆಗಳು ಮಾಡುವಂತಹ ಕೆಲಸ. ಇದಾದ ಅವ್ರ ಪಾತಿವ್ರತ್ಯದ ಮುಂದೆ ಇವ್ರದೆಲ್ಲ ಪಾತಿವ್ರತ್ಯ ಎಲ್ಲಿ ಲೆಕ್ಕ. ಅವ್ರಲ್ಲಿ ಏನಾದ ಲಕ್ಷ್ಮೀ ದೇವಿ ಅಂತೂ ಆಕೆ ಪಾತಿವ್ರತ್ಯದ ಬಗ್ಗೆ ಮಾತಾಡೋಂಗಿಲ್ಲ, ಪರಿಶುಕ್ಲ ಹೇಳು. ಸರಸ್ವತಿ ದೇವಿ ಅಂತೂ ಆಕೆ ಪರಿಶುಕ್ಲಗಳಲ್ಲಿ ಸೇರಿರ್ತಕ್ಕಂಥವಳೆ. ಪಾರ್ವತಿ ದೇವಿಯು ಕೂಡ ಮಹಾ ಪತಿವ್ರತೆ ಒಂದು ರೀತಿಯಾಗಿ ಪ್ರಸಿದ್ಧಳಾಗಿರ್ತಕ್ಕಂಥವಳು. ಅವರವ್ರ ಪಾತಿವ್ರತ್ಯದ ಮುಂದೆ ಇವ್ರು ಯಾರು ಅಲ್ಲ. ಆದರೆ ಅವರೇ ಬಂದು ಪರೀಕ್ಷೆ ಮಾಡಿದಾಗ ಇವ್ರು ಹಿಂಗೆ ಅಂತ ಗೊತ್ತಾಗ್ಬಿಟ್ರೆ ಜಗತ್ತಿನಲ್ಲಿ ಇವ್ರ ಕೀರ್ತಿ ಎಲ್ಲ ಕಡೆಗೆಲ್ಲ ಹಬ್ಬುತ್ತದಲ್ಲ, ಅದಕ್ಕೋಸ್ಕರವಾಗಿ ಅವ್ರು ಆ ಥರ ಮಾಡ್ತಾರೆ. ಅಂದರೆ
ಸಣ್ಣವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ದೊಡ್ಡವರು ಮಾಡೋ ವ್ಯಾಪಾರ ನಮಗೆ ಯಾಕೆ ಬೇಕು ಅಂತ ಬಿಟ್ಟು ಕೊಡಬೇಡ್ರಿ, ಸಣ್ಣವರಿಗೆ ಮಾಡಿದ್ರು ಕೂಡ ಇಂಥ ಕೀರ್ತಿ ಬರುವಂಥ ಪ್ರಸಂಗ ಇರ್ತದೆ ತೋರಿಸ್ಲಿಕ್ಕೆ ಹಾಗೆ ಮಾಡ್ತಾರೆ. ನಮ್ಮ ಕೈಲಾಗ ಆಗ್ತದೆ, ನಾವು ಯಾಕೆ ಮಾಡಬೇಕು ಅಂತ ಕೂಡಬಾರ್ದು ನಿರಾಶರಾಗಿ. ಮಾಡಿದರೆ ದೇವತೆಗಳು ಅನುಗ್ರಹ ಮಾಡಿ ಅವರನ್ನು ದೊಡ್ಡವರನ್ನಾಗಿ ಮಾಡ್ತಾರೆ ಅಂತ ರೀತಿಯಾಗಿ ಅದು ಗೊತ್ತಾಗಲಿ ಜಗತ್ತಿಗೆ ಎಂಬ ದೃಷ್ಟಿಯಿಂದ ಅದಕ್ಕೆ ಮಾಡಿದ್ದಾರೆ. ಈ ರೀತಿಯಾಗಿ ಬಂದಾಗ ಚಂದ್ರವಂಶ ಎಂಬುದು ಮುಂದೆ ಬೆಳೀತಾ ಇದೆ. ಮುಂದಿನ ಕಥಾ ಅದು 9ನೇ ಸ್ಕಂದದಲ್ಲಿ ಬರ್ತದೆ. ಇನ್ನು ಪರಮಾತ್ಮ ದತ್ತನಾಮಕನಾಗಿ ಅವತಾರ ಮಾಡಿದ್ದ, ಅವನ ಕಥಾವನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ದತ್ತನಾಮಕನಾಗಿ ಭಗವಂತ ಅವತಾರ ಮಾಡಿದಾಗ ಇನ್ನು ವಿಚಿತ್ರ ಘಟನೆ ಆಯಿತು ಅಂತ ಹೇಳ್ತಾರೆ. ಆ ಭಗವಂತ ಆನ್ವೀಕ್ಷಿಕಿ ಅಂತ ಒಂದು ಶಾಸ್ತ್ರ ರಚನೆ ಮಾಡಿದ್ದಂತೆ, ತರ್ಕಶಾಸ್ತ್ರ, ಆನ್ವೀಕ್ಷಿಕಿ ಶಾಸ್ತ್ರ ಅಂತ. ಅದನ್ನೇ ಬ್ರಹ್ಮತರ್ಕ ಅಂತ ರೀತಿಯಾಗಿ ಕರೀತಾರೆ. ಆಚಾರ್ಯರು ಕೂಡ ಅದನ್ನು ದ್ವಾದಶಸೂತ್ರದಲ್ಲಿ ತನ್ನ ಕಿಂ ಯತಿವಿತ್ ವತ್ಸ ಮೀಮಾಂಸಿಕಂ ಅಂತ. ಭಗವಂತನ ಬಗ್ಗೆ ಭಗವಂತ ಇದ್ದಾನೋ ಇಲ್ವೋ, ಇದ್ದಾನೆ ಅಂದರೆ ಹೇಗಿದ್ದಾನೆ, ಅವ್ನು ಹೇಗೆ ತಿಳ್ಕೊಳ್ಬೇಕು ಎಂಬುದರ ಬಗ್ಗೆ ಮಾಡೋ ಜಿಜ್ಞಾಸ, ಅದಕ್ಕೆ ತರ್ಕ ಅಂತ ರೀತಿಯಾಗಿ ಕರೀತಾರೆ. ಅದು ಊಹಾ ತರ್ಕ ಅಂತ. ಈ ತರ್ಕ ಇದೆಯಲ್ಲ, ಇದಕ್ಕೆ ಬ್ರಹ್ಮತರ್ಕ ಅಂತ ರೀತಿಯಾಗಿ ಕರೀತಾರೆ. ಇದಕ್ಕೆ ಆನ್ವೀಕ್ಷಿಕಿ ಶಾಸ್ತ್ರ ಅಂತ ರೀತಿಯಾಗಿ ಕರೀತಾರೆ. ಇಂಥ ಆನ್ವೀಕ್ಷಿಕಿ ಶಾಸ್ತ್ರ ರಚನೆ ಮಾಡಿ ಭಗವಂತ ಯದುರಾಜನಿಗೆ ಉಪದೇಶ ಮಾಡಿದ್ದಂತ. ದತ್ತನಾಮಕ ಭಗವಂತ ಉಪದೇಶ ಮಾಡಿದ ಯಾರಿಗೆ? ಯದುರಾಜನಿಗೆ. ಯದು ಮಹಾರಾಜ ಅಂತ ಮುಂದೆ ಚಂದ್ರವಂಶದಲ್ಲಿ ಬರ್ತಕ್ಕಂಥ ಒಬ್ಬ ರಾಜ, ಯಯಾತಿಯ ಮಗ. ಅವನಿಗೆ ದತ್ತನಾಮಕ ಭಗವಂತ ಉಪದೇಶವನ್ನು ಮಾಡಿರುವಂತಹ ಪ್ರಸಂಗ. ಇದಾದ್ಮೇಲೆ ಹೈಹಯ ಅಂತ ಒಬ್ಬ ರಾಜ ಬರ್ತಾನೆ, ಇದೇ ಚಂದ್ರವಂಶದಲ್ಲೇ ಬರುವಂಥ ರಾಜ. ಅವನಿಗೆ ಕೃತವೀರ್ಯ ಅಂತ ರೀತಿಯಾಗಿ ಅವನ ತಂದೆ ಹೆಸರು, ಅವನ ಮಗ ಆದ್ದರಿಂದ ಅವನಿಗೆ ಕಾರ್ತವೀರ್ಯ ಅಂತ ರೀತಿಯಾಗಿ ಅವನಿಗೆ ಹೆಸರು. ಅವನು ಮಹಾನ್ ಯೋಗಿಯಾಗಿದ್ದ, ಕಾರ್ತವೀರ್ಯಾರ್ಜುನ ಅಂತ. ಇವತ್ತಿಗೂ ನಮಸ್ಕರಣ ಮಾಡಿದ್ರೆ ನಾವು ಕಳ್ಕೊಂಡಿರೋ ವಸ್ತು ನಮಗೆ ಲಭ್ಯವಾಗ್ತದೆ. ಎಷ್ಟೋ ಜನರ ಅನುಭವ ಇದೆ. ಅಂಥ ಮಹಾನ್ ರಾಜ, ಧರ್ಮಾತ್ಮ. ಅವನಿಗೆ ದತ್ತನಾಮಕ ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಯಿತು ಅಂತ. ಅವನಿಗೆ ಅಲ್ಲೊಂದು ಕಥೆ ಹೇಳ್ತಾರೆ. ದೀರ್ಘತಮ ಎಂಬ ಋಷಿಗಳಿದ್ರಂತೆ. ಆ ದೀರ್ಘತಮ ಎಂಬುವಂಥ ಋಷಿಗಳು ಅವನ ಮನೆಗೆ ಒಂದ್ಸತಿ ಬಂದ್ರಂತೆ. ಕಾರ್ತಿವೀರ್ಯಾರ್ಜುನ ರಾಜನ ಮನೆಗೆ ಬಂದಾಗ ಆ ಕಾರ್ತಿವೀರ್ಯಾರ್ಜುನ ರಾಜ ಅವನೇನು ಮಾಡಿದ, ಪಾದ್ಯವನ್ನೆಲ್ಲ ತಗೊಂಡು ದೀರ್ಘತಮ ಋಷಿಗಳಿಗೆ ವಿಶೇಷವಾಗಿ ಆದರೋಪಚಾರ ಮಾಡಿ ನನಗೆ ಬ್ರಹ್ಮೋಪದೇಶವನ್ನು ಮಾಡಬೇಕು ಅಂತ ಕೇಳ್ಕೊಂಡ. ಬ್ರಹ್ಮಜ್ಞಾನ ಉಪದೇಶ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾನೆ. ನೋಡಿ, ರಾಜರ ಹಿಂದಕ್ಕೆ ಜನಗಳು ಬಂದರೆ ಅವರಿಗೆ ಸತ್ಕಾರವನ್ನು ಮಾಡಿ ಯಾವ ರೀತಿಯಾಗಿ ಅವರಿಂದ ಉಪಯೋಗ ಪಡಿತಾ ಇದ್ರು ಅನ್ನೋದಕ್ಕೆ ಇದು ದೃಷ್ಟಾಂತ. ಆಗ ದೀರ್ಘತಮ ಋಷಿಗಳು ಹೇಳಿದಂತೆ, ಸಾಕ್ಷಾತ್ ಪರಬ್ರಹ್ಮನೇ ಅವತಾರ ಮಾಡಿದ್ದಾನೆ, ನಿನಗೋಸ್ಕರ ಅನುಗ್ರಹ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ನಿಮ್ಮಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇದೆ, ಆದ್ದರಿಂದ ನೀವು ಅವನ ಹತ್ರನೇ ಹೋಗಿ ಉಪದೇಶ ಪಡಿಬಹುದು ಈಗ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಯಾರು ಅಂತ ಕೇಳಿದ್ರೆ ದತ್ತನಾಮಕ ಪರಮಾತ್ಮ ಅಂತ ಹೇಳಿಬಿಟ್ರು ಅವರು. ಆನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾದ ಮಾಡ್ತಾನೆ, ನೀನು ಸರಿಬೇಡ ಅಂತ ಹೇಳಿಬಿಟ್ರು ಅವ್ರಿಗೆ. ಇಲ್ಲಿ ಗುರುಗಳ ಉಪದೇಶ ಆಯಿತು. ಆ ಕಾರ್ತಿವೀರ್ಯ ದತ್ತನಾಮ ಪರಮಾತ್ಮನ ಹತ್ರ ಬರ್ತಾ ಇದ್ದಂತೆ ಆಶ್ರಮಕ್ಕೆ. ಬರ್ತಿರೋ ಕಾಲಕ್ಕೆ ದೇವರು ಹುಚ್ಚನಂತೆ ಕಣ್ಣಂತ. ಮೊದಲಿಗೆ ಕೂದೆಲ್ಲ ಮುಖದ ಹರಕೊಂಡ್ಬಿಟ್ಟಿದ್ದ, ಹರಕ ಬಟ್ಟೆ ಉಟ್ಕೊಂಡ್ಬಿಟ್ಟಿದ್ದಂತೆ. ಜನಿವಾರ ನೋಡಿದ್ರೆ 3 ದಿವಸ ನೀರು ಕುಡಿಲಿಕ್ಕೆ ಮನಸ್ಸು ಬರಬಾರ್ದು, ಆ ಥರ ಜನಿವಾರ ಹಾಕೊಂಡಿದ್ದ. ಇವನು ಬಂದ ತಕ್ಷಣ ಹುಚ್ಚುಚ್ಚರಂಗೆ ಆಡಿದಂತೆ ದೇವರು. ಕುಣಿಯೋದು, ಹೇಳೋದು, ಬೀಳೋದು, ಕಡೆಗೆ ಅವನ ಮೇಲೆ ಮಣ್ಣು ಕಲ್ಲಿನೆಲ್ಲ ದುರಾಟ ಆಡಿಸ್ಬಿಟ್ಟಂತ ಅವನ ಮೇಲೆ, ಆ ಕಾರ್ತಿವೀರ್ಯನ ಮೇಲೆ ಎಲ್ಲ ಮಾಡಿದ್ರು ಕೂಡ ಒಂದು ಸ್ವಲ್ಪನೂ ಅವನಿಗೆ ವಿಕಾರ ಆಗಲಿಲ್ಲ ಅಂತ. ಅವನು ಕಾರ್ತಿವೀರ್ಯನಿಗೆ ದೇವರ ಮೇಲೆ ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ. ದೇವರು ಅಂತ ಹೇಳಿಬಿಟ್ಟಿದ್ರಲ್ಲ ದೀರ್ಘತಮ ಋಷಿಗಳು, ಅದರಿಂದ ಅವನು ಏನು ಮಾಡಿದ್ರು ಸಹಿಸ್ಕೊಂಡು ಹಂಗೆ ಬಂದಂತ. ಒಳಗೆ ಬಂದ ಅಷ್ಟೆಲ್ಲ ಅವ್ನು ಹೊಡಿತಾ ಇದ್ರು, ಅವ್ನ ಕಾಲ ಗಟ್ಟಿ ಹಿಡಿದಂತ. ಹಿಡಿದ್ರೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂತಂದ್ರೆ ಕೈ ಹಿಡಿದು ಎಬ್ಬಿಸ್ತಾರೆ. ಪ್ರೀತಿ ಇದ್ರೆ ಅದು ತಗೊಳ್ತಾರೆ, ಮಾಡ್ತಾರೆ. ಇವನು ಹಾಗೆ ಮಾಡಲಿಲ್ಲ ದೇವರು. ಅವನು ನಮಸ್ಕಾರ ಮಾಡಿದ ಅಂದ್ರೆ ಬಗ್ಗೆ ಅವನು ಬೆನ್ನು ಕಚ್ಚಿಬಿಟ್ಟಂತೆ ದೇವರು ಕಾರ್ತಿವೀರ್ಯಾರ್ಜುನನಿಗೆ. ಕಚ್ಚಿದ್ರೆ ಅವನು ಅನುಗ್ರಹ ತಿಳ್ಕೊಂಡ. ಅವೇನೋ ಚಿಕ್ಕ ಮಾಡ್ಕೊಳ್ಳಿಲ್ಲ. ನಮಸ್ಕಾರ ಮಾಡಿದ್ರೆ ಕಚ್ತೀಯ ಅಂತ ಕೇಳಲಿಲ್ಲ, ವಾಪಸ್ ಪ್ರಶ್ನೆ ಕೇಳಲಿಲ್ಲ, ಮಾತಾಡಲಿಲ್ಲ. ಆ ಭಗವಂತ ಹುಚ್ಚರು ಮಾಡುವಂಥ ವ್ಯಾಪಾರಗಳು ಏನು ಮಾಡಬೇಕು ಎಲ್ಲ ಮಾಡಿದ್ದಂತೆ. ಅವನಿಗೆ ಮೊದಲೇ ಗೊತ್ತಿತ್ತು ದೇವರು ಅಂತ. ಮತ್ತಾರಾಗಿದ್ರೆ ಓಡೋಗ್ಬಿಡ್ತಿತ್ತು. ಇವನಾಗ ರಾಜ ಓಡೋಗ್ಲಿಲ್ಲ, ಅಲ್ಲೇ ಇದ್ದ. ಅವನು ಏನು ಮಾಡ್ತಾನೆ ಮಾಡ್ಕೊತಾ ಇದ್ದ, ಅವನು ಸೇವೆ ಮಾಡ್ತಾ ಇದ್ದ. ಮಲ್ಕೊಂಡಾಗ ಪಾದ ಸೇವನೆ ಮಾಡುವಂಥ, ಪಾದ ಒತ್ತುವಂತಹದ್ದು. ಆ ಒತ್ತಲಿಕ್ಕೆ ಬಂದ ಇವನು ಬೇಕಂತ ಜಾಡಿಸಿ ಹೊಜಿತಾ ಇದ್ದ. ಅವನ ಬಟ್ಟೆಯಿಂದ ಮಡಿಸಿಡುವಂತಹದ್ದು, ಅದನ್ನು ಬೇಕಂತ ಬಂದು ಮಡಿಸಿಟ್ಟಿದ್ದನ್ನು ಕೆಡಿಸಿಡೋದು. ಒಟ್ಟು ಅವನಿಗೆ ಏನು ಕ್ಲಾಸ್ ಕೊಡಬೇಕು ಜಗತ್ತಿನಲ್ಲಿ, ಒಬ್ಬ ವ್ಯಕ್ತಿ ತೊಂದರೆ ಕೊಡಬೇಕು ಏನಿದೆಯೋ ಎಲ್ಲ ಕೊಟ್ಟಂತ ಅವನಿಗೆ ತೊಂದರೆಯನ್ನು. ಕಡೆಗೆ ದೇವರು ಸಂಚಾರ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ಬಿಡೋನು. ಇವನು ಹಿಂದಿಂದೆ ಹೋಗ್ಬೇಕು. ಇಲ್ಲಿ ತನಕ ಆಯ್ತು ಅಂದ್ರೆ ಒಂದು ಬೆಟ್ಟ, ಆ ಬೆಟ್ಟದಿಂದ ಕೆಳಗೆ ಇದ್ದಕ್ಕಿದ್ದಂಗೆ ದೇವರು ಹಾರಿದ್ದಂತೆ. ಅವನಿಂದ ಇವನು ಹಾರಿದ. ಇವ ಎಲ್ಲಿ ಹೋಗ್ತಾನೆ ಅಂತ ಕಲ್ಪನೆ ಇಲ್ಲ, ಎಲ್ಲಿ ಬಿಡ್ತೀನಿ ಅಂತ ಹೇಳಿ. ಒಟ್ಟು ಅವನಿದ್ದಾನೆ, ಅವನಿಂದ ಹೋಗ್ಬೇಕು ಅಷ್ಟೇ ತಾತ್ಪರ್ಯ ಅವನಿಗೆ. ಅವ ಹಾರಿದ್ರೆ ಅವ ಹಂಗೆ ಇದ್ದ, ಇವನು ನಂಬಿ ಹರಿದಿತ್ತು, ಇವನು ಹಂಗೆ ಇದ್ದ. ದೇವರು ನಂಬಿ ಏನು ಬೆಟ್ಟ ಹಾರಿದ್ರೆ ನಮ್ಗೆ ಏನಾಗೋದಿಲ್ಲ ಅಂಬೋದಕ್ಕೆ ಒಂದು ಸಾಕ್ಷಿ. ಕಡೆಗೆ ಆಮೇಲೆ ದೇವರು ಒಂದು ಕಡೆ ಬಂದಂತ ಇದ್ದಕ್ಕಿದ್ದಂಗೆ ಹುಚ್ಚನಾಗಿ ಕುತ್ಕೊಂಡ ತಕ್ಷಣ ಇವನು ಅಲ್ಲೇ ಇವನು ಏನು ಮಾಡ್ತಾನೆ ಅಂತ ನೋಡ್ತಾ ಇದ್ದ. ನಿನ್ನೆ ಹಸಿವಾಗಿದೆ ಅಂತ ಹೇಳಿದಂತೆ ಕಾರ್ತಿವೀರ್ಯಾರ್ಜುನನಿಗೆ. ಇವನು ಪಾಪ ಹಸಿವಾಗಿದೆ ಅಂತ ಹೇಳಿದ್ದಂತೆ.
ಆಗ ದೇವರು ನೀನು ತಿನ್ಲಿಕ್ಕೆ ಕುಡಿಲಿಕ್ಕೆ ಬೇಕಾ ಅಂತ ಹೇಳಿದಂತೆ. ಹೌದು ಬೇಕು ಅಂದಾಗ, ನೋಡಿ ನಾ ಮಲ ಮಾಡಿದ್ದೀನಿ, ಮಲ ಇದೆ, ಮಲ ವಿಸರ್ಜನೆ ಮಾಡಿದ್ದೀನಿ, ತಿನ್ನು ಹೋಗು ಅಂತ ದೇವರು. ವಿಚಾರಣೆ ಮಾಡಲಿಲ್ಲ, ತಿಂದ್ಬಿಟ್ಟ ಹೋಗಿ. ನಾವಾರು ಮಾಡ್ತೀವಿ ಆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ನೀವು ನೀರು ಬೇಕಲ್ಲ ಕುಡಿಲಿಕ್ಕೆ, ಉಚ್ಚೆ ಹೋಗ್ತೀನಿ ಕುಡಿ ಅಂತ ಅಂತ ಉಚ್ಚೆನೂ ಹೋಯ್ದ, ಏನೋ ಕುಡ್ದ, ಏನು ಮನಸ್ಸು ವಿಚಾರ ಮಾಡ್ಕೊಳ್ಳಿಲ್ಲ. ನೋಡ್ರಿ, ದೇವರು ಅಪ್ರಾಕೃತಿಸಿದಾನಂದಗನ ಅಂತ ಅವನಿಗೆ ಗೊತ್ತಿತ್ತು. ಅವನಲ್ಲಿ ಈ ಮಲಮೂತ್ರ ಪ್ರಾಕೃತಿಕವಾದದ್ದು ಬರೋದಿಲ್ಲ ಅಂತಲೂ ಗೊತ್ತಿತ್ತು ಅವನಿಗೆ. ಎಲ್ಲ ದೀರ್ಘತಮ ಋಷಿಗಳು ಉಪದೇಶ ಮಾಡಿದ್ರು. ಹಾಗೆ ಗುರುಗಳ ಉಪದೇಶ ಗಟ್ಟಿಯಾಗಿದ್ದರೆ ಮಾತ್ರ ದೇವರು ನಾವು ಪರೀಕ್ಷೆ ಮಾಡಿದಾಗ ನಾವು ದೇವ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಲಿಕ್ಕೆ ಸಾಧ್ಯ. ಗುರುಗಳ ಉಪದೇಶ ಸರಿ ಇರಲಿಲ್ಲ ಅಂತಂದ್ರೆ ಈಗೆಲ್ಲ ದೇವರು ಮೋಹ ಮಾಡಿಬಿಡ್ತಾನೆ. ನಾವು ನಮ್ಮ ಪರಿಸ್ಥಿತಿ ಏನಾಗ್ತದೆ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಬೇಡ, ಈ ದೇವರು ಬೇಡ, ಸಮಾಸನೂ ಬೇಡ, ನನ್ನ ಹತ್ರ ಹೋಗೋದು ಬೇಡ, ಕಳಿಸ್ಕೊಳ್ಳೋದು ಬೇಡ, ಹೊಡೆಸ್ಕೊಳ್ಳೋದು ಬೇಡ, ಬೇಡ, ನೀವು ಹೇಳುವಂಥ ಮನವು ತಿನ್ನೋದು ಬೇಕಾಗಿಲ್ಲ, ನೀವು ದೇವರೇ ಆಗಿರ್ಬೋದು, ನನಗೋ ಬೇಕಾಗಿಲ್ಲ ಅಂತ ಹೋಗ್ಬಿಡ್ತೀವಿ ನಾವು. ಆಗ ಅವ ಮಾತ್ರ ಹಾಗೆ ಮಾಡಲಿಲ್ಲ. ಇಷ್ಟೆಲ್ಲ ಮಾಡಿದಾಗ ಕಡೆಗೆ ಭಗವಂತ ಅವನು ನೋಡಿಬಿಟ್ಟು ಸೌಮ್ಯ ರೂಪದಲ್ಲಿ ಅವನಿಗೆ ತನ್ನ ದಿವ್ಯ ರೂಪ ತೋರಿಸ್ತಾ ಇದ್ದಾನೆ. ದತ್ತನಾಥ ಭಗವಂತ ತೋರಿಸಿದಾಗ ಆಗ ಅವನು ಹೇಳಿದ್ದಂತೆ, ನೀನು ತಿಂದಿರೋದು ಕುಡಿದಿರೋದು ಎಲ್ಲ ಅಮೃತಮಯ ಅನ್ನ ಭಗವಂತ. ಅವನು ಈ ರೀತಿಯಾಗಿ ನನಗೆ ಅನುಗ್ರಹ ಮಾಡಿದ್ದೇನೆ, ನಿನಗೆ ಯೋಗ ಶಕ್ತಿಯನ್ನು ಪ್ರದಾನ ಮಾಡಿದ್ದೇನೆ, ನೀನು ಏನು ಬೇಕು, ಏನು ಇಚ್ಛಾ ಮಾಡ್ತೀಯೋ ಅದೆಲ್ಲವೂ ನಿನ್ನ ಕೈ ಸೇರ್ತದೆ, ಅಂತಹ ಸಂಕಲ್ಪ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನೆ ಅಂತ ಭಗವಂತ ಹೇಳಿದ. ಆ ಭಗವಂತ ಅನುಗ್ರಹ ಮಾಡಿ ಶಾಸ್ತ್ರೋಪದೇಶ ಮಾಡಿದ. ಕಡೆ ವರವನ್ನು ಕೊಡ್ತಾ ಇದ್ದಾನೆ, ಏನು ಬೇಕು ವರವನ್ನು ಕೇಳಕ್ಕೋ ಅಂತ. ಆ ಕಾರ್ತಿವರಾಜನ ಹೇಳಿದ್ನಂತ, ಸ್ವಾಮಿ ಯೋಗ ಶರೀರ ಕೊಟ್ಟಿದೀಯಾ, ಆದರೆ ತಪ್ಪು ಮಾಡೋದಿಲ್ಲ ಅಂತೆಲ್ಲ ತಪ್ಪು ಮಾಡ್ತೀನಿ ನಾನು ತಪ್ಪು ಮಾಡಿದಾಗ ನನಗೆ ಇನ್ನೊಬ್ಬರು ಬಂದು ಶಿಕ್ಷೆ ಮಾಡಬಾರದು, ನನಗೆ ನೀನೇ ಬಂದು ನನ್ನ ಸಂಹಾರ ಮಾಡಬೇಕು, ನೀನೇ ನನಗೆ ಶಿಕ್ಷೆ ಕೊಡಬೇಕು, ನೀನು ನೋಡ್ಕೊಂಡ್ರೆ ನಾನು ದೇಹ ತ್ಯಾಗ ಮಾಡಬೇಕು ಅಂತ ರೀತಿಯಾಗಿ ಅಂದಾಗ ಭಗವಂತ ಆ ಅನುಗ್ರಹವನ್ನು ಮಾಡಿದ. ದತ್ತನಾಥ ಭಗವಂತ ಅವನ ಅನುಗ್ರಹದಿಂದ ಕಾರ್ತಿವೀರ್ಯಾರ್ಜುನ ರಾಜ ಸಹಸ್ರಬಾಹು ಆದ. ಸಾವಿರಾರು ಕೈಗಳು ಅಂತಂದ್ರೆ ಅವು ಯಾವಾಗ ಬೇಕೋ ಅವಾಗ ವ್ಯಕ್ತ ಆಗ್ತಿತ್ತು, ಯಾವಾಗ ಬೇಕೋ ಅವಾಗ ಒಳಗೆ ಸುತ್ತನೂ ಆಗ್ತಿತ್ತು. ವ್ಯಕ್ತ ಸುತ್ತ ಭಾರ ಆಗಿರಲಿಲ್ಲ ಅವನಿಗೆ. ಈ ಬಣಾಸುರ ರುದ್ರದೇವರು ಕೊಟ್ಟಿದ್ರು 1000 ಕೈ, ಅವನಿಗೆ ಭಾರ ಆಗಿತ್ತಂಥದ್ದು ಕೈ. ಆ ಬಣಾಸುರ ಕೇಳೋ ರುದ್ರದೇವ್ರನ್ನ, ನನ್ನ ಕೈ ಭಾರ ಆಗಿದೆ, ಯಾವಾಗ ಈ ಕೈಯೆಲ್ಲ ಹೋಗುತ್ತೆ ಅಂತ ರುದ್ರದೇವರು ಹೇಳಿದ್ರಂತೆ. ಕೃಷ್ಣ ಪರಮಾತ್ಮ ಒಟ್ಟು ಕಡಿತಾನೆ, ಯಾಕೆ ಕಾಳಜಿ ಮಾಡ್ತಿದ್ದು ಹೇಳಿದ್ರಂತ ಅವನಿಗೆ. ಹಂಗಾಗಿ ದತ್ತನಾಮ ಪರಮಾತ್ಮ ಕೊಟ್ಟಿರೋ ಕೈಗೂ ಅವನು ರುದ್ರದೇವ್ ಕೊಟ್ಟಿರೋ ಕೈಗೂ ವ್ಯತ್ಯಾಸ ತುಂಬ ಇದೆ. ಪರಮಾತ್ಮ ಕೊಟ್ಟಿರುವಂಥ ಕೈ ಯಾವ ಬೇಕೋ ವ್ಯಕ್ತ ಆಗ್ತವೆ, ಯಾವ ಬೇಕೋ ಸುತ್ತ ಆಗ್ತವೆ. ಇನ್ನೊಂದು ಕಾರ್ತಿವೀರ್ಯಾರ್ಜುನ ಹೇಗಿದ್ದ ಅಂತಂದ್ರೆ, ತನ್ನ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಒಂದು ರೂಪದಿಂದ ಕೂಡ್ತಾ ಇದ್ದಂಥವನು. ಕೂತು ರಾಜ್ಯ ಆಳ್ತಾ ಇದ್ದ. 16,000 ಕೈ ಇಟ್ಕೊಂಡು ರಾಜ್ಯ ಆಳ್ತಾ ಇದ್ದ. ಯಾರು ಕಾರ್ತಿವೀರ್ಯಾರ್ಜುನ ಷೋಡಶ ಸಹಸ್ರಬಾಹು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಆಮೇಲೆ ಒಂದು ರೂಪ ತಗೊಂಡು ತನ್ನ ರಾಜ್ಯದ ದ್ವಾರ ಬಾಗಿಲನ್ನು ತಾನೇ ಕಾಯ್ತಾ ಇದ್ದಂತೆ. ಅನೇಕ ರೂಪಗಳನ್ನು ತಗೊಂಡು ಗಡಿಭಾಗಗಳನ್ನು ಅವನೇ ರಕ್ಷಣೆ ಮಾಡ್ತಾ ಇದ್ದಂತೆ. ಯಾರಿಗಾದ್ರೂ ಅಧರ್ಮ ಮಾಡಬೇಕು ಅಂತ ಅನ್ಸಿದ್ರೆ ಈ ಕಾರ್ತಿವೀರ್ಯಾರ್ಜುನ 1000 ಕೈ ಇಟ್ಕೊಂಡಿರುವಂಥದ್ದು ಮೂರ್ತಿ ಕಣ್ಮುಂದೆ ಬರೋದಂತವ. ಅಂತ ಘೋರ ಶಿಕ್ಷೆ ಮಾಡ್ತಾರೆ ಅಂತ ಗೊತ್ತಾಗಿ ಅಪರಾಧ ಮಾಡಬೇಕು ಅಂತ ಮನಸ್ಸೇ ಬರ್ತಿರ್ಲಿಲ್ಲ ಅಂತ ಯಾರಿಗೋ ಒಂದು ರಾಜ್ಯದಲ್ಲಿ. ಹಾಗೆ ಶಾಸನ ಮಾಡಿಟ್ಟಿದ್ದಂಥವನು ಕಾರ್ತಿವೀರ್ಯಾರ್ಜುನ. 13,000 ವರ್ಷ ರಾಜ್ಯಭಾರ ಮಾಡಿದ್ದಂಥವನು ಕಾರ್ತಿವೀರ್ಯಾರ್ಜುನ. ಅಷ್ಟು ಪ್ರಸಿದ್ಧ ಆದ ಹಯಸ್ತೋತ್ರ ಅಂತ ಸ್ತೋತ್ರ ಇದೆ. ಇವತ್ತಿಗೂ ಕಾರ್ತಿವೀರ್ಯಾರ್ಜುನ ನಾಮ ರಾಜಭಾವು ಸಹಸ್ರಕಃ ಎಷ್ಟೇ ಸ್ಮರಣವಾದ್ರೆ ಗತಂ ನಷ್ಟಂತೆ ಲಭ್ಯತೆ ಅಂತ ಶ್ಲೋಕ ಹೇಳ್ಕೊಂಡ್ರೆ ಸಾಕು, ನಮಗೆ ಕಳೆದಿರೋ ವಸ್ತುಗಳೆಲ್ಲ ಸಿಗ್ತದೆ. ಭಗವಂತ ಕೊಟ್ಟಿರುವಂಥ ವರ ಅವನಿಗೆ. ಅಂದ್ರೆ ಕಳ್ತನ ಮಾಡೋರಿಗೆ ಈ ಕಾರ್ತಿವೀರ್ಯಾರ್ಜುನ ಹೆಸರು ಹೇಳಿದ್ರೆ ಸಾಕಂದ್ರೆ ಕಳ್ತನ ಮಾಡ್ಲಿಕ್ಕೆ ಮನಸ್ಸು ಬರದೆ ಓಡೋಗ್ತಾರಂತವ್ರು. ಈ ರೀತಿಯಾಗಿ ಅವನ ಹೆಸರಿಗೆ ಅಷ್ಟು ಕೀರ್ತಿ ಭಗವಂತ ಕೊಟ್ಟಿದ್ದಾನೆ, ಅವನ ಆ ಕಾರ್ತಿವೀರ್ಯಾರ್ಜುನನ ಹೆಸರಿಗೆ. ಅಂತ ಮಹಾರಾಜ ದತ್ತನಾಮ ಭಗವಂತನ ಅನುಗ್ರಹಕ್ಕೆ ವಿಶೇಷನಾಗಿ ಪಾತ್ರನಾಗಿದ್ದ ಅಂತ ಈ ರೀತಿಯಾಗಿ ಅವನ ಕಥಾವನ್ನು ಹೇಳ್ತಾರೆ. ಕಡೆಗೆ ಪರಶುರಾಮ ರೂಪದಿಂದ ಬಂದ ಭಗವಂತ ಅವನು ಸಂಹಾರ ಮಾಡಿದ, ಅವನೇ ಸಂಹಾರ ಮಾಡಿದ, ಮುಕ್ತಿಯನ್ನು ಕೊಟ್ಟ. ಅವನು ದೊಡ್ಡ ರಾಜ. ಅವನ ಚರಿತ್ರೆಯಲ್ಲಿ ಮುಂದೆ ಬರ್ತದೆ. ಅವನ ಚರಿತ್ರೆಯಲ್ಲಿ ಕಾರ್ತಿವೀರ್ಯಾರ್ಜುನ ಚರಿತ್ರೆಯಲ್ಲಿ ಏನಪ್ಪ ಅಂದ್ರೆ ರಾವಣನ ಅವನು ಗರ್ವಭಂಗ ಮಾಡಿರುವಂಥ ಪ್ರಸಂಗ. ಒಂದಾವರ್ತಿ ಇವನು ಗಂಗಾ ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದ ಕಾರ್ತಿವೀರ್ಯಾರ್ಜುನ. ಎಲ್ಲ ತನ್ನ ಹೆಂಡತಿಯರ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅವನಿಗೆ ಅನೇಕ ಜನ ಹೆಂಡಂದಿರಿದ್ರು ಕಾರ್ತಿವೀರ್ಯಾರ್ಜುನನಿಗೆ, 100 ಜನ ಹೆಂಡಂದಿರಿದ್ರು ಅಂತ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದ ಸ್ನಾನಕ್ಕೆ ಅಂತ ಉಪವನಕ್ಕೆ ಹೋದಾಗ. ಆಗ ಗಂಗಾ ನದಿಯಲ್ಲಿ ಗಂಗಾ ನದಿ ಪ್ರವಾಹ ಜಾಸ್ತಿ ಇತ್ತು. ಹೆಂಗೆ ಅದರಲ್ಲಿ ಇಳಿಯೋದು ಅಂತ ಎಲ್ಲರಿಗೂ ಕೂಡ ಸಂಕೋಚ ಆದಾಗ ತನ್ನ 1000 ಕೈಗಳನ್ನು ಅಡ್ಡವಾಗಿತ್ತಂತೆ, ಒಂದು ಹನಿ ನೀರು ಕೆಳಗೆ ಹೋಗ್ಬಾರ್ದು, ಆ ರೀತಿಯ ಗಂಗಾ ನದಿಯನ್ನು ಬಂಧಿಸಿಟ್ಬಿಟ್ಟ. ಒಂದು ರೂಪದಿಂದ 100 ಜನ ಹೆಂಡಂದ್ರ ಜೊತೆಗೆ ಎಲ್ಲ ಇಳಿದು ನೀರಿನಲ್ಲಿ ಆಟಾಡಿ ಬೇಕಾದ ಇದು ಮಾಡ. ಅದಾದ ಮೇಲೆ ಆ ನೀರು ಗಂಗಾ ನದಿ ಸಣ್ಣ ಹರಿತಾ ಇತ್ತು. ಈ ರಾವಣ ಸಂಧ್ಯಾವನೆ ಮಾಡ್ಲಿಕ್ಕೆ ಬಂದಿದ್ದಂತಲ್ಲಿ. ಸಂಧ್ಯಾವನೆ ಮಾಡ್ಲಿಕ್ಕೆ ಬಂದಾಗ ಇವನ್ನೆಲ್ಲ ವಿಹಾರ ಮುಗಿದ ಕೂಡಲೇ ಇವ್ರು ಕೈ ಎತ್ತಿಬಿಟ್ಟ. ಆ ನೀರು ಕಟ್ಟಿದ್ದೆಲ್ಲ ವಾಪಸ್ ಬಂದ್ಬಿಡ್ತಲ್ಲ. ರಾವಣ ಪಚ್ಕೊಂಡು ಹೋಗ್ಬಿಟ್ಟಂತ ಅವರಲ್ಲಿ. ಆಮೇಲೆ ಅವನಿಗೆ ಸಿಟ್ಟು ಬಂದು ಯಾರೇನು ಮಾಡಿದ್ರು ಹುಡ್ಕೊಂಡು ಬಂದಂತ. ಹುಡ್ಕೊಂಡು ಬಂದ್ರೆ ಕಾರ್ತಿವೀರ್ಯಾರ್ಜುನ ಅಂತ ಗೊತ್ತಾಯ್ತು.
ಆಗ ರಾವಣನ ಮಂತ್ರಿಗಳು ಮಾಲಿ ಸುಮಾಲಿ ಎಲ್ಲ ಯುದ್ಧಕ್ಕೆ ಬಂದ್ಬಿಟ್ರಂತೆ ಅವನು ಕಾಡ್ತಿರಾಜನ ಮೇಲೆ. ಯುದ್ಧಕ್ಕೆ ಬಂದಾಗ ಕಾಡ್ತಿರಾಜನ ಮೊದಲಿಗೆ ಸಾಧಾರಣವಾಗಿ ಯುದ್ಧ ಮಾಡಿ ಅವನ್ನೆಲ್ಲ ಸೋಲಿಸಿದಂತೆ. ರಾವಣನಿಗೆ ವಿಷಯ ಗೊತ್ತಾಯ್ತು, ರಾವಣ ನನ್ನ ಮುಂದೆ ಒಂದು ತೋರಿಸೋಣ ಪರಾಕ್ರಮನ, ನಾನು ತೋರಿಸ್ತೀನಿ ಅವನಿಗೆ ಪ್ರಚಂಡವನ್ನ ಅಂತ ಹೇಳಿ 20 ಕೈ 10 ತಲೆ ಯುದ್ಧಕ್ಕೆ ಬಂದಂತೆ. ಆ ಕಾರ್ತಿವೀರ್ಯಾರ್ಜುನ 1000 ಬಾವು ತೆಗೆದ ತಕ್ಷಣ ಹುಳ ಆದಂಗೆ ಆಗ್ಬಿಟ್ಟ ಅವನ ಮುಂದೆ. ಆ ರಾವಣನಿಗೆ ಹಿಡ್ಕೊಂಬಿಟ್ಟಂತ, ಹಿಡ್ಕೊಂಡು ಅದು ಕೆಳ್ಕೊಂಬಂದು ಕಾರಾಗೃಹದಲ್ಲಿ ಹಾಕ್ಬಿಟ್ನಂತ. ಆ ಕುಲಸ್ಥ ಋಷಿಗಳು ಬಂದು, ಬಿಡಪ್ಪ ಅವನನ್ನ, ಮುಂದೆ ನನ್ನ ಸಂಹಾರ ಮಾಡ್ಲಿಕ್ಕೆ ರಾಮದೇವ ಅವತಾರ ಆಗ್ಬೇಕಾಗಿದೆ ಅಂತ ರೀತಿ ಅಂದಾಗ ಬಿಟ್ಟು ಕಳಿಸಿದ ಕುಲಸ್ಥರ ಮಾತು ಕೇಳಿ ಕಾರ್ತಿವೀರ್ಯಾರ್ಜುನ. ಈ ರೀತಿಯಾಗಿ ಅವನ ಪರಾಕ್ರಮ ದತ್ತನಾಮ ಪರಮಾತ್ಮ ಕೊಟ್ಟಿರುವಂತಹ ವರದ ಸಾಮರ್ಥ್ಯ ಇದಾದ ಮೇಲೆ ಮುಂದೆ ಶ್ರದ್ಧಾ ಎಂಬುವಂತಹ ಮಗಳನ್ನ, ಕದ್ದವರ 3ನೇ ಮಗಳು, ಅವಳನ್ನ ಅಂಗೀರಸ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಆಗ ಅವರಲ್ಲಿ ಸಿನಿವಾಲಿ, ಕುಹು ಒಂದು ರೀತಿಯಾಗಿ 2 ಮಕ್ಕಳು ಹುಟ್ಟಿದ್ರಂತೆ. ಸಿನಿವಾಲಿ ಎಂಬುವಂಥವಳು ಕೃಷ್ಣ ಪಕ್ಷ ಚತುರ್ದಶಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಕುಹು ಎಂಬುವಂಥವಳು ಅವಳು ಈ ಅಮಾವಾಸ್ಯೆಗೆ, ಕೃಷ್ಣ ಪಕ್ಷದ ಅಮಾವಾಸ್ಯೆಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಆಮೇಲೆ ಅನುಮತಿ ಅಂತ ಮಗಳು ಹುಟ್ಟಿದ್ಲು, ಅವಳು ಕೃಷ್ಣ ಪಕ್ಷ ಚತುರ್ದಶಿಗೆ ಅಭಿಮಾನಿಯಾಗಿರ್ತಕ್ಕಂತಹ, ಶುಕ್ಲ ಪಕ್ಷ ಚತುರ್ದಶಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಅವಳು. ರಾಕ ಎಂಬುವಂಥ ಮಗಳು ಪೌರ್ಣಿಮಾಸೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ, ಅವರು ಅವತಾರ ಮಾಡಿದ್ದಾರೆ. ಇದಾದ್ಮೇಲೆ ಆ ಅಂಗಿರಸ ಋಷಿಗಳಿಗೆ ಊಚತ್ಯ ಮತ್ತೆ ಬೃಹಸ್ಪತಿ ಎಂಬುವಂಥ 2 ಗಂಡು ಮಕ್ಕಳು ಆದಂತ. ಬೃಹಸ್ಪತ್ಯಾಚಾರ್ಯರು ಕೂಡ ಅವರ ಮಕ್ಕಳು, ಊಚತ್ಯ ಋಷಿಗಳು ಕೂಡ ಅವರ ಮಕ್ಕಳಾಗಿ ಹುಟ್ಟಿದ್ದಾರೆ. ಇದಾದ್ಮೇಲೆ ಪುಲಸ್ತ್ಯ ಋಷಿಗಳಿಗೆ ಹವಿರ್ಭೂ ಎಂಬುವಂಥ 4ನೇ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಅವರಿಗೆ ಹವಿರ್ಭೂ ಎಂಬುವಂಥ ಮಗಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾರು ಅಂದರೆ ಅಗಸ್ತ್ಯ ಋಷಿಗಳು, ಅವರು ಹುಟ್ಟಿದ್ದಾರೆ. ಇಲ್ಲೊಂದ್ಸತಿ ಹುಟ್ಟಿದ್ರು, ಆಮೇಲೆ ಮಿತ್ರಾವರ್ಣರ ಮಕ್ಕಳಾಗಿ ಒಂದ್ಸತಿ ಅಗಸ್ತ್ಯರು ಕೊಡದಲ್ಲಿ ಹುಟ್ಟಿ ಬಂದರು ಅಂತ ರೀತಿಯಾಗಿ 2ನೇ ಕಥೆ ಒಂದಿದೆ ಬೇರೆ. ಅವರು ಅಗಸ್ತ್ಯರು 2 ಸತಿ ಹುಟ್ಟು ಬಂದಿರೋ ಕಥೆ ಇದೆ. ವಸಿಷ್ಠರು ಮತ್ತು ಅಗಸ್ತ್ಯರು ಇಬ್ಬರು ಕೂಡ ಅಣ್ಣತಮ್ಮಂದು ಮಿತ್ರಾವರ್ಣರ ಮಕ್ಕಳಾಗಿ ಹುಟ್ಟು ಬಂದಿದ್ದಾರೆ ಕುಂಭದಲ್ಲಿ, ಅವರೊಂದು ಕಥೆ ಇದೆ. ಆಮೇಲೆ ಪುಲಸ್ತ್ಯ ಮತ್ತು ಹವಿರ್ಭೂ ದಂಪತಿಗಳಿಗೆ ಇನ್ನೊಬ್ಬ ಮಕ್ಕಳಾದರು, ವಿಶ್ರವಸು ಅಂತ ರೀತಿಯಾಗಿ ಅವರ ಹೆಸರು. ಆ ವಿಶ್ರವಸ ಋಷಿಗಳಿಗೆ ಇಲಬಿಲ ಅಂತ ರೀತಿಯಾಗಿ ಒಬ್ಬ ಹೆಂಡತಿ ಇದ್ದಂತೆ. ಆಕೆಯಲ್ಲಿ ಕುಬೇರ ಮಗನಾಗಿ ಹುಟ್ಟಿದ್ದಾನೆ, ಧನಾಧಿಪ ಮಗನಾಗಿ ಹುಟ್ಟಿದ್ದಾನೆ. ಆಮೇಲೆ ಇದೇ ವಿಶ್ರವಸ ಋಷಿಗಳಿಗೆ ಕೇಕಸ ಎಂಬುವಂಥ ಹೆಂಡತಿ, ಆ ಹೆಂಡತಿಯಲ್ಲೇ ಈ ರಾವಣ, ಕುಂಭಕರ್ಣ, ವಿಭೀಷಣ ಇವರು 3 ಜನ ಮಕ್ಕಳಾಗಿ ಹುಟ್ಟಿದ್ದಾರೆ. ಇದು ಪುಲಸ್ತ್ಯ ಋಷಿಗಳ ಒಂದು ವಂಶ ಚಾರಿತ್ರ್ಯ. ಹಾಗಾಗಿ ಪುಲಸ್ತ್ಯ ನನ್ನ ಮೊಮ್ಮಗ ರಾವಣನ ಬಿಟ್ಬಿಡುವಂಥ ರೀತಿಯಾಗಿ ಹೇಳಿದ್ದಕ್ಕೆ ಅವನು ಬಿಟ್ಟ ಕಾರ್ತಿವೀರ್ಯಾರ್ಜುನ. ಇದಾದ್ಮೇಲೆ ಗತಿ ಎಂಬುವಂಥ 5ನೇ ಮಗಳನ್ನ ಪುಲಹ ಎಂಬುವಂಥ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅವರಲ್ಲಿ ಕರ್ಮಶ್ರೇಷ್ಠ, ವರೀಯಾನುಷ, ಸಹಿಷ್ಣು ಎಂಬುವಂತಹ 3 ಜನ ಗಂಡು ಮಕ್ಕಳು ಪುಲಹ ಋಷಿಗಳಿಗಾಗಿದ್ದಾರೆ. ಇದಾದ್ಮೇಲೆ ಕ್ರಿಯಾ ಎಂಬುವಂತಹ 6ನೇ ಮಗಳನ್ನು ಕ್ರತು ಎಂಬುವಂತಹ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ವಾಲಕ್ಕಿಲ್ಲಿರುವಂಥ 60,000 ಜನ ಮಕ್ಕಳಾಗಿ ಹುಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಸಂಧ್ಯಾವಂದನೆ ಮಾಡದೇ ಇರಲಿ, ಅವ್ರು ಇದ್ದಿದ್ದಕ್ಕೆ ನಾವೆಲ್ಲ ಬದುಕಿದ್ದೀವಿ. ಹಾಗೆ ವಾಲಕ್ಕಿಲ್ಲರು 60,000 ಜನ ಇದ್ದಾರೆ ಅಂತಂದ್ರೆ ಅವ್ರು ಎದಕ್ಕಿದ್ದಾರೆ ಅಂತಂದ್ರೆ ನಮ್ಮ ಪರವಾಗಿ ಸಂಧಾನ ಮಾಡಲಿಕ್ಕೆ ಇದ್ದಾರೆ ಅವರು. ಯಾಕೆ ಅಂದರೆ ಈ ಸೂರ್ಯ ಹುಟ್ಟೋ ಕಾಲಕ್ಕಾಗಲಿ ಅಸ್ತಮಯ ಕಾಲಕ್ಕಾಗಲಿ ಅಲ್ಲಿ ಮಾಂದೇಯರು ಅಂತ ರಾಕ್ಷಸರು ಇರ್ತಾರೆ. ಆ ಮಾಂದೇಯ ರಾಕ್ಷಸರು ಈ ಸೂರ್ಯನನ್ನ ಹಿಡಿದು ಬಿಡ್ತಾರಂತವ್ರು. ಹಿಡಿದಾಗ ಆಗ ಅವರನ್ನ ಕೊಲ್ಲಬೇಕಾದ್ರೆ ಬ್ರಹ್ಮಾಸ್ತ್ರಕ್ಕೆ ಮಾತ್ರ ಸಾಧ್ಯ. ಆ ಬ್ರಹ್ಮಾಸ್ತ್ರದ ಮಂತ್ರ ಯಾವುದು ಅಂದರೆ ಗಾಯತ್ರಿ ಮಂತ್ರ. ನಾವು ಅನ್ನುವಂಥ ಮಂತ್ರ ಗಾಯತ್ರಿ ಮಂತ್ರ ಬ್ರಹ್ಮಾಸ್ತ್ರ ಆಗೋದಿಲ್ಲ. ಯಾಕೆ ನಮ್ಗೆ ಆ ವೀರ್ಯವತ್ತ ಬ್ರಹ್ಮಾಸ್ತ್ರಕ್ಕೆ ಬರೋ ವೀರ್ಯವತ್ತ ಕೊಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ, ತಪಶಕ್ತಿ ಇಲ್ಲ. ನಮ್ಮ ಗುರುಗಳು ಹೇಳ್ತಿದ್ರಿ, ಯಾಕಿಲ್ಲ ನಮ್ಮಲ್ಲಿ ಅಂತಂದ್ರೆ 3 ಕಾರಣ ಅಂತ ಹೇಳ್ತಿದ್ರು. ಜಿಹ್ವಾದದ್ದ ಪರಾನ್ನೇನ, ಮತ್ತೊಬ್ಬರ ಮನೆ ಊಟ ಮಾಡೋದಂದ್ರೆ ನಮ್ಮ ಬಾಯಲ್ಲಿ ಮಂತ್ರ ಹೇಳುವಂಥ ಬಾಯಿ ಏನಿದೆಯಲ್ಲ, ಆ ಬಾಯಿ ಸುಟ್ಟು ಹೋಗ್ಬಿಟ್ಟಿದೆ. ಸುಟ್ಟು ಹೋದ ಬಾಯಲ್ಲಿ ಬಂದಿರೋ ಮಂತ್ರ ಬಾಣಲೆ ಸುಟ್ಟಿರೋ ಬೀಜಕ್ಕೆ ಸಮಾನ, ಯಾವತ್ತೂ ಫಲವತ್ತು ಆಗೋದಿಲ್ಲ ಅಂತ. ಜಿಹ್ವಾದದ್ದ ಪರಾನ್ನೇನ, ಹಸ್ತೋದದ್ದೋ ಪ್ರತಿಗ್ರಹ, ಜಪ ಮಾಡುವಂತಹ ಕೈ ಇದೆಯಲ್ಲ, ಕೈಯಲ್ಲಿ ಎಣಿಸಿ ಜಪ ಮಾಡಬೇಕು. ಅಲ್ಲಿ ನೀವು ದಕ್ಷಿಣೆ ಕೊಡೋದನ್ನು ಇಸ್ಕೊಂಡು ಏನಾಗ್ತದೆ ಅಂತಂದ್ರೆ ಪ್ರತಿಗ್ರಹ ಮಾಡೋದ್ರಿಂದ ಕೈಯಲ್ಲಿರುವಂತಹ ಶಕ್ತಿ ಸುಟ್ಟೋಗ್ಬಿಡ್ತದಂಥದ್ದು. ಸುಟ್ಟೋದಾಗ ಜಪಮಣಿಗೆ ಎಲ್ಲಿಂದ ಬರಬೇಕು ಶಕ್ತಿ? ಅದು ಕೈ ಜಪ ಮಾಡ್ಲಿಕ್ಕೂ ಶಕ್ತಿ ಇಲ್ಲ, ಜಪಮಣಿಗೂ ಶಕ್ತಿ ಇಲ್ಲ. ಹೋಗ್ಲಿ ಮನಸ್ಸಿನಿಂದ ಮಾಡ್ತಾರೆ ಅಂದ್ರೆ ಮನೋದಗ್ಧಂ ಪರಸ್ಪೇಶ, ಮತ್ತೊಬ್ಬರು ಹೆಣ್ಣಂದ್ರೆ ಹೇಗಿದ್ದಾರೆ ವಿಚಾರ ಮಾಡೋದ್ರಲ್ಲೇ ಮನಸ್ಸು ಕಾಲ ಕಳೆದು ಬಿಟ್ಟಿರ್ತದೆ. ಹೀಗಿದ್ದಾಗ ಮನುಷ್ಯನ ಶಕ್ತಿಯೂ ಕೂಡ ಹೋಗ್ಬಿಡ್ತದೆ. ಮಂತ್ರ ಸಿದ್ಧಿ ಕಥಂ ಭವೇತ್, ಈ ರೀತಿಯಾಗಿದೆ ಮಂತ್ರ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಗಾಯತ್ರಿ ಮಂತ್ರಕ್ಕೆ ಬ್ರಹ್ಮಾಸ್ತ್ರದ ಒಂದು ಶಕ್ತಿಯನ್ನು ಕೊಡಬೇಕು ಅಂತಂದ್ರೆ ಅದು ನಾವು ಹೇಳಿದ್ರೆ ಆಗೋದಿಲ್ಲ, ಅಧಿಕಾರವೂ ಇಲ್ಲ, ಅದಾಗೋದು ಇಲ್ಲ. ಆದರೆ ವಾಸ್ತವಿಕವಾಗಿ ಬ್ರಹ್ಮಾಸ್ತ್ರದ ಮಂತ್ರ ಗಾಯತ್ರಿ ಮಂತ್ರನೇ. ಆ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡಿದಾಗ ಮಾತ್ರ ಅದು ಬ್ರಹ್ಮಾಸ್ತ್ರ ಆಗ್ತದೆ.
ಒಂದು ಕಡ್ಡಿಯೂ ಬ್ರಹ್ಮಾಸ್ತ್ರ ಆಗ್ತದೆ. ಆ ಬ್ರಹ್ಮಾಸ್ತ್ರದ ಮಂತ್ರ ಇದೆಯಲ್ಲ, ಅದನ್ನು ವಾಲಕಿಲ್ದರು ಹೇಳಿದಾಗ ಬ್ರಹ್ಮಾಸ್ತ್ರವೇ ಆಗ್ತದೆ. 60,000 ಜನ ವಾಲಕಿಲ್ದರು ಆ ಮಂತ್ರವನ್ನು ಹೇಳಿ ಅವರು ಅರ್ಘ್ಯ ಕೊಡ್ತಾರೆ. ಅರ್ಘ್ಯ ಕೊಟ್ಟರೆ ಆ ನೀರು ಬ್ರಹ್ಮಾಸ್ತ್ರ ಆಗ್ತದೆ. ಅರ್ಘ್ಯ ಕೊಡುವಂಥ ನೀರು ಬ್ರಹ್ಮಾಸ್ತ್ರ ಆಗಿ ಅದು ಮಾಂದೇಯರನ್ನು ಸಂಹಾರ ಮಾಡ್ತದೆ. ಸಂಹಾರ ಮಾಡಿದಾಗ ಸೂರ್ಯ ಸುಲಭವಾಗಿ ಉದಯ ಆಗ್ತಾನೆ, ಸುಲಭವಾಗಿ ಅಸ್ತಂಗತ ಆಗ್ತಾನೆ. ಹಾಗಾಗಿ ವಾಲಕಿಲ್ಯರ ಉಪಕಾರ ನಮ್ಮ ಮೇಲೆ ಸದಾ ಕಾಲಕ್ಕೂ ಇರ್ತದೆ. ಅವ್ರ ಸ್ಮರಣೆಯನ್ನು ನಾವು ಮಾಡಬೇಕು. ವಾಲಕಿಲ್ಯರನ್ನು ಪ್ರಾತಃ ಕಾಲದಲ್ಲಿ ಎದ್ದು ಸ್ಮರಣೆ ಮಾಡಬೇಕು, ಸಾಯಂಕಾಲದಲ್ಲಿ ಅವ್ರು ಸ್ಮರಣೆ ಮಾಡಬೇಕು. ಯಾಕಂದ್ರೆ ಸ್ವಾಮಿ ನೀವು ಮಾಡುವಂಥ ಕಾರ್ಯದಿಂದಲೇ ಇದೆಲ್ಲ ನಡೀತಾ ಇದೆ, ನಾನು ಮಾಡೋದು ಬರೋ ಔಪಚಾರಿಕ ಅಂತ ಹೇಳ್ಕೋಬೇಕು. ಆದರೆ ನಾವು ಮಾಡೋದಕ್ಕೆ ನಾನು ಸ್ವಲ್ಪ ಫಲ ಬಂದರೂ ಬಂದಿತ್ತು, ಇಲ್ಲಾಂದ್ರೆ ಇಲ್ಲ. ಅಂತಹ 60,000 ಜನ ವಾಲಕಿಲ್ಯರು. ಅವ್ರನ್ನ ಭಗವಂತ ಸರಿಯಾಗಿ ಅರ್ಘ್ಯವನ್ನು ಕೊಡ್ಲಿಕ್ಕೋಸ್ಕರವಾಗಿಯೇ ಅವ್ರನ್ನ ನಿರ್ಮಾಣ ಮಾಡಿದ್ದಾನೆ. ಇದಾದ್ಮೇಲೆ ವಸಿಷ್ಠರಿಗೆ 7ನೇ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆಕೆಗೆ ಅರುಂಧತಿ ಈ ರೀತಿಯಾಗಿ ಹೆಸರು. ವಸಿಷ್ಠ ಋಷಿಗಳ ಹೆಂಡತಿ ಅರುಂಧತಿ. ಪತಿವೃತ್ತಿಯಲ್ಲಿ ಆಕೆ ಮೊದಲನೇ ಹೆಸರು ಆಕೆ ಅರುಂಧತಿ. ಪುರೋಗಾಹ ಸರ್ವೇ ಏಕಪತ್ನ್ಯಾ ಪ್ರಿಯಂತಾಂ. ಪುಣ್ಯಾಚರಣೆಗೆ ಕೇಳಬೇಕು, ಅರುಂಧತಿನೇ ಮೊದಲು ಬರ್ತಾಳಲ್ಲ. ಯಾಕೆಂದ್ರೆ ಆಕೆ ಏಕಪತ್ನಿ ವ್ರತಸ್ಥರಲ್ಲಿ ವಸಿಷ್ಠ ಋಷಿಗಳು ಹೇಗೋ ಅರುಂಧತಿಯು ಹಾಗೆ, ಅಷ್ಟು ಪತಿವ್ರತ್ಯ ಇರುವಂಥವ್ರು. ಆದ್ದರಿಂದ ಅರುಂಧತಿ ನಕ್ಷತ್ರವೇ ಒಂದು ಬೇರೆ ಪ್ರತ್ಯೇಕವಾಗಿದೆ. ವಿವಾಹದಲ್ಲಿ ಒಂದು ತೋರಿಸ್ತಾ ಇರ್ತಾರೆ, ಕೈ ನೋಡಿದ್ರೆ ಸಾಕು ಅರುಂಧತಿ ನಕ್ಷತ್ರ ನೋಡಿದಾಗೆ ಅಂತ. ಕಾಣ್ತದೋ ಬಿಡ್ತದೋ, ಭಾಳ ಅರುಂಧತಿ ನಕ್ಷತ್ರ ಇದೆಯಲ್ಲ ಅದು ಕಾಣೋದಿಲ್ಲ, ಅದು ನ್ಯಾಯ ಇದೆ. ಅರುಂಧತಿ ನಕ್ಷತ್ರದ ಪಕ್ಕದಲ್ಲಿ ಒಂದು ದೊಡ್ಡ ನಕ್ಷತ್ರ ಇದೆ, ಆ ದೊಡ್ಡ ನಕ್ಷತ್ರ ತೋರಿಸ್ಬಿಟ್ಟು ಅದ್ರ ಪಕ್ಕದಲ್ಲಿ ಇದೆಯಲ್ಲ ಅದು ಅರುಂಧತಿ ಅಂತ ಹೇಳ್ಬಿಡ್ತಾರೆ. ಕಾಣಿಸ್ತದೋ ಬಿಡ್ತದೆ ಆಮೇಲೆ ಅದು ಅರುಂಧತಿ ನ್ಯಾಯ ಇದ್ದಂಗೆ, ಅದು ನ್ಯಾಯ ಅಂತ ಪ್ರಸಿದ್ಧಿಯಾಗಿದೆ. ಅಂತಹ ಆಕೆಗೆ ಗೌರವ ಸ್ಥಾನ ಇದೆ ಅರುಂಧತಿಗೆ. ಆಕೆಯ ಮಕ್ಕಳು ಚಿತ್ರಕೇತು, ಸುರೋಚಿ, ವಿರಜ, ಮಿತ್ರ, ಉಲ್ಬಣ, ವಸುಭೃತು, ಯಾನ, ದ್ಯುಮಾನ್, ಶಕ್ತಿ ಈ ರೀತಿಯಾಗಿರ್ತಕ್ಕಂಥ 10 ಜನ ಮಕ್ಕಳಿದ್ದಾರೆ. ಆ 10 ಜನ ಮಕ್ಕಳಲ್ಲಿ ಶಕ್ತಿ ಋಷಿಗಳಲ್ಲಿ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಇದೆ. ಕಡೆಯ ಮಕ್ಕಳವರು. ಆ 10 ಜನರ ಮಕ್ಕಳಲ್ಲಿ ಮೊದಲನೇ ಚಿತ್ರಕೇತು ಅಂತ ಮಗನಿಗೆ ರಾಮಚಂದ್ರ ತನ್ನ ಎಲ್ಲ ಸರ್ವಸ್ವವನ್ನು ದಾನ ಮಾಡಿ ಮನಕ್ಕೆ ಹೋದ್ನಂತ. ಶಕ್ತಿ ಋಷಿಗಳಿಗೆ ತನ್ನ ವಿಶೇಷವಾದ ಅನುಗ್ರಹ ಮಾಡಿ ವಿಶೇಷ ಆವೇಶ ಕೊಟ್ಟನಂತವ್ರಿಗೆ. ಆ ಶಕ್ತಿ ಋಷಿಗಳ ಮಕ್ಕಳೇ ಪರಾಶರರು. ಅವರ ಮಕ್ಕಳಾಗ ಸಾಕ್ಷಾತ್ ವೇದವ್ಯಾಸ ದೇವರು ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ವಸಿಷ್ಠರ ವಂಶದಲ್ಲಿ ಆಗಿರ್ತಕ್ಕಂಥ ಭಗವಂತನ ವಿಶೇಷವಾದ ಅವತಾರ. ಇದಾದ ಮೇಲೆ 8ನೆಯ ಒಳಗು ಚಿತ್ತಿ ಇಂತಿ ರೀತಿಯಾಗಿರ್ತಕ್ಕಂಥ ಹೆಣ್ಣುಮಗಳು, ಅವಳನ್ನ ಅಥರ್ವಣ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಥರ್ವಣರು ಒಂದು ಬ್ರಹ್ಮದೇವರಿಂದ ವೈವಸ್ವತ ಮನ್ವಂತರದಲ್ಲಿ ಮೊದಲು ಹುಟ್ಟಿರ್ತಕ್ಕಂಥ ಮಗ. ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಂತ ಉಪನಿಷತ್ತು ಬರ್ತದೆ. ಅಥರ್ವ ಉಪನಿಷತ್ತಿಗೆ ಅವರ ಋಷಿಗಳು ಒಂದು ರೀತಿಯಾಗಿ ಅವ್ರನ್ನ ಕರೀತಾರೆ. ಅಂತಹ ಮಹಾನುಭಾವರು ಅವರು ಸಂಗ್ರಹ ಮಾಡಿರುವಂಥ ವೇದವೇ ಅಥರ್ವ ವೇದ ಅಂತ ರೀತಿಯ ಜಗತ್ತಲ್ಲಿ ಪ್ರಸಿದ್ಧಿಯಾಗಿದೆ. ಅದನ್ನೇ ವೇದವ್ಯಾಸರು ಸಂಗ್ರಹ ಮಾಡಿ ಒಂದು ಜಗತ್ತಿಗೆ ಕೊಟ್ಟಿದ್ದಾರೆ, 12 ಶಾಖೆ ಮಾಡಿ. ಅಂಥವ್ರ ಹೆಂಡತಿ ಚಿತ್ತಿ ಅಂತ. ಆಕೆಗೆ ಧೃತವ್ರತ, ಅಶ್ವಶಿರ, ದಧ್ಯಂಚ ಅಂತ ರೀತಿಯಾಗಿ 3 ಜನ ಋಷಿಗಳು ಮಕ್ಕಳಾಗಿದ್ದಾರೆ. ಇದಾದ ಮೇಲೆ 9ನೇ ಮಗಳು ಖ್ಯಾತಿ. ಆ ಖ್ಯಾತಿ ಎಂಬುವಂತಹ ಮಗಳನ್ನ ಭೃಗುರ್ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಆಗ ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಧಾತ, ವಿಧಾತ, ಕವಿ ಈ ರೀತಿಯಾಗಿ 3 ಜನ ಮಕ್ಕಳು ಹುಟ್ಟಿದ್ದಾರೆ. ಧಾತ, ವಿಧಾತ ಪುಣ್ಯ ಪಾಪಗಳಿಗೆ ಅವರನ್ನ ನಿಯಾಮಕರನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕವಿ ಕೊಟ್ಟಿರುವಂತಹ ಮಗನೇ ಶುಕ್ರಾಚಾರ್ಯ. ಇವತ್ತಿನ ವಾರಕ್ಕೆ ಅಭಿಮಾನಿಯಾದ ದೇವತೆ ಶುಕ್ರಾಚಾರ್ಯ, ಕವಿಗಳು ಅಂತ ಅವರು ಕರೀತಾರೆ. ಆಮೇಲೆ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಮಾಡಿದ್ರು. ಆಕೆಗೆ ಶ್ರೀ ಇಂತಿ ರೀತಿಯಾಗಿ ಹೆಸರು, ಶ್ರೀದೇವಿ ಇಂತಿ ರೀತಿಯಾಗಿ ರಮಾದೇವಿಯನ್ನು ಕೊಟ್ಟಿದ್ದಾರೆ. ಆ ಋಷಿಗಳು ಆ ಲಕ್ಷ್ಮೀದೇವಿ ರಮಾದೇವಿಯನ್ನು ಪರಮಾತ್ಮನಿಗೆ ಕೊಟ್ಟು ವಿವಾಹ ಮಾಡಿ ಪರಮಾತ್ಮನ ಅಳಿಯನನ್ನೇ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಭಗವಂತರು ಒಬ್ಬರು ಸುಮ್ಮನಿರ್ತಾರೆ. ಭಗವಂತ ಋಷಿಗಳು ಅಳಿಯ, ರಮಾದೇವಿ ಅಳಿಯ. ಇದನ್ನು ನಾವು ತಿಳ್ಕೊಂಡಾಗ ರಮಾದೇವಿ ಸಿಟ್ಟು ಬರಲಿಲ್ಲ, ಅಪ್ಪ ಓದಿದ ಸಿಟ್ಟು ಬರಲಿಲ್ಲ. ಆಕೆಗೆ ಋಷಿಗಳು ಓದಿದ ಸಿಟ್ಟು ಬಂತು, ಕಲ್ಲ ಬರ್ಬೋದು ಕಥೆ ಕೇಳ್ತೀವಲ್ಲ, ಈ ಭಾವದ ಅರ್ಥ ಆದರೆ ಅದು ಅರ್ಥ ಆಗ್ತದೆ. ರಮಾದೇವಿ ಸಿಟ್ಟು ಬರಲಿಲ್ಲ. ಲಕ್ಷ್ಮೀದೇವಿ ಸಾಕ್ಷಾತ್ ಮಗಳಾಗಿದ್ದಾರೆ ಋಷಿಗಳಿಗೆ. ಹಾಗಾಗಿ ಋಷಿಗಳ ವಂಶವನ್ನು ಯಾರು ಸ್ಮರಣೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಸಂಪತ್ತು ಜಾಸ್ತಿ ಬರ್ತದೆ. ಯಾಕೆ ಅಂದರೆ ಆ ಲಕ್ಷ್ಮೀದೇವಿಗೆ ಭಾರ್ಗವಿ ಅಂತ ಹೆಸರು. ಅವಳಿಗೆ ಋಷಿಗಳ ಮಗಳಾದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು. ಭಾರ್ಗವಿ, ಲೋಕಜನನಿ ಅಂತ ಕರೆಯುವಂಥ. ಆಮೇಲೆ ಧಾತ ಎಂಬುವಂಥ ಮಗನಿಗೆ ಅಯತಿ ಎಂಬುವಂಥ ಹೆಂಡತಿಯಲ್ಲಿ ಮೃಕಂಡು ಅಂತ ಈ ರೀತಿಯಾಗಿ ಒಬ್ಬ ಮಹರ್ಷಿಗಳು ಹುಟ್ಟಿದ್ರಂತ. ಆ ಮೃಕಂಡ ಋಷಿಗಳಿಗೆ ಮಕ್ಕಳಾಗಲಿಲ್ಲ, ತಪಸ್ ಮಾಡಿದ್ರಂತ ಅವ್ರು ಮೃಕಂಡ ಋಷಿಗಳು. ಋತುದೇವರನ್ನು ಕುರಿತು ಋತುದೇವರು ತಪಸ್ ಮಾಡಿದಾಗ ಪ್ರತ್ಯಕ್ಷ ಆಗಿ 100-120 ವರ್ಷ ಬದುಕುವಂಥ ದಟ್ಟನಾದ ಮಗ ಬೇಕು, 16 ವರ್ಷ ಬದುಕುವಂತಹ ಒಳ್ಳೆ ಬ್ರಹ್ಮಜ್ಞಾನಿಯಾದ ಮಗ ಬೇಕು ಅಂತ ನಿನಗೆ ವರವನ್ನು ಕೇಳಬೇಕು ಅಂದ್ರಂತ ಋತುದೇವರು. ಆಗ ಮೃಕಂಡ ಋಷಿಗಳು 16 ವರ್ಷ ಇರುವಂಥ ಮಗನೇ ಆಗಲಿ, ಒಳ್ಳೆ ವೇದಜ್ಞಾನಿಯೇ ಆಗಲಿ, ಅಂಥ ಮಗನೇ ಬರಲಿ ಹುಟ್ಟಲಿ ಅಂತ ಕೇಳ್ಕೊಂಡ್ರಂತ. ಆಯ್ತು ಅಂತ ಅವರಿಗೆ ಮಗನನ್ನು ಕೊಟ್ಟು ಋತುದೇವ ಅಂತರ್ಧಾನರಾದರು. ಆ ಹುಟ್ಟು ಬಂದಿರೋ ಮಕ್ಕಳೇ ಮಾರ್ಕಾಂಡೇಯ ಋಷಿಗಳು. ಆ
ಅವರಿಗೆ ಬ್ರಹ್ಮ ಎಲ್ಲ ಋಷಿಗಳ ಹತ್ರನೂ ಕೂಡ ಈ ಮುಖಂಡ ಋಷಿಗಳು ಅವ್ನು ಕರ್ಕೊಂಡು ನಮಸ್ಕಾರ ಮಾಡಿಸ್ತಾ ಇದ್ರು. ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿಸ್ತಾ ಇದ್ರು. ಪ್ರತಿಯೊಬ್ಬರು ಇವರಿಗೆ ಆಯುಷ್ಮಾನ್ ಭವ ಇದೇ ಆಶೀರ್ವಾದ ಮಾಡ್ತಾ ಇದ್ರು. ಅವ್ರೆಲ್ಲ ಆಯುಷ್ಮಾನ್ ಭವ ಅಂದಾಗ ಇವರು ಮುಖಂಡ ಋಷಿಗಳು ಒಂದು ಸಭೆ ದೊಡ್ಡ ಯಜ್ಞ ಮಾಡಿದ್ರಂತ, ಸಭೆ ಸೇರಿಸಿದ್ರಂತೆ ಎಲ್ಲ ಋಷಿಗಳನ್ನು ಕೂಡ. ಎಲ್ಲರಿಗೂ ನಮಸ್ಕಾರ ಮಾಡಿದಾಗ ಎಲ್ಲರೂ ಆಯುಷ್ಮಾನ್ ಭವ ಅಂದಾಗ ಹೇಳಿದ್ರ, ನನ್ನ ಮಗನಿಗೆ ಅಲ್ಪ ಆಯುಷ್ಯ ಇದೆ, ಬ್ರಾಹ್ಮಣರು ಸತ್ಯವಾದಿಗಳು, ನಿಮ್ಮ ಮಾತು ಸುಳ್ಳು ಆಗ್ತದೆ, ಯಾಕೆಂದ್ರೆ ಅವನಿಗೆ ಅಲ್ಪ ಆಯುಷ್ಯ ಇದೆ, ನೀವೇ ಇದಕ್ಕೆಂದ್ರೆ ಗಜ ತೋರಿಸ್ಬೇಕು ಅಂತ ಕೇಳಿದ್ರಂತ. ಆಗೆಲ್ಲ ಬ್ರಹ್ಮಜ್ಞಾನಿಗಳು ಪ್ರತಿಯೊಬ್ಬರು ಕೂಡ ಬ್ರಹ್ಮದೇವರ ಇದಕ್ಕೆ ಹೋದ್ರಂತ, ಸಭೆಗೆ ಹೋದ್ರಂತ. ಹೋಗೋ ಕಾಲಕ್ಕೆ ಅವರು ಇವನು ಕರ್ಕೊಂಡೇ ಹೋದ್ರಂತೆ, ಯಾರನ್ನ ಮಾರ್ಕಂಡೇಯರನ್ನು ಕರ್ಕೊಂಡು ಹೋಗಿದ್ರಂತೆ. ಕರ್ಕೊಂಡೋಗಿ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಸಿದ್ರು. ಬ್ರಹ್ಮದೇವರು ಆಯುಷ್ಮಾನ್ ಭವ ಅಂದ್ರಂತೆ. ಬ್ರಹ್ಮದೇವರು ಅವ್ನು ಕೇಳಿದ್ರಂತೆ, ಯಾಕೆ ಬಂದಿದ್ರು ಎಲ್ಲರೂ ನೀವು ಏನು ವಿಚಾರ ಅಂತ ಕೇಳಿದ್ರಂತೆ. ಇಲ್ಲ, ನಾವು ಬಂದು ಕೆಲಸ ಆಯಿತು, ಕರ್ಕೊಂಡು ಹೋಗ್ತೀವಿ ವಾಪಸ್ ಅಂತ ಕರ್ಕೊಂಡು ಬಂದ್ಬಿಟ್ರು. ಬ್ರಹ್ಮದೇವರೇ ಆಯುಷ್ಮಾನ್ ಭವ ಅಂತ ಹೇಳಿದ ಮೇಲೆ ಇವರಿಗೆ ಆಯುಷ್ಯ ಜಾಸ್ತಿ ಆಗೋಯ್ತು, ಅವರಿಗೆ ಸಾಕು ಅಂತ ಅಂದ್ಬಿಟ್ರು. ಅವ್ರು ಯಾಕೆ ಬಂದಿದ್ದೆ ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಆಯುಷ್ಯ ತಮ್ಮ ಮಾತು ಉಳಿಸ್ಕೋಬೇಕಾಗಿತ್ತು, ಬ್ರಹ್ಮದೇವರಿಗೆ ಆಯುಷ್ಯ ಕೊಡಬೇಕಾಗಿತ್ತು ಅವರಿಗೆ. ಆಮೇಲೆ ಅವರಿಗೆಲ್ಲ ಗೊತ್ತಾಯಿತು. ರುದ್ರದೇವರು ಕೂಡ ಅವರ ಆಯುಷ್ಯವನ್ನು ಮುಂದೆ ಸಾರ್ಥಕ ಆಗುವಂತೆ ಪರಮಾತ್ಮ ದರ್ಶನವನ್ನು ಅವರಿಗೆ ಮಾಡಿಸಿದ್ದಾರೆ. ಪರಮಾತ್ಮ ಪ್ರಳಯ ದರ್ಶನ ಮಾಡಿಸಿದ. ಪ್ರಳಯ ಕಾಲದಲ್ಲೂ ಕೂಡ ಬದುಕು. ಕಡೆಗೆ ಅವರಿಗೆ 8 ವರ್ಷ ಆಯುಷ್ಯ ಅಂತಂದ್ರೆ ಬ್ರಹ್ಮದೇವರಿಗೆ ಇರುವಂಥ 7 ದಿನ, 1 ವಾರ ಸಪ್ತಾಹ, ಬ್ರಹ್ಮದೇವರ ಸಪ್ತಾಹ ಆಯುಷ್ಯ ಅವರಿಗೆ. ಬ್ರಹ್ಮದೇವರ 1 ದಿನದ ಆಯುಷ್ಯ ಬರೋದೇ ಬಹಳ ಕಠಿಣ, ಬರೋದೇ ಇಲ್ಲ ಯಾರಿಗೂ ಕೂಡ. ಚಿರಂಜೀವಿಗಳು ಅಂತ ಆಗ್ತಾರೆ ಹಂಗೆ ಬಂದರೆ ಅವರು. ಅಶ್ವತ್ಥಾಮಾಚಾರ್ಯ ಬ್ರಹ್ಮದೇವರು 1 ದಿನ ಇರ್ತಾರಂತ, ಅಷ್ಟೇ ಆಯುಷ್ಯ ಹುಟ್ಟಿದ ಮೇಲಿಂದ. ಹುಟ್ಟಿದ್ದ ವ್ಯವಸ್ಥಿತ ಮನ್ವಂತರದಲ್ಲಿ ಬ್ರಹ್ಮದೇವರಿಗೆ 6 ಮನ್ವಂತರ ಕಳೆದು 7ನೇ ಮನ್ವಂತರ ಆಗಲಿನಲ್ಲಿ ವ್ಯವಸ್ಥಿತ ಮನ್ವಂತರ ಬಂದಾಗ 28ನೇ ಮಹಾಯುದ್ಧ ದಾಪರಯುಗ ಬಂದಾಗ ಕೃಷ್ಣ ಮಾತ್ರ ಹುಟ್ಟಿದ ಮೇಲೆ ಬ್ರಹ್ಮದೇವರು 1 ದಿನ ಆಗೋ ತನಕ ಇರ್ತಾರಂತ. ಮುಂದಿನ 7 ಮನ್ವಂತರಗಳ ತನಕ ಇರ್ತಾರೆ ಅಂತ ರೀತಿಯಾಗಿ ಹೇಳ್ತಾರೆ. ಆ ಥರ ಬ್ರಹ್ಮದೇವರ 14 ಮನ್ವಂತರಗಳು ಕಳೆದ್ರೆ 1 ಹಗಲು ಅಷ್ಟೇ ರಾತ್ರಿ ಈ ರೀತಿಯಾಗಿ ಹೇಳಿದ್ದಾರೆ. ಅಂತ ಬ್ರಹ್ಮದೇವರು 1 ದಿನ 14 ಮನ್ವಂತರಗಳು, ಅಂತ 14 ಮನ್ವಂತರಗಳು 1 ದಿನ, 1 ಹಗಲು, 1 ರಾತ್ರಿ ಆಗಬೇಕು ಅಂತಂದು 7 ದಿನ ಕಳೆಯಬೇಕಂತ. ಅಷ್ಟು ತನಕಲೂ ಕೂಡ ಮಾರ್ಕಂಡ ಋಷಿಗಳು ಚಿರಂಜೀವಿಗಳಾಗಿರ್ತಾರೆ, ಬದುಕಿರ್ತಾರೆ. ಸಪ್ತಕಲ್ಪ ಪ್ರಜೀವನ ಅಂತ ಹೆಸರು ಅವರಿಗೆ. ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪ ಪ್ರಜೀವನ ಅಂತ 7 ಕಲ್ಪದಲ್ಲಿ ಜೀವನ ಮಾಡುವಂಥ ವ್ಯಕ್ತಿತ್ವ ಉಳ್ಳವಂಥ ಮಹಾನುಭಾವರು ಮಾರ್ಕಾಂಡೇಯರು. ಅವರ ಚರಿತ್ರೆ ಹೇಳೋದು ಮಾಡಿದರೆ ಮುಂದೆ ಬರ್ತದೆ, ಕಡೆಯಲ್ಲಿ ಅವ್ರ ಚರಿತ್ರೆ ಬರ್ತದೆ, ಆಯುಷ್ಯ ವೃದ್ಧಿ ಆಗ್ತದೆ ಅಂತ ರೀತಿ ಹೇಳಿದ್ದಾರೆ. ಆಮೇಲೆ ವಿಧಾತ ಎಂಬುವಂಥ ಋಷಿಗೆ ನಿಯತಿ ಎಂಬುವಂಥ ಹೆಂಡತಿ. ಆ ನಿಯತಿ ಎಂಬುವಂಥ ಹೆಂಡತಿಯಲ್ಲೇ ಹುಟ್ಟಿರ್ತಕ್ಕಂಥ ಋಷಿಗಳಿಗೆ ಪ್ರಾಣ ಋಷಿ ಇಂಥ ರೀತಿಯಾಗಿ ಹೆಸರವರಿಗೆ ಪ್ರಾಣ ಋಷಿ ಅಂತ ಕರೀತಾರೆ ಅವರನ್ನು. ಅಂದರೆ ವಿಶೇಷವಾಗಿ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಅವರಿಗೆ, ಹಾಗಾಗಿ ಪ್ರಾಣ ಅಂತ ಹೆಸರು ಬಂದ್ಬಿಡ್ತು ಅವರಿಗೆ. ಅವರ ಮಕ್ಕಳಿಗೆ ವೇದಶಿರ ಅಂತ ರೀತಿಯಾಗಿ ಹೆಸರು ಬಂತು. ಎಲ್ಲ ಉಪನಿಷತ್ತುಗಳನ್ನು ಕೂಡ ವಿಭಾಗ ಮೊದಲು ಮಾಡಿಟ್ಟ ಮಹಾನುಭಾವರು. ಹಾಗಾಗಿ ವೇದಶಿರ ಅಂತ ರೀತಿಯಾಗಿ ಅವರಿಗೆ ಹೆಸರು ಬಂತಲ್ಲ. ಇಂಥವರ ಸ್ಮರಣೆ ಮಾಡೋದೇ ಮಹಾನ್ ಪುಣ್ಯಕರ ಅಂತ ರೀತಿಯಾಗಿ ಹೇಳ್ತಾರೆ. ಭಾಗವತ ಕೇಳೋದೇ ಇಂಥವ್ರ ಸ್ಮರಣೆ ಆಗಲಿ ಅಂತ. ಇದನ್ನೆಲ್ಲ ಬಿಟ್ಟು ನಾವು ಕಥೆ ಹೇಳ್ತಾ ಕೂತ್ಕೊಂಡ್ರೆ ಭಾಗವತದಲ್ಲಿ ಇಂಥವ್ರ ಸ್ಮರಣೆ ಯಾವತ್ತಾಗ್ತದೆ, ಆಗೋದೇ ಇಲ್ಲ. ಇದಾಗಲಿಲ್ಲ ಅಂತಂದ್ರೆ ಭಾಗವತ ಕೇಳೋ ಪ್ರಯೋಜನ ಇಲ್ಲ. ಭಾಗವತ ಕೇಳಿದಾಗ ಆಯುಷ್ಯ ವೃದ್ಧಿ ಆಗ್ತದೆ, ಪುಣ್ಯ ವೃದ್ಧಿ ಆಗ್ತದೆ, ಅಮೃತ ತಪ್ತದೆ, ವಿಷಾಸ್ಪುಜಗಳ ಕಾಟ ಅಂಬೋದು ಹೋಗ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಇಂಥ ಋಷಿಗಳ ಸ್ಮರಣೆಯೇ ಅದಕ್ಕೆ ಕಾರಣ. ಇಂಥವರೆಲ್ಲ ಮಹಾನುಭಾವರಿದ್ದಾರೆ ಇಲ್ಲಿ ಅಂತ ಸ್ಮರಣೆ ಮಾಡುವಂತ. ಆಮೇಲೆ ಭೃಗು ಋಷಿಗಳ ಮಗ ಕವಿ ಅಂತ ಶುಕ್ರಾಚಾರ್ಯರು ಅಂತ ಹೇಳಿದ್ವಲ್ಲ, ಆ ಶುಕ್ರಾಚಾರ್ಯರಿಗೆ ಒಬ್ಬ ಮಗಳಿದ್ರು. ಆಕೆಗೆ ದೇವಯಾನಿ ಇಂಥ ರೀತಿಯಾಗಿ ಹೆಸರು ಆ ಶುಕ್ರಾಚಾರ್ಯರ ಮಗಳು. ಆ ದೇವಯಾನಿ ಯಯಾತಿರಾಜನನ್ನ ಮದುವೆ ಆದ್ಲು. ಅವಳ ಮಗನೇ ಯದುರಾಜ, ಮುಂದೆ ಯದು ವಂಶ, ಕಟ್ಟು ವಂಶ ಅಂತ ರೀತಿಯಾಗಿ ಅದು ಬೆಳೀತು. ಈ ರೀತಿಯಾದ ಈ ಕರ್ದಮ ದ್ರವಿತ್ರರ ಸಂತಾನ, ಕರ್ದಮ ದ್ರವಿತ್ರರು ಕರ್ದಮ ಋಷಿಗಳ ಮಕ್ಕಳುಗಳ ಸಂತಾನದ ಈ ಸೃಷ್ಟಿಯ ವಿಸ್ತಾರವನ್ನು ಹೇಳಿದರು. ಇದಾದ ಮೇಲೆ ಇದು ದೇವಹೂತಿ ದೇವಿ ಸೃಷ್ಟಿ ಪ್ರಪಂಚ ಆಯಿತು. ದೇವಹೂತಿ ದೇವಿ ಕರ್ತವರನ್ನು ಮದುವೆಯಾಗಿ ಅಲ್ಲಿನ 9 ಕನ್ನಿಕೆಯರು, ಆ 9 ಕನ್ನಿಕೆಯರು ಹುಟ್ಟಿರ್ತಕ್ಕಂಥ ಈ ಒಂದು ಸಂತಾನದ ಬಗ್ಗೆ ತಿಳಿದ ಮೇಲೆ ಇನ್ನು 2 ದೇವಹೂತಿ ದೇವಿ ತಂಗಿ ಆಕೂತಿ ಇಂಥ ರೀತಿಯಾಗಿ ಅವಳ ಹೆಸರು. ಆ ಆಕೂತಿ ವಿಶೇಷವಾಗಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಂತೆ ಅವಳು ಆಕೂತಿ. ಅದನ್ನ ಮನು ಮಹಾರಾಜ ಆಕೆ ಹುಟ್ಟಿದಾಗ ತಿಳ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಈಕೆಯಲ್ಲಿ ಮುಂದೆ ದೇವರ ಅವತಾರ ಮಾಡ್ತಾನೆ ಅಂತ ಗೊತ್ತಾಗಿತ್ತು ಮನು ಮಹಾರಾಜನಿಗೆ. ಮೊದಲೇ ಏನು ಮಾಡಿಬಿಟ್ಟ ಅಂದರೆ ಈಕೆ ಲಗ್ನ ಮಾಡ್ಕೊಡೋ ಕಾಲಕ್ಕೆ ರುಚಿ ಎಂಬುವಂಥ ಪ್ರಜಾಪತಿಗಳಿಗೆ ಲಗ್ನ ಮಾಡಿಕೊಟ್ಟಂತೆ. ಕೊಡೋ ಕಾಲಕ್ಕೆ ನೇಮ ಹಾಕಿದ. ಏನಂತಂದ್ರೆ ಇವಳಲ್ಲಿ ಹುಟ್ಟುವಂತಹ ಮಗ ನನ್ನ ಮಗ ಅವನು ಅಂತ ರೀತಿಯಾಗಿ ಮೊದಲೇ ಪುತ್ರಿಕಾಪುತ್ರ ನ್ಯಾಯ ಅಂತ ಒಂದು ನ್ಯಾಯವನ್ನು ಮಾಡಿ ಮದುವೆ ಮಾಡಿಕೊಟ್ಟ. ಆಗ ಅಲ್ಲಿ ಭಗವಂತ ಯಜ್ಞನಾಮಕನಾಗಿ ಆಕೂತಿ ದೇವಿಯಲ್ಲಿ ಅವತಾರ ಮಾಡಿ ಬಂದಾಗ ಆ ಸ್ವಯಂಭೂಮನುವಿನ ಮಗ ಅಂತ ರೀತಿಯಾಗಿ ಆದ.
ಆಮೇಲೆ ಆ ದೇವರ ಸನ್ನಿಧಾನಕ್ಕೆ ತಕ್ಕಂಥ ಲಕ್ಷ್ಮೀ ಸನ್ನಿಧಾನವು ವಿಶೇಷವಾಗಿ ಇತ್ತು. ಆ ಋಷಿ ಪ್ರಜಾಪತಿಗಳ ಹೆಂಡತಿ ಆಗಿರತಕ್ಕಂಥ ಆಪೋಜಿ ದೇವಿ, ಆ ಋಷಿ ಪ್ರಜಾಪತಿಗಳ ಹೆಂಡತಿಯಾದ ಆಪೋಜಿ ದೇವಿಯಲ್ಲಿ ಲಕ್ಷ್ಮೀದೇವಿ ಹುಟ್ಟು ಬಂದಂತ. ಆ ಲಕ್ಷ್ಮೀದೇವಿಗೆ ದಕ್ಷಿಣ ಅಂತ ರೀತಿಯಾಗಿ ಹೆಸರು. ಇವ ಹುಟ್ಟೋಕ್ಕಿಂತ ಮುಂಚೆನೆ ತಾಯಿಯ ಅಕ್ಕ ಆಗ್ಬಿಟ್ಟಿದ್ಲು ಅವನಿಗೆ, ಪರಮಾತ್ಮನಿಗೆ, ಯಜ್ಞನಾಮಕ ಪರಮಾತ್ಮನಿಗೆ ತಾಯಿ ಹುಟ್ಟೋಕ್ಕಿಂತ ಮುಂಚೆನೆ ಅಕ್ಕ ಆಗ್ಬಿಟ್ಟಿದ್ಲು. ಹಾಗಾಗಿ ಯಜ್ಞನಾಮಕ ಪರಮಾತ್ಮ ಆ ಆಪೋಜಿ ದೇವಿಯ ತಮ್ಮ ಆದ್ದರಿಂದ ಅದು ಮುಂದೆ ಅದೇ ಆಪೋಜಿ ದೇವಿಯ ಮಗಳಾಗಿ ಹುಟ್ಟಿರತಕ್ಕಂತಹ ದಕ್ಷಿಣ ಎಂಬುವಂಥ ಲಕ್ಷ್ಮೀದೇವಿ ಅವನೇ ಮದುವೆ ಆದ. ಹಿಂಗೆ ಸೋದರ ಮದುವೆ ಆದ ಮೇಲೆ ಆ ಸ್ವಯಂಭೂಮನವನ್ನ ರಕ್ಷಣೆ ಮಾಡಿ ಮೊದಲನೇ ಮನ್ವಂತರಕ್ಕೆ ಅವನೇ ಇಂದ್ರ ಅಂತ, ಇಂದ್ರ ಪದವಿಯನ್ನು ಆಡಿರತಕ್ಕಂತಹ ಯಜ್ಞನಾಮಕ ಪರಮಾತ್ಮ ಅಂತ. ಆಮೇಲೆ ಈ ದಕ್ಷ ಪ್ರಜಾಪತಿಗೆ ಮನು ಮಹಾರಾಜ ತನ್ನ ಪ್ರಸೂತಿ ಎಂಬುವಂಥ ಮೂರನೇ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಾನೆ. ಆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳುಗಳು ಒಟ್ಟು ಅವನಿಗೆ ಗಂಡು ಮಕ್ಕಳೇ ಇಲ್ಲ. ದಕ್ಷ ಪ್ರಜಾಪತಿಯನ್ನು ನೋಡಿ ನಾವು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಏನು ದುಃಖ ಪಡಬಾರ್ದು ಅಂತ ಕಲಿಬೇಕಾದ ಪಾಠ ಇದೆ. ಯಾಕಂದ್ರೆ ಅವನಿಗೆ 16 ಜನ ಹೆಣ್ಮಕ್ಕಳೇ ಇದ್ದಾರೆ, ಅವನಿಗೆ ಗಂಡು ಮಕ್ಕಳೇ ಇಲ್ಲ. ಆದರೂ ಅವನಿಗೆ ದುಃಖ ಇಲ್ಲ. ಅವನ ಪ್ರಜಾಪತಿ ಅಂತ ಆಗ್ಬಿಟ್ಟ, ದಕ್ಷ ಪ್ರಜಾಪತಿ ಅಂತ. ಹೆಣ್ಣು ಮಕ್ಕಳಿಗಿದ್ರೆ ಸಂತಾನ ಎಷ್ಟು ಬೆಳೀತದೋ ಗಂಡು ಮಕ್ಕಳಿಗೆ ಸಂತಾನ ಅಷ್ಟು ಬೆಳೆಯೋದಿಲ್ಲ. ಅದಕ್ಕೆ ಸೃಷ್ಟಿಗೆ ಮೂಲ ಬೇಕಾದದ್ದು ಹೆಣ್ಣು ಮಕ್ಕಳು ಅಂತ ರೀತಿಯಾಗಿ ಆ ಹೆಣ್ಣು ಮಕ್ಕಳನ್ನೇ ತಪಸ್ಸು ಮಾಡಿ ಬೆಳೆದಿರತಕ್ಕಂಥ ಮಹಾನುಭಾವ. ತಪಸ್ಸು ಮಾಡಿ ಅದು ಹೆಣ್ಣು ಹುಟ್ಲಿ ಅಂತ ಹೇಳಿ ಪಡೆದಂತಹ ಮಹಾನುಭಾವ ದಕ್ಷ ಪ್ರಜಾಪತಿ. ಇಂಥವ್ರು ನಮ್ಮ ಭಾಗವತದಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಇಂಥವ್ರನ್ನ ಕೇಳಿದಾಗ ನಾವು ಪುರುಷ ಪ್ರಧಾನ ಸಮಾಜ ಎಂಬುದು ಬಹಳ ತಪ್ಪಿದೆ. ಆದ್ದರಿಂದ ದಕ್ಷ ಪ್ರಜಾಪತಿ ಹೆಣ್ಣುಮಕ್ಕಳನ್ನೇ ಮೊದಲು ಪಡೆದ. ಅವನ ಹೆಣ್ಣುಮಕ್ಕಳ ಹೆಸರು ಕೇಳಿದ್ರೆ ಮಹಾಪಾಪನಾಶನ ಅಂತ ರೀತಿಯಾಗಿ ಹೇಳ್ತಾರೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹ್ರೀ, ಮೂರ್ತಿ, ಸ್ವಾಹ, ಸ್ವಧಾ, ಸತಿ ಇಂಥ ರೀತಿಯಾಗಿರ್ತಕ್ಕಂತಹ ಒಟ್ಟು 16 ಜನ ಆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳುಗಳು. ಆಮೇಲೆ ಈ ದಕ್ಷಿಣ ಎಂಬುವಂತ ರಮಾದೇವಿಯನ್ನು ಯಜ್ಞನಾಮಕ ಪರಮಾತ್ಮ ಮದುವೆ ಆದ್ಮೇಲೆ ಇಂದ್ರ ಪೃಥ್ವಿಯನ್ನು ಆಳುವ ಕಾಲಕ್ಕೆ ಆ ಪರಮಾತ್ಮನಿಗೆ ಒಟ್ಟು 12 ಜನ ಮಕ್ಕಳಾದ್ರಂಥವ್ರು. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇಂದ್ರ, ಕವಿ, ಭುವ, ಸ್ವಾಹ, ಸುದೇವ, ರೋಚನ ಅಂತ. ಆ ರೋಚನ ಅಂತಿದ್ದಾರಲ್ಲ ಅವ್ರು ಸಾಕ್ಷಾತ್ ವಾಯುದೇವರ ಅವತಾರ. ಇನ್ನು ಬಾಕಿ 11 ಜನರಲ್ಲಿ ವಾಯುದೇವರ ವಿಶೇಷವಾದ ಆವೇಶ ಅವತಾರ ಇದೆ. ವಾಯುದೇವರು ಪರಮಾತ್ಮನ ಮಕ್ಕಳಾಗಿ ಆವೇಶ ಅವತಾರ ಮಾಡಿದ್ದಾರೆ. ಅದರಲ್ಲಿ ರೋಚನ ಎಂಬುವಂತಹ ಕಡೆಯ ಮಗ ಏನು ವಾಯುದೇವರಿದ್ದಾರೋ ಅವರೇ 2ನೇ ಮನ್ವಂತರಕ್ಕೆ ಇಂದ್ರ ಆಗಿದ್ದಾರೆ. ಯಜ್ಞನಾಮ ಪರಮಾತ್ಮ 1ನೇ ಮನ್ವಂತರಕ್ಕೆ ಇಂದ್ರ ಆದ, ಸ್ವಯಂಭೂ ಮನ್ವಂತರಕ್ಕೆ. ಮುಂದೆ ಸ್ವರೋಚಿಷ ಮನ್ವಂತರದಲ್ಲಿ ರೋಚನ ನಾಮಕ ವಾಯುದೇವರೇನೆ ಇಂದ್ರರಾಗಿದ್ದಾರೆ ಅಂತ ಈ ರೀತಿಯಾದ ಅವರ ಒಂದು ಸಂತಾನದ ಬಗ್ಗೆ ಹೇಳಿದ್ದಾರೆ. ಇದಾದ ಮೇಲೆ ಈ ದಕ್ಷ ಪ್ರಜಾಪತಿಯ ಹೆಣ್ಮಕ್ಳಿದ್ದಾರಲ್ಲ ಇವರ ಸಂತಾನದ ಬಗ್ಗೆ ಹೇಳ್ತಾ ಬರ್ತಾರೆ. ಇವರು 13 ಜನರನ್ನು ಕೂಡ ಇವನು ಏನ್ ಮಾಡಿದ ಅಂತ ಧರ್ಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ. ದಕ್ಷ ಪ್ರಜಾಪತಿ ಧರ್ಮ ಪ್ರಜಾಪತಿ ಅಂತ ಯಮಧರ್ಮರಾಜನ ಒಂದು ಅವತಾರ ಧರ್ಮ ಪ್ರಜಾಪತಿ ಅಂತ. ಅದಕ್ಕೆ 13 ಜನ ಅವನ ಹೆಂಡಂದರಾಗಿದ್ದಾರೆ. ಅದರ ಶ್ರದ್ಧಾ, ಆ ಶ್ರದ್ಧಾ ಎಂಬುವಂಥ ಹೆಂಡತಿ ಧರ್ಮ ಪ್ರಜಾಪತಿಯಿಂದ ಶುಭ ಮುಹೂರ್ತಗಳಿಗೆ, ಶುಭ ಲಗ್ನಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಅವತಾರ ಮಾಡಿದ್ದಾರೆ. ಆಮೇಲೆ ಮೈತ್ರಿ ಎಂಬುವಂತಹ ಹೆಂಡತಿಯಲ್ಲಿ ಅನುಗ್ರಹ, ದೇವರ ಅನುಗ್ರಹವನ್ನ ಅನೇಕ ತರಹ ಮಾಡ್ತಾರೆ ಅಂತ ಅನೇಕ ರೀತಿಯಾದ ಅನುಗ್ರಹಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಸಾದ ಎಂಬುವಂತಹ ಮಕ್ಕಳುಗಳು ಅವತಾರ ಮಾಡಿದ್ದಾರೆ. ಆಮೇಲೆ ದಯಾ ಎಂಬುವಂತಹ ಹೆಂಡತಿ ಧರ್ಮ ಪ್ರಜಾಪತಿಗೆ, ಆ ದಯಾ ಎಂಬುವಂತಹ ಹೆಂಡತಿಯಲ್ಲಿ ಅಭಯಕ್ಕೆ ಅಭಿಮಾನಿಯಾಗಿದೆ, ಅಂದ್ರೆ ಅಭಯ ಎಂಬುವ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಅವತಾರ ಮಾಡಿದ್ದಾರೆ. ಆಮೇಲೆ ಶಾಂತಿ ಎಂಬುವಂತಹ ಹೆಂಡತಿಯೊಳಗೆ ಸುಖಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ, ಮಾನಸಿಕ ಸುಖಕ್ಕೆ ಅಭಿಮಾನಿಯಾದ ದೇವತೆ, ಸ್ವರೂಪ ಸುಖಕ್ಕಲ್ಲ, ಈ ಮನಸ್ಸಿನಿಂದ ಆಗುವ ಸುಖ ಇದೆಯಲ್ಲ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಮತ್ತೆ ಉದರದಲ್ಲಿ ಊಟ ಮಾಡಿದಾಗ ತೃಪ್ತಿ ಆಗ್ತದಲ್ಲ ತುಷ್ಟಿ, ಆ ತುಷ್ಟಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಮತ್ತೆ ತಿಂದಾಗ ಉಂಡಾಗ ನಮಗಾಗುವಂಥ ತಕ್ಷಣದ ಸಂತೋಷ ಇದೆಯಲ್ಲ ಆ ಸಂತೋಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮುದ ಎಂಬುವ ದೇವತೆ ಅವತಾರ ಮಾಡಿದ್ದಾರೆ. ಆಮೇಲೆ ಪುಷ್ಟಿ ಎಂಬುವಂಥ ಹೆಂಡತಿಯಲ್ಲಿ ಸ್ಮಯ ಅಂತಂದ್ರೆ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತ ಒಂದು ಶಕ್ತಿ, ಅಂತ ಶಕ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಅವತಾರ ಮಾಡಿದ್ದಾರೆ. ಕ್ರಿಯಾ ಎಂಬುವಂಥ ಹೆಂಡತಿಯಲ್ಲಿ ಯೋಗಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಅವತಾರ ಮಾಡಿದ್ದಾರೆ. ಉನ್ನತಿ ಎಂಬುವಂತಹ ಹೆಂಡತಿಯಲ್ಲಿ ಅವತಾರ ಮಾಡಿದ್ದಾರೆ, ಸ್ವಲ್ಪ ರಾಜಸಗುಣ ಜಾಸ್ತಿ. ದರ್ಪ ಎಂಬುವಂತಹ ದೇವತೆ ದರ್ಪಕ್ಕೆ ಅಭಿಮಾನಿ. ಯಾರಿಗ ಸ್ವಲ್ಪ ಔನ್ನತ್ಯ ಅಧಿಕಾರ ಸ್ಥಾನ ಬಂದ ಕೂಡಲೇ ಬರೋದೇ ಒಂದು ದರ್ಪ, ಯಾಕೆ ಅದು ಮಗ. ಹಾಗಾಗಿ ಉನ್ನತಿ ಬಂದ ಕೂಡಲೇ ಉನ್ನತಿಗೆ ತಕ್ಕಂತೆ ದರ್ಪ ಅವತಾರ ಮಾಡಿದ್ದಾರೆ. ಆಮೇಲೆ ಬುದ್ಧಿ ಎಂಬುವಂತಹ ಹೆಂಡತಿಗೆ ಅರ್ಥ ಎಂಬುವಂತಹ ಅರ್ಥಗಳಿಗೆ ಅಭಿಮಾನಿಯಾದ ದೇವತೆ ಅವತಾರ ಮಾಡಿದ್ದಾರೆ. ಮೇಧಾ ಎಂಬುವಂತಹ ಹೆಂಡತಿಗೆ ಸ್ಮೃತಿಗೆ ಅಭಿಮಾನಿಯಾದ ದೇವತೆ ಅವತಾರ ಮಾಡಿದ್ದಾರೆ, ಸ್ಮೃತಿ ಎಂಬುವಂಥವ್ರು. ವಿವೀಕ್ಷಾ ಎಂಬುವಂತಹ ಹೆಂಡತಿಗೆ ಕ್ಷೇಮ ಎಂಬುವಂತಹ ದೇವತೆ ಅವತಾರ ಮಾಡಿದ್ದಾರೆ.
ಸ್ತ್ರೀ ಎಂಬುವಂತಹ ಅಂದರೆ ಹಿರಿಯ ನಾಚಿಕೆ ಅಂತ ಆ ಹೆಂಡತಿಗೆ ಪ್ರಶ್ರಯ ಅಂದರೆ ಸರಿಯಾಗಿ ಆಚರಣೆ ಮಾಡ್ಬೇಕಾದ್ರೆ ಮೊದಲು ನಾಚಿಕೆ ಸ್ವಭಾವ ಇರಬೇಕು ಅಂತ. ಅದಕ್ಕೆ ನೋಡ್ರಿ ಹೆಂಡತಿಯರು ಮೊದಲಿಗೆ ಹಚ್ಕೊಂಡಿರ್ತಾರೆ, ಸರಿಯಾಗಿ ಅಂಟ್ಕೊಂಡ್ಬಿಡ್ತಾರೆ, ಮತ್ತೆ ಬಿಟ್ಟು ಹೋಗೋದೇ ಇಲ್ಲ. ಹೀಗೆಲ್ಲ ತಕ್ಕಂತೆ ಅವತಾರ ಎಂಬುದಾಗಿದೆ. ಅದಾದ್ಮೇಲೆ ಮೂರ್ತಿ ಎಂಬುವಂಥ ಹೆಂಡತಿ ಧರ್ಮ ಪ್ರಜಾಪತಿಗೆ ಆ ಮೂರ್ತಿ ಎಂಬುವ ಹೆಂಡತಿಯಲ್ಲೇ ಸಾಕ್ಷಾತ್ ಪರಮಾತ್ಮ 3 ಅವತಾರ ಮಾಡಿದ. ನಾರಾಯಣ, ಹರಿ, ಕೃಷ್ಣ ಅಂತ ರೀತಿಯಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಆಮೇಲೆ ನರ ಎಂಬುವಂತಹದ್ದೇ ವಿಶೇಷವಾದ ಆವೇಶ ಅವತಾರ, ಭಗವಂತನ ವಿಶೇಷ ಆವೇಶದ ಅವತಾರ ನರ ಅಂತ ರೀತಿಯಾಗಿ. ಈಗ ಮೂರ್ತಿಯಲ್ಲಿ ಭಗವಂತ ಮಾಡಿರುವಂಥ ಅವತಾರ ಧರ್ಮ ಪ್ರಜಾಪತಿಗೆ. ಈ ರೀತಿಯಾಗಿ 13 ಜನ ಮಕ್ಕಳಿಗೂ ವಿಶೇಷವಾದ ಭಗವದ್ ಅನುಗ್ರಹ ಎಂಬುದಾಗಿದೆ ಧರ್ಮ ಪ್ರಜಾಪತಿ ಹೆಣ್ಣಂದರಿಗೆ. ಇದಾದ್ಮೇಲೆ ಸ್ವಾಹ ಸುಧಾ ಅಂತ ಇಬ್ಬರಿದ್ದಾರೆ. ಅಗ್ನಿದೇವರಿಗೆ ಸ್ವಾಹಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆಗ ಆ ಅಗ್ನಿದೇವರಿಗೆ ಪಾವಕ, ಪವಮಾನ, ಶುಚಿ ಇಂತ ರೀತಿಯಾಗಿ 3 ಜನ ಅಗ್ನಿಗಳು ಮಕ್ಕಳಾಗಿ ಹುಟ್ಟಿದ್ರಂತ. ಅಪ್ಪ ಒಂದು ಅಗ್ನಿ, 3 ಜನ, 3 ಅಗ್ನಿಗಳು ಎಲ್ಲ ಸೇರಿ 4 ಅಗ್ನಿ ಆಯಿತು. ಅದಾದ ಮೇಲೆ ಅಲ್ಲಿ ಪವಮಾನ ಎಂಬುವಂಥ ಅಗ್ನಿ ಇದ್ದಾರಲ್ಲ, ಆ ಅಗ್ನಿಗೆ 45 ಅಗ್ನಿಗಳು ಮಕ್ಕಳಾಗಿ ಹುಟ್ಟಿದ್ರಂತ. ಆ 45 ಅಗ್ನಿಗಳಿಗೆ ಹೆಸರು 45 ಬೇರೆ ಬೇರೆ ಇದೆ. ಅವರಿಗೆ ರುಗ್ಮ ಅಂತ ಔಷಧಿ ಮಾಡೋ ಕಾಲಕ್ಕೆ ಅಗ್ನಿ ಬರ್ತಾರೆ, ಸಮುದ್ಭವ ಅಂತ ಅಗ್ನಿಕಾರ್ಯ ಮಾಡೋ ಕಾಲಕ್ಕೆ ಅಗ್ನಿ ಬರ್ತಾರೆ, ಶಾಂತಿ ಮಾಡೋ ಕಾಲಕ್ಕೆ ವರದ ಅಂತ ಅಗ್ನಿ ಬರ್ತಾರೆ, ವಿಶೇಷ ಹೋಮಗಳನ್ನು ಮಾಡೋ ಕಾಲಕ್ಕೆ ವಿಡಪ ಅಂತ ಅಗ್ನಿ ಬರ್ತಾರೆ. ಇವರೆಲ್ಲ 49 ಜನ ಅಗ್ನಿಗಳಿದ್ದಾರೆ ಒಟ್ಟಲ್ಲಿ. 3 ಅಗ್ನಿ ಬಂದು ಆ ಅಗ್ನಿಗೆ 3 ಜನ ಮಕ್ಕಳು ಪಾವಕ, ಪವಮಾನ, ಶುಚಿ ಅಂತ ಹೇಳಿ. ಆ ಪವಮಾನ ಎಂಬ ಅಗ್ನಿಯ ಮಕ್ಕಳು 45 ಜನ. ಒಟ್ಟಿಗೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸೇರಿ 49 ಜನ ಇವರು ಅಗ್ನಿಗಳ ಅಂತ ಆಗಿದ್ದಾರೆ. ಇವರು ಸ್ಮರಣೆ ಮಾಡಿದ್ರೆ ಸಾಕು, ನಮ್ಗೆ ಯಾವ ಪಾಪವೂ ಕೂಡ ಅಂಟೋದಿಲ್ಲ. ಯಾಕೆ ಅಗ್ನಿಗೆ ಯಾವ ಹಂಗೆ ಅಂಟೋದಿಲ್ವೋ ಆಗ ಅವರ ಸ್ಮರಣೆಯಿಂದಲೂ ಕೂಡ ನಮ್ಗೆ ಯಾವುದು ಅಂಟೋದಿಲ್ಲ ಪಾಪಗಳು ಅಂತ ರೀತಿಯಾಗಿ ಹೇಳ್ತಾರೆ. ಅಷ್ಟು ಶುಚಿ. ಇದಾದ್ಮೇಲೆ ಸ್ವಧಾ ಎಂಬ ಹೆಂಡತಿಯನ್ನು ಪಿತೃಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ ದಕ್ಷ ಪ್ರಜಾಪತಿ. ಆ ಸ್ವಧಾ ಎಂಬುವಂಥ ಹೆಂಡತಿಗೆ ಮೇನ ಮತ್ತು ವೈತರಣಿ ಅಂತ 2 ಮಕ್ಕಳಾದರಂಥವ್ರು, ಹೆಣ್ಣು ಮಕ್ಕಳು. ನರಕದಾರದಲ್ಲಿ ಹೋಗಿ ನಾವು ಕೇಳ್ತೀವಲ್ಲ ವೈತರಣಿ ನದಿ ಅಂತ, ಅದಕ್ಕೆ ಅಭಿಮಾನಿಯಾದ ದೇವತೆಯವಳು. ಇವಳನ್ನು ನಾವು ಸರಿಯಾಗಿ ಸ್ಮರಣೆ ಮಾಡಿದ್ವಿ ಅಂದರೆ ನಮ್ಮ ನರಕ ಭಯ ಇಲ್ಲ, ನಮಗೆ ವೈತರಣಿ ಭಯ ನಮಗಿರೋದಿಲ್ಲ. ಹಾಗಾಗಿ ಮೇನ ಅಂತ ಅವಳು ಮೇನ ಅಂದರೆ ದಾರಿಯಲ್ಲಿ ಹೋಗುವಂತಹ ಪರ್ವತಗಳು ಏನು ಕಾಣ್ತವೋ ಅದಕ್ಕೆ ಅಭಿಮಾನಿಯಾದ ದೇವತೆ ಅವಳು. ಅಲ್ಲಿ ನರಕದಲ್ಲಿ ಹೋಗೋ ದಾರಿಗಳಲ್ಲಿ ಪರ್ವತಗಳು, ಗುಹೆಗಳೆಲ್ಲ ಕಾಣ್ತಿರ್ತಾವೆ. ಇವಳು ಸ್ಮರಣೆ ಮಾಡಿದರೆ ನಮಗೆ ಅಲ್ಲಿ ಹೋಗಿ ಸುಲಭವಾಗಿ ಮಾರ್ಗದರ್ಶನ ಆಗ್ತದೆ. ಇಲ್ಲ ಅಂದರೆ ಆ ಗುಹೆ ಒಳಗೆ ಯಾವ ಭಟ್ರು ದೂಕ್ಬಿಡ್ತಾರೆ ಅಂತ ಇವನು. ಹೊರಗೆ ಹೆಂಗೆ ಬರ್ಬೇಕು ಗೊತ್ತಿಲ್ಲ, ಒಳಗೆ ಹೋಗ್ಬೇಕು ಗೊತ್ತಿಲ್ಲ. ಒಳಗಾದರೂ ಕ್ರಿಮಿಕೀಟಗಳು, ಜಂತುಗಳು ಹಿಂಸಿಸ್ತಾ ಇರ್ತಾವೆ. ದಾರಿಯಲ್ಲೇ ಆ ನರಕದಲ್ಲಿ ತೋರಿಸ್ಬಿಡ್ತಾರೆ ಇವರು ಯಾವ ಭಟ್ರು. ಈ ಕೇಸ್ ಸ್ಮರಣೆ ಮಾಡಿದರೆ ಮಾತ್ರ ಆ ನರಕ ಭಯ ಇಲ್ಲ ಅಂತ ರೀತಿಯಾಗಿ ಹೇಳ್ತಾರೆ ಮೇನ ಎಂಬುವಂಥವ್ರು. ಆಮೇಲೆ ಕಡೆಗೆ ಸತೀದೇವಿಯನ್ನ ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಮರುದ್ರದೇವರಿಗೆ ಬ್ರಹ್ಮದೇವರನ್ನ ಕೇಳಿದ್ರಂತೆ, ಸತೀದೇವಿ ಇಷ್ಟು ಚೆಲುವೆ ಇದ್ದಾಳೆ, ಈಕೇನು ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕು, ಈಕೆಗೆ ತಕ್ಕ ವರ ಯಾರು ಅಂತ ಕೇಳಿದ್ವಿ. ಸಪ್ತಪದಿ ಕೇಳಿದ ಕೂಡಲೇ ಬ್ರಹ್ಮದೇವರು ಮರುದ್ರದೇವರು ಇದ್ದಾರೆ ನನ್ನ ಮಗ, ಅವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂದ್ಬಿಟ್ಟು ಸರಿ ಅಂತ ಬ್ರಹ್ಮದೇವರು ಹೇಳಿದ ಕೂಡಲೇ ದಕ್ಷ ಪ್ರಜಾಪತಿ ಮರುದ್ರದೇವರಿಗೆ ಕೊಟ್ಟ, ಮದುವೆ ಮಾಡಿಬಿಟ್ಟ. ಆಗ ವಿದುರ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಇಬ್ಬರ ನಡುವೆ ಏನೋ ಗಲಾಟೆ ಆಗಿದೆ, ಅದಕ್ಕೆ ಆ ಗಲಾಟೆ ಕಥೆ ಹೇಳ್ರಿ ಅಂತ. ಈ ದಕ್ಷ ಪ್ರಜಾಪತಿ ಮತ್ತು ರುದ್ರದೇವರ ನಡುವೆ ಮಾವ ಅಳಿಯನಿಗೆ ಯಾಕೆ ಈ ರೀತಿ ಗದ್ದಲ ಆಯಿತು? ದಕ್ಷ ಪ್ರಜಾಪತಿ ಮಹಾನ್ ವ್ಯಕ್ತಿ, ಅದರಲ್ಲಿ ನಿರ್ಣಯ ಮಾತಿಲ್ಲ. ಯಾಕೆ ಅವನ ಮಕ್ಕಳಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ, ಅವನ ಹೆಣ್ಣು ಮಕ್ಕಳಲ್ಲಿ. ಹೀಗಾಗಿ ಅವನು ದೊಡ್ಡವ ಅನ್ನೋದ್ರಲ್ಲಿ ಏನು ಸಂದೇಹ ಇಲ್ಲ. ರುದ್ರದೇವರಾದರೂ ಕೂಡ ದೊಡ್ಡವರೇ. ಜಗತ್ತಿನಲ್ಲಿ ತಾರತಮ್ಯದಲ್ಲಿ ನೋಡಿದರೆ 5ನೇ ವ್ಯಕ್ತಿಗಳು ಅಂತ ದೊಡ್ಡವರು, ವಿಷ್ಣು ಭಕ್ತರು, ವಿಷ್ಣುವಾಗ್ರೇಸರರು. ಅಂಥವರಲ್ಲಿ ಈ ದೊಡ್ಡವ ಯಾಕೆ ಇದು ಮಾಡಿದ, ದ್ವೇಷವನ್ನು ಮಾಡ್ತಾ ಇದ್ದಾನೆ, ಏನಿದು ಗದ್ದಲ, ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ರಿ ಅಂತ ರೀತಿಯಾಗಿ ಕೇಳಿದಾಗ ಆಗ ಆ ದಕ್ಷ ಪ್ರಜಾಪತಿಯ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದರು ಮೈತ್ರೇಯರು. ದಕ್ಷ ಪ್ರಜಾಪತಿ ಇಷ್ಟೆಲ್ಲ ಸಂತಾನವನಿಂದ ಬೆಳೆದ ಮೇಲೆ ಅವನನ್ನು ಎಲ್ಲರಿಗಿಂತಲೂ ಕೂಡ ಪ್ರಜಾವೃದ್ಧಿಯನ್ನು ಮಾಡಿರೋದರಲ್ಲಿ ಮೊದಲನೇ ಮಹಿಮ ಅಂತ ರೀತಿಯಾಗಿ ಅವನನ್ನು ದಕ್ಷ ಪ್ರಜಾಪತಿಯನ್ನು ಪ್ರಜೇಶ್ವರ ಅಂತ ಪಟ್ಟಾಭಿಷೇಕ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಒಂದು ಯಜ್ಞ ಮಾಡಿದ್ದಾರೆ. ಯಜ್ಞ ಮಾಡಿದಾಗ ಇವನನ್ನು ಪಟ್ಟಾಭಿಷೇಕ ಮಾಡಿ ಆ ಯಜ್ಞ ಮುಗಿದ ಕೂಡಲೇ ಪಟ್ಟಾಭಿಷೇಕ ಮಾಡೋದು ಅಂತ ಬ್ರಹ್ಮದೇವರೇ ಬಂದು ಪಟ್ಟಾಭಿಷೇಕ ಮಾಡಬೇಕು ಅಂತ ಇಷ್ಟು ಸಿದ್ಧತೆ ಎಲ್ಲ ಆಯಿತು. ಕಡೆಗೆ ಅವನೇನು ಮಾಡಿದ ಅಂತಂದರೆ ಪಟ್ಟಾಭಿಷೇಕಕ್ಕೆ ಬರೋ ಸಮಯದಲ್ಲಿ ಅಲಂಕಾರ ಮಾಡ್ತಾ ಸ್ವಲ್ಪ ತಡ ಮಾಡಿಬಿಟ್ಟಿದ್ದಾನೆ. ಬ್ರಹ್ಮದೇವರು ಕಾಯ್ತಾ ಇದ್ದಾರೆ, ರುದ್ರದೇವರು ಕಾಯ್ತಾ ಇದ್ದಾರೆ. ಈ ರೀತಿಯ ಕಾಯ್ತಾ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಬರೋದು ತಡ ಮಾಡಿದ. ರುದ್ರದೇವರು ಏನು ಮಾಡಿದ್ರು, ಸಮಯಕ್ಕೆ ಮಹತ್ವ ಕೊಡದೇ ಇದ್ದಾಗ ಇವರ ಸಮಯವನ್ನು ಹಾಳು ಮಾಡುವಂಥವರಲ್ಲ ರುದ್ರದೇವರು. ಯಾಕೆಂದರೆ ಇವರಿಗೆ ಮಹಾನ್ ಸಮಯದ ಪ್ರಜ್ಞೆ ಅಂದರೆ ರುದ್ರದೇವರಿಗಿರುವ ಸಮಯ ಪ್ರಜ್ಞೆ ಅರಿಗೂ ಇಲ್ಲ, ಅಷ್ಟು ಸಮಯ ಪ್ರಜ್ಞೆ ಅವರಿಗೆ. ಬ್ರಹ್ಮದೇವರನ್ನು ಬಿಟ್ಟರು ಬಾಕಿ ಎಲ್ಲರೂ ಕೂಡ ಅವ್ರಿಗಿಂತ ಕಳೆದವರೇ ಇದ್ದಾರೆ. ಹಾಗಾಗಿ ರುದ್ರದೇವರು ಏನು ಮಾಡಿಬಿಟ್ರು ಅಂತ ತಕ್ಷಣಕ್ಕೆ ಬ್ರಹ್ಮದೇವರಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮನನ್ನ ತಮ್ಮಂತರ್ಯಾಮಿಯಾದ ಪರಮಾತ್ಮ ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಅದು ಇಲ್ಲಿ ತನಕ ಸಮಾಧಿವಸ್ಥ ತನಕ ಹೋಗ್ಬಿಡ್ತದೆ. ಅಸಂಪ್ರಜ್ಞಾತ ಸಮಾಧಿವಸ್ಥ ತನಕ ಹೋಗಿದ್ದಾರೆ ರುದ್ರದೇವರು. ಇವನು ಬಂದ, ದಕ್ಷ ಪ್ರಜಾಪತಿ ಬಂದಿದ್ದಾರೆ. ನೋಡಿದರು, ಎಲ್ಲರೂ ಎದ್ದು ನಿಂತ್ಕೊಂಡು ಗೌರವ ಮಾಡ್ತಾ ಇದ್ದಾರೆ, ಇವರು ಮಾತ್ರ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ರುದ್ರದೇವರು.
ಅವನಿಗೆ ಇದು ನಾಟಕ ಅನಿಸ್ಬಿಡ್ತು. ಯಾಕೆಂದ್ರೆ ಇಷ್ಟು ಜನ ಇಟ್ಟಿದ್ದಾರೆ, ಸಭೆಯಲ್ಲಿ ಕೂತಿದ್ದಾರೆ, ಬೇಕಂತ ನಾ ಬಂದೆ ತಿಳ್ಕೊಂಡು ಕಣ್ಮುಚ್ಚು ನಾಟಕ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ರುದ್ರದೇವರನ್ನ ಬಾಯಿ ಬಂದ ಬೈಲಿಕ್ಕೆ ಶುರು ಮಾಡಿದೆ. ದಕ್ಷ ಪ್ರಜಾಪತಿ ಮೊದಲು ಶುರು ಮಾಡ್ಕೊಂಡ ಬೈಲಿಕ್ಕೆ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಎಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಮಗಳಿಗೆ ಸತೀದೇವಿಗೆ ಇಂಥ ರೂಪ, ಇಂಥ ಚಲುವಿಕೆ, ಮೃಗಾಕ್ಷಿ, ಮೃಗದಂತೆ ಜಿಂಕೆ ಅಂತ ಇರ್ತಕ್ಕಂಥ ಕಣ್ಣು ಆಕೆಯನ್ನು ತಗೊಂಡು ಹೋಗಿ ನಾನು ಈ ಇವನಿಗೆ ಕೊಟ್ಟಿದ್ದೀನಲ್ಲ, ಇವನ ಕಣ್ಣು ಒಂದು ನೆಟ್ಟಿಗಿಲ್ಲ. ಇಲ್ಲಿ ನೋಡಿದ್ರೆ ಅಂಕ ಡೊಂಕ 2 ಕಣ್ಣು, ತಲೆ ಮೇಲೆ ಇನ್ನೊಂದು ಕಣ್ಣು, ಮರಕಡಲೋಚನ ಇದೆ. ಹಾಗಾಗಿ ಇಂಥವನಿಗೆ ಹೋಗಿ ನನ್ನ ಮಗಳು ಇಂಥ ಮೃಗಾಕ್ಷಿಯನ್ನು ಕೊಟ್ಟು ನಾನು ವಧೆ ಮಾಡಿಬಿಟ್ಟಿದ್ದೇನೆ. ಅದು ನಮ್ಮ ಬ್ರಹ್ಮದೇವರು ನಮ್ಮಪ್ಪ ಹೇಳಿದ ಅಂತ ಹೇಳಿ ಮಾಡಿದ ಕೆಲಸ ನಾನು ಮೊದಲನೇ ತಪ್ಪು ಅಂದ. ಆಮೇಲೆ ನನ್ನ ಮಗಳು ಸರ್ವ ಸುಗಂಧ ಲೇವನ ಮಾಡ್ಕೊಡ್ತಕ್ಕಂತಹ ಸ್ವಭಾವ ಉಳ್ಳವಳು, ಪ್ರಜಾಪತಿಯ ಮಗಳು ಅನ್ನೋದ್ರೆ ಸಾಮಾನ್ಯ ಇಲ್ಲ. ಇವನು ನೋಡಿದ್ರೆ ಮೈಯಲ್ಲೆಲ್ಲ ಬರೀ ಬೂದಿ ಬೆಳ್ಕೊಂಡೇ ಇರ್ತಾನೆ ಇವ. ಆದ್ರಿಂದ ಇವನಿಗೆ ಹೋಗಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ನಾನು ಎಂಥ ಮೂರ್ಖತನ ಮಾಡಿಬಿಟ್ಟೆ. ನನ್ನ ಮಗಳು ಮನುಷ್ಯರ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬೆಳೆದು ಸುಕುಮಾರಿ. ಇವನ ಮನೆಗೆ ಹೋದ್ಮೇಲೆ ಅದು ಹೆಂಗಿದ್ದಾಳೋ ಗೊತ್ತಿಲ್ಲ. ಇವನ್ ಸಹವಾಸ ಸುತ್ತಮುತ್ತ ಎಲ್ಲ ಪಿಶಾಚಿಗಳೇ ಇದ್ದಾವೆ. ಹಂಗಾಗಿ ನನ್ನ ಮಗಳ ಗತಿ ಏನು, ಇವನಿಗೆ ದೊಡ್ಡವರು ಸಣ್ಣವರು ಅಂತ ಗೊತ್ತಿಲ್ಲ, ಹೇಳಬೇಕು ಮರ್ಯಾದೆ ಮಾಡಬೇಕು ಎಂಬುದು ಗೊತ್ತಿಲ್ಲ. ಇಂತಹ ಸ್ವಲ್ಪವೂ ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿ ರುದ್ರದೇವರು ಬೈದು ಬಿಟ್ಟ. ಅವ್ರಿಗೆ ಯಾವ ಸಮಯ ಪ್ರಜ್ಞೆಯೇ ಇಲ್ಲ ಇವರಿಗೆ. ಇಂಥವರನ್ನು ನಾವು ನನ್ನ ಮಗಳ ಕೊಟ್ಟು ಮದುವೆ ಮಾಡಿದ್ನಲ್ಲ, ಏಷಮೇ ಶಿಷ್ಯತಾಂ ಪ್ರಾಪ್ತ ಎನ್ಮೇ ದ್ವೈತರಗ್ರಹೀತ್. ಇವ ನನ್ನ ಶಿಷ್ಯ, ಮಗಳನ್ನು ಕೊಟ್ಟು ಮದುವೆ ಮಾಡಿದ ಮೇಲೆ ನಾನು ಜನಿವಾರ ಹಾಕಿರ್ತೀನಿ ಅವನಿಗೆ. ಜನಿವಾರ ಹಾಕಿದ್ರೆ ಈ ಮಗಳು ಜನಿವಾರ 2 ಒಂದೇ ಅಂತ ಅರ್ಥ ಅದಕ್ಕೆ. ಅಂದ್ರೆ ಅರ್ಥ ಏನು, ವೇದವನ್ನು ಕೊಡುವಂತ ಗುರುಗಳು ಹೇಗೋ ಮಗಳು ಕೊಟ್ಟು ನಾನು ನಿನಗೆ ಹಾಗೆ ಅಂತ ಅರ್ಥ. ನಿನಗೀಗ ನಾ ಕಾಲು ತೊಳೆದಿರ್ಬೋದು ಪರಮಾತ್ಮ ಸನ್ಮಾನ ಇದೆ ಅಂತ ಹೇಳಿ, ಆದ್ರೆ ಯಾವಾಗಲೂ ನಿನ್ ಕಾಲು ತೊಳೆದು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಯಾಕಂದ್ರೆ ನೀನು ನಾ ಗುರು ಸ್ಥಾನದಲ್ಲಿ ಇರ್ತಕ್ಕಂಥವನು, ನಿನ್ನ ಮಗನ ಸ್ಥಾನದಲ್ಲಿ ಇರ್ತಕ್ಕಂಥವ, ಹೀಗೆಲ್ಲ ಅದಕ್ಕೆ ಅರ್ಥ ಇದೆ. ಇವನಿಗೆ ಅದು ಏನೂ ಗೊತ್ತಿಲ್ಲ, ಇವನಿಗೆ ವಿವಾಹ ಪದ್ಧತಿಯ ಜ್ಞಾನವೇ ಇಲ್ಲ. ಹಂಗೆ ಇವನು ಏನ್ ಮಾಡ್ತಿದ್ದಾನೆ, ನನಗೆ ತಿರಸ್ಕಾರ ಮಾಡ್ತಾ ಇದ್ದಾನಿವ ಅಂತ ತಿಳ್ಕೊಂಡು ಬಾಯಿ ಬಂದಂಗೆ ಬೈದ. ಹೋಗ್ಲಿ ಒಂದು ಸರಿಯಾದ ಬಟ್ಟೆನಾರ ಇದೆಯಾ ಅಂತಂದ್ರೆ ಇವನಿಗೆ ನಾ ಕೊಟ್ಟಿರೋ ಬಟ್ಟೆ ಬಿಸಾಕಿಬಿಟ್ಟ. ಯಾವುದೋ ಆನೆ ಚರ್ಮ ಉಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ಗಜ ಚರ್ಮಾಂಬರ. ಅದು ಯಾವಾಗ ಹೇಳಿ ಕೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಆ ಚರ್ಮಾಂಬರ ಅದು ಗಟ್ಟಿಯಾಗಿ ನಿಲ್ಲಲ್ಲ. ಗಟ್ಟಿಯಾಗಿ ನಿಲ್ಲಿ ಅಂತ ಮೈ ತುಂಬ ಹಾವು ಸುತ್ಕೊಂಡ್ಬಿಟ್ಟಿದ್ದಾನೆ. ಆ ಹಾವು ಸುತ್ಕೊಂಡಿದ್ದಾನೆ. ಒಂದ್ಸತಿ ದಶ ಪ್ರಜಾಪತಿ ಬೈದ್ನಂತ. ಒಂದ್ಸತಿ ಪರಮಾತ್ಮ ವಿಷ್ಣು ಮನೆಗೆ ಅಪ್ಪಿತಪ್ಪಿ ಬಂದ ಅಂದ್ರೆ ದಿಗಂಬರಾಗಿ ನಿಂತ್ಕೊಂಡ್ಬಿಡ್ತಾನೆ. ಯಾಕೆ ಅವನು ಬಂದು ಗರುಡ ಅಲ್ಲ ವಾಹನ, ಅದು ನೋಡಿದ ಕೂಡ ಹಾವು ಬಿದ್ದೋಗ್ಬಿಡ್ತದೆ. ಹಾವು ಬಿದ್ದಷ್ಟೇ ಉಟ್ಕೊಂಡ್ರೆ ಬಚ್ಚಲೇ ಬಿಚ್ಚೋಗ್ತದೆ. ಒಂದು ದಿಗಂಬರಾಗಿ ನಿಂತ್ಕೊಂಡ್ಬಿಡ್ತಾನೆ ಇವ ಅಂತ. ಇವನಿಗೆ ಹೋಗಿ ನನ್ನ ಮಗಳನ್ನು ಕೊಟ್ಟೆ, ಪೀತಾಂಬರಿಧಾರಿ ಆಗಿರ್ತಕ್ಕಂಥ ನನ್ನ ಮಗಳನ್ನ. ನನ್ನ ಮಗಳೇನು ಸಾಮಾನ್ಯ ಇಲ್ಲ, ವಿಷ್ಣು ಸೋದರಿ ಆಕೆ. ಆದ್ರಿಂದ ಅಂಕೆಯನ್ನು ತಗೊಂಡೋಗಿ ನಾನು, ವಿಷ್ಣು ಅಲಂಕಾರ ಪ್ರಿಯ ಆಕೆ ತಂಗಿ ಅಂದ್ರೆ ವಿಷ್ಣು ಸೋದರಿ ಅಂದ್ರೆ ಎಷ್ಟು ಅಲಂಕಾರ ಇರಬೇಕಾ ಪಾರ್ವತಿ ದೇವಿಗೆ ಅಂತ ಅಲಂಕಾರ ಪ್ರಿಯಳು. ಅವಳನ್ನು ತಗೊಂಡೋಗಿ ಇಂತಹ ಮೂರ್ಖನಿಗೆ ಕೊಟ್ಟು ಮದುವೆ ಮಾಡಿದ್ನಲ್ಲ, ನಾನು ತಪ್ಪು 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 ಅಂತ ಹೇಳಿ ಬೈದ ನಿಂತ್ಕೊಂಡ್ಬಿಟ್ಟ ದಕ್ಷ ಪ್ರಜಾಪತಿ. ರುದ್ರದೇವರಿಗೆ ಇದು ಯಾವುದು ಕೇಳಿಸ್ಲೇ ಇಲ್ಲ. ಯಾಕೆ ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆ ಭಗವಂತನ ಕಾಣ್ತಾ ಇದ್ರು ಅವರು. ಇವನು ಏನ್ ಬೈದ ಅಂತ ಗೊತ್ತಾಗಲಿಲ್ಲ ಅವರಿಗೆ. ಆದ್ರೆ ರುದ್ರದೇವರನ್ನ ಬೈಯೋ ಕಾಲಕ್ಕೆ ನಂದೀಶ್ವರ ಕೇಳಿಸ್ಕೊಂಡ ಇದನ್ನೆಲ್ಲ. ರುದ್ರದೇವರ ವಾಹನ ಅವನು ಕೇಳಿಸ್ಕೊಂಡ. ಅವನು ನೋಡ್ದ, ದಕ್ಷ ಪ್ರಜಾಪತಿಯನ್ನು ಬೈತಾ ಇದ್ದಾನೆ. ಮೂರ್ಖ, ನಿನಗೆ ತಾರತಮ್ಯ ಜ್ಞಾನ ಇಲ್ಲ, ನಿನಗೆ ಏನೋ ಮಾವ ಅಂತ ಹರಡ್ತಾ ಇದ್ದೀಯಾ. ನಾನು ಸುಮ್ಮನೆ ಇದ್ರೆ ದೊಡ್ಡವ್ರನ್ನ ಬಾಯಿ ಬಂದಂಗೆ ಬೈತಾ ಇದ್ದೀಯಾ. ದೊಡ್ಡವ್ರನ್ನ ಬಾಯಿ ಬಂದಂಗೆ ಬೈಯೋ ಅಂತ ನಿನ್ನಂಥವ್ರ ನಾಲಿಗೆ ಕಿತ್ತಬೇಕು ಅಂದ, ನನ್ನ ಮುಖ ಶಿರಚ್ಛೇದನ ಮಾಡಬೇಕು ಅಂದ. ಎಲ್ಲ ಬೈದ, ಇವ ಬೈದ. ನಿನ್ನ ಅನುಯಾಯಿಗಳಾಗಿ ನೋಡ್ರಿ, ಇವ ಬೈತಾ ಇರೋ ಕಾಲಕ್ಕೆ ಅಲ್ಲಿರುವಂತಹ ಎಲ್ಲ ಹಳೆಯಂದ್ರೆಲ್ಲ ಬಂದಿದ್ರಲ್ಲ, ಅವರೆಲ್ಲ ಮತ್ತು ಪ್ರಜಾಪತಿಗಳವರೆಲ್ಲ ಎಲ್ಲ ಇದ್ರು, ದೇವತೆಗಳೇ ಇದ್ರು. ಅವ್ರಿಗೆಲ್ಲ ಕಲಿ ಆವೇಶ ಆಗೋಗಿತ್ತಲ್ಲ ಆ ಸಂದರ್ಭದಲ್ಲಿ. ಅದಕ್ಕೆ ಅವ್ರು ನಗದಾ ಇದ್ದಂತೆ ಬಯೋ ಕಾಲಕ್ಕೆ. ರುದ್ರದೇವರು ನೋಡಿ ಬಯೋ ಕಾಲಕ್ಕೆ ರುದ್ರದೇವರು ನಮಗೆಲ್ಲ ಪಾಠ ಮಾಡಿದ ಗುರುಗಳು ಎಂಬುದು ಕೂಡ ಎಚ್ಚರಿಕೆಯಲ್ಲಿ ನಗದಾ ಇದ್ದಂತೆ ಎಲ್ಲರೂ ಕೂಡ. ಆ ನಗೋದನ್ನು ನೋಡಿ ಸಿಟ್ಟು ಬಂತವನಿಗೆ, ನಂದೀಶ್ವರನಿಗೆ ಶಾಪ ಹಾಕಿದ್ದಂತ. ನೀವೆಲ್ಲ ದೊಡ್ಡವರು, ಬ್ರಾಹ್ಮಣರು, ಜ್ಞಾನಿಗಳು ಅಂತ ಪ್ರಸಿದ್ಧಿ. ನೋಡಿದ್ರೆ ದೊಡ್ಡವರನ್ನ ಬೈತಾ ಇದ್ರೆ ಇವ ಮೂರ್ಖ, ಇವನ್ ನೋಡಿ ನಗ್ತಾ ಇದ್ದೀರಿ, ಅನುಕರಣೆ ಮಾಡ್ತಾ ಇದ್ದೀರಿ. ಬೇಡ, ನೀವು ತಪ್ಪು ಮಾಡ್ತೀನಿ ಅಂತ ಒಬ್ರು ನೀವು ಹೇಳ್ತಾ ಇಲ್ಲ. ಆದ್ರಿಂದ ನಿಮಗೆಲ್ಲ ಬರಬಾರ್ದು ಬರಲಿ ನಾವು ಮೊದಲು ಹಾಕಿ ಶಾಪರೇ ಅದು. ನೀವೆಲ್ಲ ಬ್ರಾಹ್ಮಣರು ಒಟ್ಟಾಗಿ ನಕ್ಕಿದ್ದೀರಲ್ಲ, ಇನ್ನು ಮುಂದೆ ನೀವು ಯಾರು ಒಟ್ಟಾಗಬೇಡ್ರಿ ಅಂದ್ಬಿಟ್ಟ. ನೀವು ಯಾವತ್ತು ಒಟ್ಟು ಸೇರ್ಲೇಬೇಡ್ರಿ ಬ್ರಾಹ್ಮಣರು. ನೀವು ಅವ್ರ ಕಂಡ್ರೆ ಇವ್ರ ಕಂಡ್ರೆ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟ. ಅವನ ಶಾಪ ಇವತ್ತಿ ನಮ್ಗೆ ತಡ್ತಾ ಇದೆ. ರುದ್ರದೇವರನ್ನ ಅಪಮಾನ ಮಾಡಿದ್ದಕ್ಕೆ ಎಲ್ಲ ಆ ಶಾಪ ತಡ್ಕೊಳ್ತಾರೆ. ಯಾಕೆ ನಂದೀಶ್ವರ ದೊಡ್ಡವರು ಇವ್ರು ಶಾಪ ಹಾಕ್ಲಿಕ್ಕೆ ಒಂದು ಯೋಗ್ಯತೆ ಇಲ್ಲ. ಆದ್ರೆ ದೊಡ್ಡವರನ್ನ ಅಪಮಾನ ಮಾಡೋ ಕಾಲಕ್ಕೆ ಸುಮ್ಮನೆ ಇದ್ದ ಎಲ್ಲರಿಗೂ ಕೂಡ ದೋಷ ತಟ್ಟಿದ್ದಕ್ಕೋಸ್ಕರ ಈ ನಂದೀಶ್ವರನ ಶಾಪ ಎಲ್ಲರಿಗೂ ಅಡ್ಕೊಂಡ್ಬಿಟ್ಟಿದೆ. ಒಬ್ರಿಗೊಬ್ರಿಗೆ ನಿಮ್ಗೆ ಯಾರಿಗೂ ಕೂಡ ಆಗದೆ ಹೋಗ್ಲಿ ಅಂತ. ಅಲ್ಲಿಂದ ಬ್ರಾಹ್ಮಣರಿಗೆಲ್ಲ ಬರಬಾರ್ದು ಬರಲಿಕ್ಕೆ ಶುರುವಾಯಿತು. ಅವನ ಮೇಲೆ ಇವನಿಗೆ ಅಸೂಯ, ಇವನ ಮೇಲೆ ಅವನಿಗೆ ಈರ್ಷ, ದ್ವೇಷ, ಅಲ್ಲಿ ಇಲ್ಲಿ. ಇದಾದ್ಮೇಲೆ ಕಡೆ ಒಂದು ಶಾಪ ಕೊಟ್ಟ, ನೀವೆಲ್ಲ ಬ್ರಾಹ್ಮಣರು ಮನೋನಿಗ್ರಹ ಮಾಡೋ ರುದ್ರದೇವರಿದ್ದಾರೆ,
ಅವ್ರನ್ನ ಪ್ರಾರ್ಥನೆ ಮಾಡಬೇಕು. ಅಂಥದ್ರೊಳಗೆ ಅವ್ರನ್ನ ಬೈತಾ ಇದ್ರೆ ಸುಮ್ಮನೆ ಇದ್ರೆ ನಿಮ್ಮ ಮನಸ್ಸು ಚಂಚಲ ಆಗಲಿ ಅಂತ ಶಾಪ ಕೊಟ್ಟ. ಅದಕ್ಕೆ ಬ್ರಾಹ್ಮಣರಷ್ಟು ಚಂಚಲ ಮನಸ್ಸು ಇನ್ಯಾರಿಗೂ ಜಗತ್ತಿನಲ್ಲಿ ಇಲ್ಲ. ಅಷ್ಟು ಚಂಚಲ ಮನಸ್ಸು ಬ್ರಾಹ್ಮಣರಿಗೆ ಇರ್ತದಂತೆ. ನಿಮ್ಮ ಮನಸ್ಸು ಚಂಚಲ ಆಗಲಿ ಎಂದ. ಇದಾದ್ಮೇಲೆ ನೀವೆಲ್ಲ ಕಾಮ ನಿಗ್ರಹಿತರಾಗಿರ್ತಕ್ಕಂಥ ಋತುದೇವರನ್ನ ಅವಮಾನ ಮಾಡ್ಕೊಂಡು ನೋಡ್ತಾ ಇದ್ದೀರಿ. ಅಂದರೆ ಕಾಮನನ್ನು ಗೆದ್ದಿರ್ತಕ್ಕಂಥ ಮಹಾನುಭಾವರು ಅಂಥವ್ರನ್ನ ನೋಡೋ ಕಾಲಕ್ಕೆ ನೀವು ನಗ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆಲ್ಲರಿಗೂ ಕಾಮ ಜಾಸ್ತಿ ಆಗಿ ಶಾಪ ಕೊಟ್ಬಿಟ್ಟ. ಬ್ರಾಹ್ಮಣರಲ್ಲಿರೋಷ್ಟು ಕಾಮ ಯಾರಿಗೂ ಇರೋದಿಲ್ಲ, ಅಷ್ಟು ಕಾಮ ಬರಲಿ ಮೇಲೆ ಶಾಪ ಕೊಟ್ಟಿದ್ದಾನೆ. ಇದನ್ನು ನೋಡಿ ಭೃಗುಋಷಿಗಳು ಸುಮ್ಮನೆ ಕೂತಿರಲ್ಲ, ಅವ್ರು ಎದ್ಬಿಟ್ರು. ನಂದಿ ನೀ ನೋಡಿದ್ರೆ ಧನ ನಮ್ಗೆ ಶಾಪ ಕೊಡ್ತೀಯಾ, ಮಾಡ್ತೀನಿ ನಿನಗೆ ಅಂತ ಅವ್ರು ಶಾಪಗಳು ಶುರು ಭೃಗುಋಷಿಗಳು ಇದ್ದಕ್ಕಿದ್ದಂಗೆ. ನಿಮ್ಮ ಶಿವಭಕ್ತರು ಅಂತ ಇದ್ದಾರೆ ಎಲ್ಲ ಪಾಕಂಡಿಗಳಾಗಲಿ ಅಂತ ಶಾಪ ಕೊಟ್ಬಿಟ್ರು ಅವರು. ಪಾಕಂಡಿಗಳಾಗಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಶಿವಭಕ್ತರಿಗೆ ಎಂಥ ಅಜ್ಞಾನ ಬರಲಿ ಅಂತಂದ್ರೆ ಶಿವನಿಗಿಂತ ನಾವೇ ದೊಡ್ಡವರು ಅಂತ ಅಜ್ಞಾನ ಬರಲಿ ನಿಮಗೆ ಅಂತ ಶಾಪ ಕೊಟ್ಟಿದ್ದಾರೆ. ಇವತ್ತಿಗೂ ಜಂಗಮನಿಗೆ ಮಾಡಿದ ಅಭಿಷೇಕ ನೀರು ತಗೊಂಡು ಶಿವನಿಗೆ ಮಾಡ್ತಾರೆ ಅವರು. ಅವರಂತ ಮಹಾನುಭಾವರಿದ್ದಾರೆ ಅವರು ಲಿಂಗಾಯತರಲ್ಲ. ಅದು ಭೃಗುಋಷಿಗಳು ಶಾಪ, ದೊಡ್ಡವರು ಶಾಪ. ಅವ್ರು ಶಾಪ ಕೊಟ್ಟಿದ್ದಾರೆ. ನಿಮ್ಗೆ ಲಿಂಗಾಯತರ ಹಣೆ ಬರ ಹಿಂಗಾಗ್ಲಿ, ಪಾಖಂಡಿಗಳಾಗ್ಲಿ, ನೀವು ಯಾವಾಗಿದ್ರು ಕರಿ ಬಟ್ಟೆನೇ ಉಡ್ತೀರ ನೀವು ಅಂತ. ಆ ಕರಿ ಬಟ್ಟೆಯನ್ನು ನೋಡ್ರಿ ಎಷ್ಟು ನಮಗೆ ವಿಚಿತ್ರ. ದುಃಖಿತರಾದಾಗ ಕರಿ ಬಟ್ಟೆಯನ್ನು ಹಾಕೊಳ್ಳೋದು ಸಾಮಾನ್ಯವಾಗಿ ನಿಯಮ. ಈ ಲಿಂಗಾಯತರು ಪೂಜೆ ಮಾಡೋಕ್ಕಲಕ್ಕೆ ಕರಿ ಬಟ್ಟೆ ಹಾಕೋತಾರೆ. ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಅವ್ರು ಪೂಜೆ ಮಾಡೋಕ್ಕಲಕ್ಕೆ ಸಂತೋಷವೇ ಇಲ್ಲ, ದುಃಖವೇ ದುಃಖ ಅವ್ರಿಗೆ ಯಾವಾಗಿದ್ದರೂ ಕೂಡ. ಇಂಥ ಹಣೆ ಬಾರ ಅವ್ರಿಗೆ ಇವೆಲ್ಲ ಪಾಖಂಡಿಗಳಾಗಿ ಶಾಪ ಕೊಟ್ಟಿದ್ದಾರೆ. ಶಾಪ ನಡುವಲ್ಲೆಲ್ಲ ದೊಡ್ಡ ಗದ್ದ ಆಗೋದು. ಕುದುರೆದೇವರಿಗೆ ಎಚ್ಚರಿಕೆ ಆಯಿತು. ಎದ್ದು ನೋಡ್ತಾರೆ, ಇವ್ರಿಗೆ ನಡೆದ ಗದ್ದ ಏನೂ ಗೊತ್ತಿಲ್ಲ, ಆದರೆ ಏನೋ ನಡೆದಿದೆ ಅಂತ ಇಷ್ಟು ಗೊತ್ತಾಯ್ತು ಅವರಿಗೆ. ಸರ್ವಜ್ಞರ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ಅವರಿಗೆಲ್ಲ. ಆದರೂ ಇಲ್ಲಿ ಇರಬಾರ್ದು, ಇಂಥ ಸಂದರ್ಭದಲ್ಲಿ ನಾವು ಇರಬಾರ್ದು ಅಂತ ವಿಚಾರ ಮಾಡಿ ಹೋಗ್ಬಿಟ್ಟು ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನಂದೀಶ್ವರ, ಪಾರ್ವತಿ ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ಎದ್ದು ಸಭೆಯಿಂದ. ಕಡೆಗೆ ಆ ದಕ್ಷ ಪ್ರಜಾಪತಿಯನ್ನು ಕರೆದು ಪಟ್ಟಾಭಿಷೇಕ ಮಾಡಿದರು. ಪ್ರಜಾಪತಿಯನ್ನು ಕೂಡಿಸಿದ್ರು, ಬ್ರಹ್ಮದೇವರ ಅಭಿಷೇಕ ಮಾಡಿದ್ರು, ಸುಮ್ಮನೆ. ಇದಾದ್ಮೇಲೆ ಒಂದ್ಸತಿ ಏನು ಮಾಡಿದ ದಕ್ಷ ಪ್ರಜಾಪತಿ, ಇದಕ್ಕೆ ಹೆಂಗಾರ ಮಾಡಿ ನನ್ನ ಅಪಮಾನ ಮಾಡಿದ್ದಕ್ಕೆ ಋತುದೇವರನ್ನ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇತ್ತಂತೆ. ಸಂದರ್ಭ ಬಂತವನಿಗೆ. ಯಜ್ಞ ಮಾಡ್ತೀನಿ ಹೊರಟ. ವಿಶ್ವಸ್ರತ್ಯಾಗ ಅಂತ ಪ್ರಜಾಪತಿಗಳು ಮಾಡುವಂತಹ ಯಾಗ ಅದು. ವಿಶ್ವಸ್ರತ್ಯಾಗ ಅಂದ್ರೆ ಅದು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರೋ ಭಗವಂತನ ಉಳಿಸ್ಕೊಳ್ಳುವಂತಹ ಯಾಗ. ಆ ಯಾಗ ಮಾಡಿದಾಗ ಭಗವಂತ ವಿಶೇಷವಾದ ಒಂದು ರೂಪದಿಂದ ಅವರಲ್ಲಿ ನಿಂತು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅಂತಹ ಒಂದು ಯಾಗವನ್ನು ಮಾಡ್ಲಿಕ್ಕೆ ಹೊರಟ. ಯೋಗ್ಯ ಅಧಿಕಾರಿಯೂ ಆಗಿದ್ದ. ಹಂಗಾಗಿ ಎಲ್ಲರೂ ಕೂಡ ಯಾಗವನ್ನು ಮಾಡ್ಲಿಕ್ಕೆ ಅನುಮೋದನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು ಕೂತ್ಕೊಂಡ್ರು, ಪೌರೋಹಿತರಾಗಿ ಎಲ್ಲರೂ ಯಜ್ಞ ನಡೆಸ್ತಾ ಇದ್ದಾರೆ. ಯಜ್ಞ ನಡೆಸ್ತಿರೋ ಕಾಲಕ್ಕೆ ಆಗ ಎಲ್ಲರೂ ಕೂಡ ಬರೋ ಸಂದರ್ಭ ಇತ್ತಲ್ಲ, ಆ ಸಂದರ್ಭ ಎಲ್ಲರೂ ಇಲ್ಲ ಹೋಗ್ತಾ ಇದ್ದೀವಿ ಅಂತ ಕೇಳಿದಂತೆ. ನಿಮ್ಗೆ ಗೊತ್ತಿಲ್ವಾ, ನಿಮ್ಮ ಅಪ್ಪ ಮನೇಲಿ ದೊಡ್ಡ ಯಾಗ ನಡೀತಾ ಇದೆ, ವಿಶ್ವಕ್ಕೆ ಯಾಗ ನಡೀತಾ ಇದೆ, ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಏಕೆ ನಾನು ಹೋಗ್ಬೇಕು ಅಂತ ವಿಚಾರ ಮಾಡಿರ್ತೀವಿ ಅಂತ ಬಂದು ಕೇಳಿದಂತೆ. ನಾವು ಹೋಗೋಣ ಅಲ್ಲಿಗೆ. ಹೇಳಿದಂತೆ ಬೇಡ, ಹೋಗೋದು ಬೇಡ. ನಿಮ್ಮಪ್ಪ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾನೆ, ನನಗೆ ಮಾತ್ರ ಆಹ್ವಾನ ಕೊಟ್ಟಿಲ್ಲ. ಯಾಕೆ ಹೇಳೋ, ನಾವು ಹೋಗಬಾರ್ದು ಅಂತ ಒಂದು ಮನಸ್ಸಿನಲ್ಲಿದೆ, ನಾವು ಬರಬಾರ್ದು ಮನಸ್ಸಿನಲ್ಲಿದೆ ಅವರಿಗೆ. ಅದಕ್ಕೆ ನಾವು ಆಹ್ವಾನ ಕೊಟ್ಟಿಲ್ಲ. ಆಹ್ವಾನ ಇಲ್ಲದೆ ನಾವು ಹೋಗೋ ಸರಿಯಲ್ಲ ಅಂತ ಈ ರೀತಿಯಾಗಿ ಪರಶುದೇವಿಗೆ ಹೇಳಿದ್ರು ದೊಡ್ಡದೇವರು. ಆಕೆ ಹೇಳಿದ್ಲು, ಇಲ್ಲ, ಭರ್ತರು ಗುರು ದೇಹದೃಷ್ಟ ಕೇತನ ಅನಾಹುತ ಪಿಬಿಯಾಂತಿ ಬಂದಷ್ಟು ಭರ್ತರು ಗುರು ದೇಹದೃಷ್ಟ ಕೇತನ. ನೋಡ್ರಿ, ಕರಲಿಲ್ಲ ಅನ್ನೋ ಕೂಡ ಇಷ್ಟು ಮನೆಗೆ ಹೋಗಬೇಕು ಅಂತ ಶಾಸ್ತ್ರ ಇದೆ. ಅನಾಹುತ ಅಂದ್ರೆ ಕರಲಿಲ್ಲ. ಕೆಲವೊಂದು ಸತಿ ಅವ್ರಿಗೆ ಕರೀಲಿಕ್ಕೆ ಏನೋ ಸಂದರ್ಭ ಒತ್ತಡದಿಂದ ಆಗಿರೋದಿಲ್ಲ. ಹಂಗಂತೇಳಿ ನಮ್ಮೇಲೆ ಅವ್ರ ಪ್ರೀತಿನೇ ಇಲ್ಲ ತಿಳ್ಕೋಬಾರ್ದು ನಾವು. ಅವ್ರ ಪ್ರೀತಿ ಇರ್ತದೆ, ಕರೀಲಿಕ್ಕೆ ಏನೋ ಸಂದರ್ಭದಿಂದ ಮರ್ತು ಹೋಗ್ಬಿಟ್ಟಿರ್ತಾರೆ. ಅದನ್ನ ನಾವೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದೊಡ್ಡತನ ಮಾಡಿ ಹೋಗ್ಬೇಕು ನಾವು. ಎಲ್ಲೆಲ್ಲಿ ಭರ್ತರು ಗುರು ದೇಹಗ್ರಸ್ತ ಕೇತನಂ ಅಂತ. ಹೆಂಡತಿ ಗಂಡನ ಮನೆ ನಂಗೆ ಗಂಡ ಕರೀಲಿಲ್ಲ, ನಾವು ಹೋಗೋದಿಲ್ಲ ಅಂತ ಅನ್ಬಾರ್ದು, ಹೋಗ್ಬೇಕು ಅಂತ ಹೇಳ್ತಾರೆ. ಗುರುಗಳ ಮನೆಗೆ ನಮ್ಮ ಗುರುಗಳು ಕರೆದಿಲ್ಲ, ನಾವು ಹೋಗ್ಬಾರ್ದು ಅಂತ ಇರಬಾರ್ದು, ಶಿಷ್ಯ ಅದನ್ನು ಹೋಗ್ಬೇಕು. ದೇಹಗ್ರಸ್ತ ದೇಹವನ್ನು ಕೊಟ್ಟಿರೋ ಮತಾಪಿತೃಗಳ ಮನೆಗೆ ಸಂದರ್ಭ ಇದ್ದಾಗ ನಾವು ಹೋಗೋದಿಲ್ಲ ಅಂತ ಅನ್ಬಾರ್ದು. ಯಾಕೆ ಅವ್ರು ಕರಲಿಲ್ಲ ಅಂದ್ರೆ ನಾವು ಕೂಡ ನಮಗೆ ಹೋಗುವಂತಹ ಹಕ್ಕೆಲ್ಲವೂ ಇದೆ, ಶಾಸ್ತ್ರ ಇದನ್ನು ಹೇಳಿದೆ. ಆದ್ರಿಂದ ನಮಗೆ ದೇಹವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಪ್ಪ ಅಮ್ಮ ದಕ್ಷ ಪ್ರಜಾಪತಿ. ಆದ್ರಿಂದ ನಮ್ಮ ಮನೆಗೆ ಹೋಗೋದು ನಮ್ಗೆ ಯೋಗ್ಯ, ಬರ್ರಿ ಹೋಗೋಣ ಅಂತ ಈ ರೀತಿಯಾಗಿ ಪರಚದೇವಿ ಕರೆದ್ಲ. ಋತುದೇವರು ಹೇಳಿದ್ರಂತೆ, ನೀ ಹೇಳಿದ್ದೆಲ್ಲ ಸರಿ ಇದೆ ಅಂತಂದ್ರು. ಸಯೋಜಿತಂ ಶೋಭನಮೇವ ಶೋಭನೆ ಅನಾಹುತಾಪಿ ಅಂತ ಬಂದು ತೇ ಯಜ್ಜ ದೋಷದೃಷ್ಟಯ. ಅವರಿಗೆ ನಮ್ಮ ಮೇಲೆ ದೋಷ ದೃಷ್ಟಿ ಇರಬಾರ್ದು, ಅವಾಗ ಹೇಳಿದ್ರ ಸರಿ. ಅವ್ರು ಇವ ದೋಷಿ, ಇವ ದುಷ್ಟ, ಇವ ಬರಬಾರ್ದು ಅಂತ ಸಂಕಲ್ಪ ಮಾಡಿ ಕೂದಾಗ ನೀವು ಕರೆಯೋದ್ರೆ ನಾವು ಬರ್ತೀವಿ ಅಂತ ನಾವು ಹೋಗಬಾರ್ದು. ಹಾಗಾಗಿ ನಾವು ಹೋಗ್ಬಿಟ್ವಿ ಸಂದರ್ಭದಲ್ಲಿ ಅಂತಂದ್ರೆ ಆವಾಗ ನಮಗೆ ಅನಾಹುತಗಳಾಗ್ತವೆ. ಆದ್ದರಿಂದ ಹೋಗಬಾರ್ದು ಅಂತ ಈ ರೀತಿಯಾಗಿ ಶಾಸ್ತ್ರ ಇದೆ. ನೀವು ಹೇಳಿದ್ದೆಲ್ಲ ಸರಿ ಇದ್ರು ಕೂಡ ದೋಷ ದೃಷ್ಟಿ ಅವನಿಗಿದೆ ನನ್ನ ಮೇಲೆ, ನಾನು ಏನೋ ಭಾಳ ಅಪಮಾನ ಮಾಡಿದೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಹೋಗೋದು ಒಳ್ಳೆಯದಲ್ಲ ಅಂತ ಇವ್ರಂತ ಹೇಳ್ತಾರೆ. ಪರಸ್ಥಿತಿ ನೋಡಿ, ವಿಮಾನ ಹೆಚ್ಚಾಯಿತು, ಹೊರಮನೆ ವಿಮಾನ. ಆಕೆ ಅಂತಾಳೆ, ನಮ್ಮ ಅಪ್ಪಂದು ಏನು ತಪ್ಪಿಲ್ಲ, ನಿಮ್ಮದೇ ಎಲ್ಲ ತಪ್ಪು ಅಂದವಳು. ಯಾಕೆ ಅಂದ್ರೆ ನಮ್ಮ ಅಪ್ಪ ಅವಾಗ ಬಂದಾಗ ಸುಮ್ಮನೆ ಒಂದು ಎತ್ತಿದ್ಕೊಂಡ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ನಿಮ್ಮ ಕೆಲಸ. ಬೇಕೋ ಬೇಡವೋ ನಿಮಗೆ ಇಷ್ಟೆಲ್ಲ ಗಲಾಟೆನೇ ಆಗ್ತಿರಲಿಲ್ಲ. ನೀವು ಎದ್ದು ನಿಲ್ಕೊಂಡಿಲ್ಲ,
ಅದೇ ನಮ್ಮಪ್ಪ ಒಂದರ ಸೃಷ್ಟಿಗೆ ಕಾರಣ. ನಮ್ಮಪ್ಪ ಮಾಡಿದ್ದು ಏನು ತಪ್ಪಿದೆ, ನೀವು ಎಲ್ಲಿಂದ ಹೋಗೋಕ್ಕಾಗಿತ್ತು ಬೇಡ, ನಿಮ್ಮ ಧರ್ಮ ಹೌದೋ ಇಲ್ಲ ಅದು ಅಂತ ಕೇಳಿದ್ರು ಪ್ರತಿದೇವಿ. ಆಗ ಪ್ರತಿದೇವರು ಹೇಳಿದ್ರಂತೆ, ನೋಡು ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದನಂ ವಿಧೀಯತೆ ಸಾಧಮಿತ ಸುಮಧ್ಯಮೇ. ಆಕೆ ಅಂತಾರ ಪ್ರತಿದೇವಿಗೆ ಸುಮಧ್ಯಮೇ, ನೋಡು ನೀನು ಮಧ್ಯಮದಲ್ಲಿ ನಿಂತು ವಿಚಾರ ಮಾಡ್ತಕ್ಕಂಥವಳು, ತಪ್ಪು ಒಪ್ಪು ಎಂಬುದನ್ನು ತಿಳ್ಕೊ ಸರಿಯಾಗಿ. ಪ್ರತ್ಯುದ್ಗಮ ಬಂದ ತಕ್ಷಣ ಎದ್ನಿಲ್ಲೋ ಅಂತ, ಪ್ರಶ್ರಯಣ ಅವರು ಬಂದಾಗ ನಮಸ್ಕಾರ ಮಾಡುವಂತಹದ್ದು, ಅಭಿವಾದನ ಇದೆಲ್ಲ ಯಾವಾಗ ಮಾಡ್ತಾರೆ, ಇದೆಲ್ಲ ಯಾರಿಗೆ? ಪ್ರಾಜ್ಞೈ ಪರಸ್ಮೈ ಪುರುಷಾಯ ಭೂಯಸೆ ಗುಹಾಶಯಾಯ ದೇಹ ಮಾನ್ಯ. ಇದೆಲ್ಲ ಒಳಗಿರೋ ಅಂತರ್ಯಾಮಿ ಪರಮಾತ್ಮ ಇದ್ದಾನಲ್ಲ, ಅವನ ಸನ್ನಿಧಾನವನ್ನ ಹೆಚ್ಚೆಚ್ಚು ಇದೆ ನೋಡ್ಕೊಂಡು ಮಾಡ್ತಿರ್ತಾರೆ ಇದನ್ನು. ಅವ್ರು ಬಂದ ತಕ್ಷಣ ಎದ್ದಿಟ್ಕೊಳ್ಳೋದು ಯಾಕಪ್ಪ ಅಂದ್ರೆ ಅವ್ರ ದೇವ್ರ ಸನ್ನಿಧಾನ ಜಾಸ್ತಿ ಇದೆ ಅಂತ, ನಮ್ಗಿಂತಲೂ ಕೂಡ ದೇವ್ರ ಸನ್ನಿಧಾನ ಜಾಸ್ತಿ ಇದೆ, ಆ ದೇವರಿಗೆ ಗೌರವ ಕೊಡಬೇಕು ಅಂತ. ದೇಹ ಮಾನ್ಯ, ಆ ದೇಹಕ್ಕೆ ಅಭಿಮಾನಿ ಇರುವಂತ ವ್ಯಕ್ತಿ ನನಗೇನು ತಿಳ್ಕೊಂಡ ಅಂತಂದ್ರೆ, ತಿಳ್ಕೊಂಡವನು ಅವನಿಗೂ ಪಾಪ, ಮಾಡೋನಿಗೂ ಪಾಪ, ಇಬ್ಬರಿಗೂ ಪಾಪ. ಇಬ್ರು ಏನಪ್ಪ ಧರ್ಮ ಅಂತ ಮಾಡ್ಲಿಕ್ಕೆ ಹೋಗಿ ಮಹಾನ್ ಅಧರ್ಮ ಮಾಡಿ ನರಕಕ್ಕೆ ಬಿಡ್ತಾರೆ. ನಮಸ್ಕಾರ ಮಾಡೋ ಕಾಲಕ್ಕೆ ಬಹಳ ಎಚ್ಚರಿಕೆ ಇರಬೇಕು. ಹೃದಯ ಕೊಟ್ಟರೋ ಸಂದೇಶ ಇದೆ. ನಮಸ್ಕಾರ ಮಾಡೋ ಕಾಲಕ್ಕೆ ನಾವು ಒಳಗಿದ್ದು ಭಗವಂತನಿಗೆ ಮಾಡ್ತೀವಿ ಅಂತ ಅನುಸಂಧಾನ ಅವರಿಗಿರಬೇಕು, ಒಳಗಿರೋ ದೇವರಿಗೆ ಅನುಸಂಧಾನ ಇವರಿಗಿರಬೇಕು. ಇಲ್ಲಿ ನನಗೆ ಮಾಡ್ದ ಅಂತ ಇವ ತಿಳ್ಕೊಂಡ, ಅವನಿಗೆ ಮಾಡಿದ ಇವ ತಿಳ್ಕೊಂಡ, ಇಬ್ರು ಮಾಡಿದ ಧರ್ಮ ಹೋಗಿದ್ದ ಅಧರ್ಮ, ಬಿದ್ದಿದ್ದ ನರಕಕ್ಕೆ ಆಗ್ತದೆ. ಈ ಆಗ್ತದೆ ಪರಿಸ್ಥಿತಿ. ಆದ್ದರಿಂದ ಎಲ್ಲ ದೇವರಿಗೆ ಅಂತ ತಿಳ್ಕೊಂಡಾಗ ಮಾತ್ರ ಸರಿ ಧರ್ಮ, ದೇವರಿಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ಅದೆಲ್ಲ ಅಧರ್ಮ ಆಗ್ತದೆ. ಆದ್ರಿಂದ ನೋಡು, ನೀವು ಅಪ್ಪನ ಒಳಗಿರುವಂತಹ ದೇವರಿಗಿಂತಲೂ ಕೂಡ ನಾ ಎದ್ದಿಲ್ಬೇಕಾಯ್ತು ಅಂತ ಹೇಳಿದ್ರೆ ನೀನು ಯಾಕೆ ಒಳಗೆ ದೇವರಿದ್ದಾನೆ ಅಂತ ಎದ್ದಿಲ್ಬೇಕು ತಾನೆ. ನಿಮ್ಮ ಅಪ್ಪನಕ್ಕಿಂತಲೂ ಕೂಡ ಉತ್ತಮ ಮನುಷ್ಯನ ಯಾರು? ನಾನೇ ಅಂತ ರುದ್ರದೇವರು. ನಿಮ್ಮ ಅಪ್ಪನಕ್ಕಿಂತ ದೊಡ್ಡವ ನಾನು. ನನ್ನ ಒಳಗಿರೋ ಭಗವಂತನ ನಾನು ಕಾಣ್ತಾ ಇದ್ದೆ. ಆ ದೊಡ್ಡವರಲ್ಲಿ ಕಾಣ್ತಿರೋ ಕಾಲ ಸಣ್ಣವರಲ್ಲಿ ಇದ್ದಾಗ ಅದು ಭಗವಂತನ ಸನ್ನಿಧಾನ ಎಂಬುದು ಅಲ್ಲಿ ಹೆಚ್ಚಿರೋದಿಲ್ಲ ಅಂತ ಏನಾಗ್ತದೆ, ಅದು ದೊಡ್ಡವರಲ್ಲಿ ಬಂದ್ಬಿಡ್ತದೆ. ನಾವೆಲ್ಲ ನಾವು ನೋಡ್ತಿರ್ತೀವಿ. ಅದಕ್ಕೆ ಯಾರು ದೊಡ್ಡವ್ರು ಬಂದು ಪೂಜೆ ಮಾಡಿದ್ವಿ ಅಂದ್ರೆ ನಮ್ಮ ಪೂಜೆನೂ ಕಟ್ಟಿಟ್ಬಿಡ್ತೀವಿ, ಅಲ್ಲೇ ಮಾಡ್ತಾರೆ ಪೂಜೆ ಅಂತ. ತೀರ್ಥ ಅಲ್ಲೇ ತಗೋತೀವಿ, ನಮ್ಮ ತೀರ್ಥ ಬಿಟ್ಬಿಡ್ತೀವಿ, ನಾವು ಅವ್ರ ತೀರ್ಥ ತಗೊಂಡ್ಬಿಡ್ತೀವಿ. ಯಾಕೆ ದೊಡ್ಡವ್ರ ಸನ್ನಿಧಾನ ಜಾಸ್ತಿ ಇರ್ತದೆ ಅಂತ. ಆದ್ರಿಂದ ದೊಡ್ಡವರು ಬಂದಾಗ ಎಲ್ಲ ಭಗವತ್ ಸನ್ನಿಧಾನ ಭಗವದ್ ರೂಪಗಳಲ್ಲೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವೆಲ್ಲ ಅಲ್ಲೇ ನಡ್ಕೊಳ್ಬೇಕು ಎಂಬುವಂಥ ಜಗತ್ತಿನಲ್ಲಿ ನಿಯಮ. ಆಗ ನಿಮ್ಮಪ್ಪನಿಗಿಂತಲೂ ಕೂಡ ದೊಡ್ಡವರು ಬ್ರಹ್ಮದೇವರಿದ್ದಾರೆ. ಅಲ್ಲಿ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದೆ, ನಾ ಇದ್ದೆ, ನನ್ನನ್ನು ಚಿಂತನೆ ಮಾಡ್ಕೊತಾ ಇದ್ದೆ. ಇದು ನಾನು ಭಗವಂತನಿಗೆ ಮಾಡ್ತಾನೆ ಇದ್ದೆ. ಇದನ್ನು ನಾನು ಮಾಡಲಿಲ್ಲ ಅಂದರೆ ತಪ್ಪು, ಅಪರಾಧ. ಅದು ನಿಮ್ಮಪ್ಪ ನನಗೆ ಮಾಡಿಲ್ಲ ಅಂತ ಇದ್ದಾನೆ, ಒಳಗಿರೋ ದೇವರಿಗೆ ಮಾಡಿಲ್ಲ ಅಂತ ಒಂದು ಮಾತು ತಪ್ಪಿ ಅಂದಿಲ್ಲ. ಆದ್ರಿಂದ ಅದು ಮಾಡಿದ ತಪ್ಪು, ಅವನು ಮಾಡಿದ ತಪ್ಪು, ನನ್ನ ತಪ್ಪಲ್ಲ ಅಂತ ರೀತಿಯಾಗಿ ದೇವರು ಸಮರ್ಥನೆ ಮಾಡಿದ್ದಾರೆ. ಹೇಳಿದ್ರೆ ಭರತದೇವಿ ಅಂದು ನಿಮ್ಮಷ್ಟು ತರ್ಕ ನನಗೆ ಬರೋದಿಲ್ಲರಿ ಅಂತ. ನೀವು ಬೇಕಾಷ್ಟು ಮಾತಾಡ್ತೀರ ನೀವು ರುದ್ರದೇವರು, ಅದರಿಂದ ನಿಮ್ಮಷ್ಟು ನಮಗೆ ಬರೋದಿಲ್ಲ. ಅದರಿಂದ ನಾನು ಹೋಗ್ತೀನಿ, ನೀವು ಬರಲಿಲ್ಲ ಅಂದ್ರೆ ಅಡ್ಡಿಲ್ಲ, ನಾನು ಹೋಗ್ತೀನಿ, ನಂಗೆ ಅನುಮತಿ ಕೊಡ್ರಿ ಅಂತ. ಹೋಗ್ಬಾ ಅಂತ ರುದ್ರದೇವರು. ಅದು ಹೋದರೆ ನೀವು ದೇಹ ತ್ಯಾಗ ಮಾಡೋ ಪ್ರಸಂಗ ಬರ್ತದೆ, ಬೇಡ ಅಂತ ಮೊದಲು ಹೇಳಿದ್ರು. ಕೇಳಿಲ್ಲ, ಹೋಗ್ತೀನಿ, ಹೋಗು ಅಂತ. ಆ ನಂದೀಶ್ವರನನ್ನು ಕಳಿಸಿದ್ರು. ನಂದೀಶ್ವರ ಕರ್ಕೊಂಡು ಹೋದ. ಯಜ್ಞದ ಮಂಟಪಕ್ಕೆ ಬಂದಿದ್ದಾರೆ. ಬಂದಾಗ ಯಜ್ಞ ನಡೀತಾ ಇದೆ. ಮೊದಲೇ ಹೇಳ್ಬಿಟ್ಟಿದ್ದ, ದಾಕ್ಷಾಯಣಿ ಬಂದರೆ, ಸತಿ ಬಂದರೆ, ಆಕ ತಂಗಿಯಂದ್ರು ಯಾರೂ ಕೂಡ ಅವನು ನೋಡಬಾರ್ದು, ಮಾತಾಡಿಸ್ಬಾರ್ದು, ಕೂಡಿಸ್ಬಾರ್ದು, ಹತ್ರ ಕರೆದು ಕೂಡಿಸ್ಬಾರ್ದು, ಹೀಗೆಲ್ಲ ಹೇಳ್ಬಿಟ್ಟಿದ್ದ. ಹಾಗಾಗಿ ಪ್ರಸೂತಿ ದೇವಿಯಿಂದ, ತಾಯಿಯಿಂದ ಆದಿಯಾಗಿ ಯಾರೂ ಕೂಡ ಆಕೆ ನೋಡಲಿಲ್ಲ, ಬಾನ್ ಕರಲಿಲ್ಲ, ಆದರ ಮಾಡಲಿಲ್ಲ, ಹೇಗಿದ್ದಿ ಅಂತ ಅನ್ನಲಿಲ್ಲ. ನೋಡಿದ ಕೂಡಲೇ ಮಗ ತಿಳ್ಕೊಂಡು ಹೊರಗೆ ಶುರು ಮಾಡಿದ್ರು. ಹೀಗೆಲ್ಲ ಮಾಡಲಿಕ್ಕೆ ಆಕೆಗೇನು ಅದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನಾವು ಮಾಡಿದ ತಪ್ಪಿದೆ, ಅದಕ್ಕೆ ಅವರು ಮಾಡಿದ್ದಾರೆ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಇದ್ದಾರೆ. ಆಮೇಲೆ ಯಜ್ಞ ಭಾಗ ಬಂತಾರೆ. ಯಜ್ಞದಲ್ಲಿ ಆಹುತಿ ಆಗ್ತಾ ಇದ್ದಾರೆ. ಆಹುತಿ ಹಾಕೋ ಕಾಲಕ್ಕೆ ರುದ್ರದೇವರು ತಾರತಮ್ಯ ಯಜ್ಞದಲ್ಲ ಬಂತಾರೆ. ರುದ್ರದೇವರಿಗೆ ಆಹುತಿ ಅಂತ ಬಂದು ಕೂಡಲೇ ಛೇ ಅಂದ ಪ್ರಜಾಪತಿ, ಅವ್ನು ಯಾವತಿ ಕೊಡಬೇಡ್ರಿ ಅಂತ. ಇವತ್ತಿಂದ ಈ ಯಾಗ ಅಂತಲ್ಲ, ಯಾವುದೇ ಯಾಗದಲ್ಲಿ ಇವ್ರಿಗೆ ಆಹುತಿ ಕೊಡದೇ ಬೇಡ ಅಂದ್ಬಿಟ್ಟ. ರುದ್ರದೇವರಿಗೆ ಆಹುತಿ ಯಜ್ಞದಲ್ಲಿ ಕೊಡಲೇಬಾರ್ದು, ಇದನ್ನು ಶಾಸನ ಅಂದ. ಈ ಪುರೋಹಿತ ಬ್ರಾಹ್ಮಣರು ಇವರು ಹಂಗೆ ಇದ್ರು. ತಪ್ಪು ನೀವು ಮಾಡ್ತಿರೋದು ಒಬ್ರು ಹೇಳಲಿಲ್ಲ. ಸರಿ ನೀ ಹೆಂಗೆ ಹೇಳ್ತಿ ಅದೇ ಸರಿ ಅಂದ್ಬಿಟ್ರು. ರುದ್ರದೇವರಿಗೆ ಆಹುತಿನೇ ಕೊಡಲಿಲ್ಲ, ಮುಂದೆ ಹೊಂಟ್ಬಿಟ್ರು. ಸತ್ಯದೇವಿ ನೋಡಿದ್ರು, ಇಲ್ಲ ಸರಿ ಯಜ್ಞವನ್ನ ರುದ್ರದೇವರಿಗೆ ಕೊಡದೇ ಇರತಕ್ಕಂಥ ಆಹುತಿ ಕೊಡದೇ ಇರುವಂಥ ಈ ಯಜ್ಞ ಇದು ಮಾಡಿದರೆ ಪ್ರಯೋಜನ ಬರೋದಿಲ್ಲ. ಇದು ಭಗವಂತ ಪ್ರೀತನಾಗೋದಿಲ್ಲ. ಇದಕ್ಕೆ ರುದ್ರದೇವರಿಗೆ ಆಹುತಿ ಇಲ್ಲ ನಿನ್ನಿಂದ ಅಂತ ರೀತಿಯಾಗಿ ಅಂತ ಇದೆಯಲ್ಲ, ನೀನು ಕೊಡಲಿಲ್ಲ ಅಂದ್ರೆ ನಾನು ಆಹುತಿ ಕೊಡ್ತೀನಿ. ಯಾಕೆಂದ್ರೆ ನೀನು ಕೊಟ್ಟಿರುವಂಥ ಈ ದೇಹ ಇದು, ಈ ದೇಹವನ್ನು ನಾವು ಸಮರ್ಪಣೆ ಮಾಡಿದ್ಮೇಲೆ ಅವ್ರಿಗೆ ಆಹುತಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ತಿಳ್ಕೋ ಅಂತ ಈ ರೀತಿಯಾಗಿ ಹೇಳಿ ಸತೀದೇವಿ ಏನ್ ಮಾಡಿಬಿಟ್ಲಪ್ಪ ಅಂದ್ರೆ, ನಿನ್ನಿಂದ ರುದ್ರದೇವರ ದ್ವೇಷ ಮಾಡುವಂತಹ, ವೈಷ್ಣವರ ದ್ವೇಷ ಮಾಡುವಂತಹ ನಿನ್ನಿಂದ ಈ ದೇಹ ನನಗೆ ಬಂದ್ರೂ ಉಪಯೋಗ ಇಲ್ಲ, ಇದರಿಂದ ಏನು ಸಾಧನೆ ಆಗೋದಿಲ್ಲ ಅಂತ ತಿಳ್ಕೊಂಡು ತಕ್ಷಣಕ್ಕೆ ಆಕೆ ಏನ್ ಮಾಡಿದ್ರು, ನಮ್ಮ ದೇಹವನ್ನು ತ್ಯಾಗ ಮಾಡಿ ಯಜ್ಞಕುಂಡದಲ್ಲಿ ಆಹುತಿ ಹಾಕ್ತಿದ್ರು. ಆವಾಗ ನಂದೀಶ್ವರ ಬಂದು ವಿಷಯ ಹೇಳಿದ ರುದ್ರದೇವರು ಜಟಾಕಲ್ಲಿ ಅಪ್ಪಳಿಸಿದ್ರು. ಉತ್ಪನ್ನ ಆದ ನೋಡ್ರಿ ವೀರಭದ್ರ, ಕಡಗಡ ರುದ್ರ, ವೀರಭದ್ರ ಉತ್ಪತ್ತಿ ಆಗಿ, ವೀರಭದ್ರ ಉತ್ಪತ್ತಿಯಾಗಿ ತಕ್ಷಣಕ್ಕೆ ಯಜ್ಞಮಂಟಪಕ್ಕೆ ಬಂದ ಎಲ್ಲಾರನ್ನು ಹೊಡೆಸ್ಬಿಟ್ಟ ವೀರಭದ್ರ.
ಎಲ್ಲ ಓಡೋಗಿದ್ದಾರೆ. ಅದಾದ್ಮೇಲೆ ಯಜ್ಞ ಮಂಟಪಕ್ಕೆ ಬಂದು ದಕ್ಷ ಪ್ರಜಾಪತಿಯನ್ನ ಬ್ರಾಹ್ಮಣರನ್ನ ಏನು ಮಾಡ್ಲಿಕ್ಕೆ ಆಗಲಿ ಅವನ ಕೈಯಲ್ಲಿ. ಯಾಕೆಂದ್ರೆ ಅದು ವಿಷ್ಣು ದೇವತಾಕ ಯಾಗ, ಅಲ್ಲಿ ಬರೋ ಆಹುತಿಗಳನ್ನ ಪರಮಾತ್ಮನಿಗೆ ಕೊಡೋ ಆಹುತಿಗಳನ್ನ ನಿಲ್ಲಿಸ್ಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಕಡೆಗೆ ಬಂದ ಎಲ್ಲ ಓಡೋದ್ರು, ಅದರ ಯಜ್ಞಕ್ಕೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ರೀತಿಯಾಗಿ ಅಂತ ಹೇಳಿದ. ಅದ್ರ ಸ್ವಯಂ ನಂದಿ ವಾಹನರಾಗಿ ಬರ್ತಾ ಇದ್ದಾರೆ, ನೋಡ್ತೀನಿ ಅದು ಏನು ಯಜ್ಞ ಅಂತ ರೀತಿಯಾಗಿ. ಸ್ವಯಂ ಬಂದಾಗ ಋತುದೇವರು ಬಂದ ಕೂಡಲೇ ನಂದೀಶ್ವರ ಶಾಪ ಕೊಟ್ಟಿದ್ದ, ಹಾಸ್ಯ ಮಾಡಿದ್ರೆ ಹಲ್ಲು ಉದರಲಿ ಅಂತ ಹೇಳಿ. ಪೂಷಣ ಅಂತ ದೇವತೆ ಇದ್ದ, ರುದ್ರದೇವರಿಗೆ ಹಾಸ್ಯ ಮಾಡೋಕ್ಕಲ್ಲ ನಕ್ಕಿದ್ದ ಹಲ್ಲು ತೆಗೆದು. ಹಾಗಾಗಿ ರುದ್ರದೇವರಿಗೆ ಹಾಸ್ಯ ಮಾಡಿದ್ದಕ್ಕೆ ರುದ್ರದೇವರು ಅವನಿಗೆ ಹೊಡೆದ್ರು, ಬಾಯಿಗೆ ಹಲ್ಲೆಲ್ಲ ಮುರಿದೋಯ್ತು ಅವನಿಗೆ. ಅದಕ್ಕೆ ಆ ಪೂಷಣ ಎಂಬುವಂತಹ ಸೂರ್ಯ ಅವ್ರ ಹಲ್ಲು ಬಿದ್ದಿದ್ದಕ್ಕೆ ಅವ್ರು ಮದುವೆ ಆದರೂ ಕೂಡ ಮಕ್ಕಳಾಗಲಿಲ್ಲ ಅಂತ ಈಗ ಪ್ರಸಿದ್ಧಿ ಆಗೋಯ್ತು. ಒಬ್ಬೊಬ್ಬರಿಗೆ ಅವರೆಲ್ಲ ರುದ್ರದೇವ್ರನ್ನ ಅರ್ಪಣೆ ಮಾಡೋ ಕಾಲಕ್ಕೆ ಕಣ್ಣು ಒಬ್ರು ಹಾರಿಸಿದ್ರಂತ, ಅವ್ರು ಕಣ್ಣೇ ಕಿತ್ತಿಬಿಟ್ರು. ಬೃಹೃ ಋಷಿಗಳು ಕಣ್ಣು ಕಿತ್ತಿಬಿಟ್ಟಿದ್ದಾರೆ. ಬಂದೆಲ್ಲ ಅವರಿಗೆ ಆಡಿನ ಕಣ್ಣು ಹಾಕಿದ್ರು ಅಂತ ಎಲ್ಲ ಮುಂದೆ ಕತೆ ಬರ್ತದೆ. ಹಾಗೆ ಒಬ್ಬೊಬ್ಬರಿಗೆ ಏನು ಮಾಡಿದ್ರು ರುದ್ರದೇವ್ರ ಅರ್ಪಣೆ ಮಾಡೋ ಕಾಲಕ್ಕೆ ಎಲ್ಲ ಹೋಯ್ತು. ಕೆಲವ್ರ ಕೈ ಹೋಯ್ತು, ಕೆಲವ್ರ ಚಿಂದ್ಯಾ ಸ್ವಭಾವ ದಿಗ್ವಾ ಅಸೂನಪಿ ನಲೆ ಕಿತ್ತು ಹಾಕಿದ್ರು ಕೆಲವ್ರದೆಲ್ಲ ಪ್ರಾಣ ತೆಗೆದಿದ್ದಾರೆ. ಎಲ್ಲ ಆಯ್ತು, ಎಲ್ಲ ಮಾಡಿದ್ರು. ದಕ್ಷ ಪ್ರಜಾಪತಿ ಆಹುತಿ ಕೊಡ್ತಾ ಇದ್ದಾನೆ. ರುದ್ರದೇವರು ಬಂದಿದ್ದಾರಲ್ಲಿ ಬಂದುಬಿಟ್ಟು ರುದ್ರದೇವರು ಏನು ಮಾಡಿದ್ರು, ಅವ್ನು ದಕ್ಷ ಪ್ರಜಾಪತಿಯನ್ನು ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ. ಅವನು ಚರ್ಮ ಕಿತ್ತಲಿಕ್ಕೆ ಆಗಲಿಲ್ಲ ರುದ್ರದೇವರ ಕೈಯಿಂದ ಆ ಸಂದರ್ಭದಲ್ಲಿ. ಯಾಕೆ ಅಂದರೆ ಅದು ಪರಮಾತ್ಮನ ವಿಷ್ಣುದೇವತಾಕ ಯಾಗದಲ್ಲಿ ದೀಕ್ಷಿತನಾಗಿದ್ದ. ಬ್ರಾಹ್ಮಣರು ಆ ದೀಕ್ಷಾವನ್ನು ಕೊಟ್ಟಿದ್ರು ಅವನಿಗೆ. ಆ ಭಗವಂತನಿಗೆ ಕೊಡುವಂಥ ಆಹುತಿಯಲ್ಲಿ ದೀಕ್ಷಿತನಾಗಿದ್ದರಿಂದ ಭಗವಂತ ಅವನು ಏನು ಮಾಡ್ಲಿಕ್ಕೆ ಬಿಡಲಿಲ್ಲ. ಆಮೇಲೆ ವಿಚಾರ ಮಾಡಿದ್ರು ರುದ್ರದೇವರು, ಎಲ್ಲ ಯಜ್ಞಕ್ಕೂ ಕೂಡ ಭಗವಂತ ನಿಯಾಮಕ ಕಾರಣ ಅಂತ ತಿಳ್ಕೊಂಡು ಆ ಭಗವಂತನನ್ನ ಮನಸ್ಸಿನ ಸ್ಮರಣ ಮಾಡ್ಕೊಂಡ್ರಂತ. ಸ್ಮರಣ ಮಾಡಿಕೊಂಡು ಲಯಕರ್ತರು ಭಗವಂತನನ್ನು ಚಿಂತನೆ ಮಾಡಿ, ಸ್ವಾಮಿ ಈಗ ಲಯ ಕಾಲ ಬಂದಿದೆ ಈಗ, ಆದ್ರಿಂದ ಈ ಲಯ ಕಾಲದಲ್ಲಿ ಇದು ಹೋಮ ಮಾಡುವಂತಹ ಕಾಲ, ಇದಕ್ಕೆ ನೀನೇ ಅಗ್ನಿ, ನಾನೇ ಯಜಮಾನ, ಈ ದಕ್ಷ ಪ್ರಜಾಪತಿನೇ ಆಹುತಿ, ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರು. ತಲೆ ಕಡಿದ್ರು, ಯಜ್ಞಕ್ಕೆ ಆಹುತಿ ಹಾಕಿಬಿಟ್ಟಿದ್ದಾರೆ. ಯಜ್ಞ ಧ್ವಂಸ ಆಗೋದು. ರುದ್ರದೇವರು ಕೈಲಾಸಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಒಂದು ಭಾಗ ಮಾತ್ರ ಏನೂ ಆಗಿರಲಿಲ್ಲ. ಅದು ಯಾವುದು ಅಂದರೆ ವೇದವ್ಯಾಸ ಮಂಟಪ ಅಂತ. ನೀವು ಯಾವುದೇ ಕಾರ್ಯ ಮಾಡಲಿ ಜ್ಞಾನ ಕಾರ್ಯ ಮಾಡ್ತಿರ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಜ್ಞಾನ ಕಾರ್ಯ ಮಾಡ್ತಾ ಇದ್ದರೆ ಅದು ಜ್ಞಾನ ಕಾರ್ಯ ಇತ್ತು, ಎಲ್ಲ ಇದ್ದಾಗ ಅದಿಲ್ಲ, ಎಲ್ಲ ಭಂಗ ಆದಾಗೆ ಲೆಕ್ಕ. ಆ ಜ್ಞಾನ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೇನೂ ಆಗಿರಲಿಲ್ಲ. ರುದ್ರದೇವರು ಅಲ್ಲಿ ಹೋಗಿರಲಿಲ್ಲ ಅವರು, ಹಾಗಾಗಿ ಅಲ್ಲಿ ಏನೂ ಆಗಿರಲಿಲ್ಲ. ಆಮೇಲೆ ಬ್ರಹ್ಮದೇವರು ಅಲ್ಲಿ ಇದ್ರು, ಆ ಸಭೆಯಲ್ಲಿದ್ದರು. ಬ್ರಹ್ಮದೇವರು ಬಂದಿದ್ದಾರೆ, ನೋಡಿದ್ರು. ಎಲ್ಲರನ್ನೂ ಕೂಡ ಕಮಂಡ ನೀರು ಪ್ರೋಕ್ಷಣೆ ಮಾಡಿ ಎಬ್ಬಿಸಿದ್ರು, ಮೇಕೆದೆಲ್ಲ ತಂದು ಅಂಟಿಸಿದ್ರು. ಈಗೇನು ಮಾಡಬೇಕು ಬ್ರಹ್ಮದೇವ್ರನ್ನ ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಬ್ರಹ್ಮದೇವರು ಹೇಳಿದ್ರಂತೆ, ಎಲ್ಲ ಅಪರಾಧ ನೀವು ಮಾಡಿದ್ದೀರೋ ಅಲ್ಲೇ ಕ್ಷಮೆಯಾಚನೆ ಮಾಡಬೇಕು ಬರ್ರಿ ಅಂತ ರೀತಿಯಾಗಿ ಎಲ್ಲರನ್ನೂ ಕೂಡ ಕೈಲಾಸ ಕರ್ಕೊಂಡು ಬಂದ್ರಂತೆ. ತಾವು ಸ್ವಯಂ ಕೈಲಾಸಕ್ಕೆ ಬಂದು ರುದ್ರದೇವರು ಏನು ತಮ್ಮಲ್ಲಿ ಸಂಕಷ್ಟರು ಭಗವಂತನನ್ನ ಕಾಲನಿಯಾಮಕನನ್ನ ತಮ್ಮಲ್ಲಿ ಏನು ಏರಿಸ್ಕೊಂಡಿದ್ರು, ತಮ್ಮ ಆವೇಶ ಮಾಡಿಸ್ಕೊಂಡಿದ್ರಲ್ಲ, ಆ ಆವೇಶವನ್ನು ನೋಡಿ ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ರುದ್ರದೇವರನ್ನ ಪ್ರಮದೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಒಳಗಿರುವಂತಹ ಆ ಸಂಕಷ್ಟರು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ನಿನ್ನಿಂದಲೇ ಸ್ಥಿತಿಲಯ ಎಲ್ಲವೂ ಕೂಡ ಆಗುವಂತಹದ್ದು, ನೀನೇ ಪಂಚಭೂತ ಸೃಷ್ಟಿಕರ್ತ, ನೀನೇ ತನ್ಮಾತ್ರ ಸೃಷ್ಟಿಕರ್ತ, ಹೀಗೆಲ್ಲ ಅವನನ್ನ ಸ್ತೋತ್ರ ಮಾಡಿದ್ದಾರೆ ಪರಮಾತ್ಮನನ್ನ. ಬಾಕಿಯಿಂದಲೂ ಕೂಡ ರುದ್ರದೇವರು ಸ್ತೋತ್ರ ಮಾಡಿದ್ರಂತ. ರುದ್ರದೇವರು ಏನು ಅಂತ ಅವಾಗೆಲ್ಲ ಅರ್ಥ ಆಯ್ತು ಅವರಿಗೆ. ಆಗ ಸ್ತೋತ್ರ ಮಾಡಿದಾಗ ಅವ್ರಿಗೆಲ್ಲ ಅಸರಾವೇಶ ಹೋಗಿತ್ತು. ರುದ್ರದೇವರು ಆಗಲಿ ಬರೀ ಯಜ್ಞ ನಡೆಸಲಿ ಅಂತ ರೀತಿಯಾಗಿ ಬಂದಾಗ ಆ ಯಜ್ಞಕ್ಕೆ ಅವರೇ ಸ್ವಯಂ ಬಂದ್ರಂತ. ಬಂದಾಗ ರುದ್ರದೇವರು ಬಂದು ನಿಂತ ಯಜ್ಞ ನಡೆಸಿದ್ರೆ ಯಜ್ಞ ಮುಂದುವರಿತು. ಮುಂದುವರೆದ ಮೇಲೆ ಆ ದಕ್ಷ ಪ್ರಜಾಪತಿಗೆ ಯಜ್ಞಕ್ಕೆ ಮುಖ ಇರಲಿಲ್ಲ, ಮಂತ್ರ ಹೇಳಿದ ಬರಬೇಕು. ಅದಕ್ಕೆ ಭಸ್ಮ ಮುಖ ಅಂತ ಆಡಿನ ಮುಖ ತಂದು ಅವನಿಗೆ ಅಂಟಿಸಿದ್ರಂತ. ಆಡಿನ ಮುಖ ತಂದು ಅಂಟಿಸಿ ಇದರಿಂದ ಯಜ್ಞ ಮಾಡು ಅಂತ ರೀತಿಯಾಗಿ ಅಂದಾಗ ಅವ ಆಡಿನ ಮುಖ ಹಾಕೊಂಡು ಮಾಡಿದ ಯಜ್ಞವೂ ಕೂಡ ಪರಮಾತ್ಮನಿಗೆ ಪ್ರಿಯಕರ ಆಯಿತು. ಭಗವಂತ ಯಜ್ಞದಿಂದ ಆವಿರ್ಭೂತನಾಗಿ ಎದ್ದು ಬಂದ ಮೇಲೆ ಬರ್ತಿದ್ದ ಹಾಗೆ ಬ್ರಹ್ಮದೇವರನ್ನ ರುದ್ರದೇವರನ್ನ ಎಡಬಲದಲ್ಲಿ ನಿಲ್ಲಿಸಿಕೊಂಡು ದಕ್ಷ ಪ್ರಜಾಪತಿ ಹೇಳ್ತಾನಂತೆ, ಈಗ ರುದ್ರದೇವರಿಗೆ ಆಹುತಿ ಕೊಡ್ಲಿಲ್ಲ ನೀನು ಯಜ್ಞವನ್ನ, ಯಜ್ಞ ಸಂಪೂರ್ತಿ ಆಗುದಿಲ್ಲ, ಈಗ ಕೊಡೋ ಆಹುತಿ ಸಂಪೂರ್ತಿ ಆಗ್ತದೆ ಅಂತಂದ. ದಕ್ಷ ಪ್ರಜಾಪತಿ ನಾನೇ ಕೊಡಲ್ಲ ಅಂತ ಈ ರೀತಿಯಾಗಿ ಕೊಡಬೇಡ್ರಿ ಶಾಸನ ಮಾಡಿ ನಾನೇ ಕೊಟ್ಟೆ ಅಂದ್ರೆ ಹೆಂಗ ಸ್ವಾಮಿ ಅಂತಂದ. ಏನು ಚಿಂತೆ ಇಲ್ಲ, ಕೊಡು ಒಂದು ಭಗವಂತ, ನಾ ಹೇಳ್ತಾ ಇದ್ದೀನಿ ಕೊಡು. ಆಗ ನೀ ಕೊಡದೇ ಇರೋ ಕಾರಣ ಏನಿಲ್ಲ, ಅಭಿಮಾನ ಕಾರಣ. ಈ ಕೊಡ್ಲಿಕ್ಕೆ ಏನ್ ಕಾರಣ? ವಿಷ್ಣುವಿನ ಆಜ್ಞಾ ಕಾರಣ, ಕೊಡು ಒಂದು ಭಗವಂತ ಅಂದಷ್ಟ. ಮತ್ತಿನ್ನೂ ನನೋತ್ಪತ್ತಿ ಇದೆ ಎಂದ. ಯಾಕಂದ್ರೆ ರುದ್ರದೇವಕ್ಕಿಂತಲೂ ಕೂಡ ಕೆಳಗಿನ ದೇವತೆಗಳಿಗೆಲ್ಲ ಆಹುತಿ ಕೊಟ್ಟು ಆಗ್ಬಿಟ್ಟಿದೆ ಈಗ ಇಂದ್ರಾದಿಗಳಿಗೆ. ಅವ್ರಿಗೆ ಕೊಟ್ಟ ಮೇಲೆ ಇವ್ರಿಗೆ ಹೆಂಗೆ ಕೊಡೋದು ನಾನು ಅಂತಂದ. ಅಂತಷ್ಟ ಏನು ಅಡ್ಡಿ ಇಲ್ಲ, ಅವ್ರಿಗೆ ಕೊಟ್ಟ ಮೇಲೂ ಕೊಡೋದು ಮೃತ್ಯುಂಜಯನಿಗೆ ಆಹುತಿಯನ್ನ, ಸೃಷ್ಟಕರದ ಆಹುತಿ ಅಂತ ಕೊಡೋದಕ್ಕೆ ಏನು ತಪ್ಪಿಲ್ಲ, ನಾವು ಹೊರ ಕೊಡ್ತೀನಿ ಪರಮಾತ್ಮ ಅಂದ. ಆಯ್ತು ಅಂತ ಹೇಳಿ ರುದ್ರದೇವರಿಗೆ ಕಡೆ ರುದ್ರಾಯ ಪ್ರತಿದಿವಸ ಮಂತ್ರವನ್ನು ಹೇಳ್ಕೊಂಡು ರುದ್ರಾಯ ಸ್ವಾಹ ಆಹುತಿ ಕೊಟ್ಟ. ಹಾಗಾಗಿ ಯಜ್ಞದಲ್ಲಿ ಕಡೆ ಆಹುತಿ ಯಾರಿಗೆ ಬಿಡ್ತು? ರುದ್ರದೇವರಿಗೆ ಬಿಡ್ತು. ಇದಾದ್ಮೇಲೆ ಯಜ್ಞಶೇಷ ಎಲ್ಲವೂ ಅವರಿಗೆ ಅರ್ಪಣೆ ಮಾಡುವಂತ. ಭಗವಂತ ಅರ್ಪಣೆ ಮಾಡಿಸ್ಕೊಳ್ಳಿಲ್ಲ, ರುದ್ರದೇವರಿಗೆ ಅರ್ಪಣೆ ಮಾಡುವಂತ. ರುದ್ರದೇವರಿಗೆ ಅರ್ಪಣೆ ಮಾಡ್ತಾರೆ, ನಿನಗೆ ಯೋಗ್ಯತೆ ಇಲ್ಲ ಅಂತ ಪರಮಾತ್ಮ. ಆಯ್ತು ಅಂತೇಳಿ ಎಲ್ಲ ರುದ್ರದೇವರಿಗೆ ಯಜ್ಞದ ಶಿಷ್ಟ ಭಾಗ ಎಲ್ಲವನ್ನೂ ಕೂಡ ಅವರಿಗೆ ಅರ್ಪಣೆ ಮಾಡ್ದ. ಅದಕ್ಕೆ ಸೃಷ್ಟಕರ ಆಹುತಿ ಅಂತ ಪ್ರಸಿದ್ಧಿ ಆಯಿತು. ಅದು ರುದ್ರದೇವರಿಗೆ ಅದು ಆಹುತಿ ಎಂದ ರೀತಿಯಾಗಿ ಆಯಿತು.
ಯಜ್ಞದ ಭಾಗ ಶೇಷ ಎಲ್ಲವೂ ಕೂಡ ಒಂದು ರುದ್ರಭಾಗ ಅಂತ ರೀತಿಯ ಪ್ರಸಿದ್ಧಿಯಾಯಿತು. ಹೀಗೆ ಭಗವಂತ ಮಾಡಿದ. ನೋಡಿ, ಏನಾದರೂ ಆಗಲಿ ರುದ್ರದೇವರನ್ನ ಬಿಟ್ಟು ಯಜ್ಞ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಹೆಂಗೆ ತಿಳ್ಕೊಂಡಿದ್ದೀನಿ ಅಂತ ಪರಮಾತ್ಮ ಅಂತ ಇದ್ದಾನೆ. ಅಷ್ಟು ರುದ್ರದೇವರು ಭಗವಂತ ಕೃತಿಯನ್ನು ತೋರಿಸಿದ್ದಾನೆ ಮೊಮ್ಮಗನ ಮೇಲೆ. ತೋರಿಸಿ ನೀನು ಮಾಡಿದ ಅಪರಾಧ ಕ್ಷಮಾ ಕೇಳ್ಕೊಂಡಂದಾಗ ಆಗ ರುದ್ರದೇವರ ತಾರತಮ್ಯ ಅರ್ಥ ಮಾಡಿಕೊಂಡು ದಕ್ಷ ಪ್ರಜಾಪತಿ ತನ್ನ ತಪ್ಪನ್ನು ಒಪ್ಪಿಕೊಂಡ, ಅನುಗ್ರಹ ಮಾಡಿಸಿದರು. ಪರಮಾತ್ಮ ರುದ್ರದೇವರಲ್ಲಿ ನಿಂತು ಅನುಗ್ರಹ ಮಾಡಿದ. ಆ ದಕ್ಷ ಪ್ರಜಾಪತಿಗೆ ಅವನು ಮಾಡಿದ ಯಜ್ಞದಿಂದ ವಿಶೇಷವಾಗಿ ಮುಂದೆ ಆ ದಕ್ಷ ಪ್ರಜಾಪತಿಯಲ್ಲೇ ಭಗವಂತನ ಒಂದು ರೂಪವನ್ನು ಇಟ್ಟು ವಿಶ್ವಸೃಷ್ಟಿಯನ್ನು ಮುಂದೆ ಮಾಡ್ತಾನೆ. ಯಾಕಂದ್ರೆ ಇದೇ ದಕ್ಷ ಪ್ರಜಾಪತಿಯೇ ಮುಂದೆ ಧ್ರುವರಾಜನ ವಂಶದಲ್ಲಿ ಪ್ರಾಚೀನ ಪರಿಹಿ ಎಂಬುವಂಥವರ ಮಕ್ಕಳಾದ ದಶಪ್ರಚೇತಸರು ಅಂತ ಬರ್ತಾರೆ. ಆ ದಶಪ್ರಚೇತಸರಿಗೆ ಪ್ರಾಚೇತಸೋ ದಕ್ಷ ಅಂತ ರೀತಿಯಾಗಿ ಮತ್ತೆ ದಕ್ಷ ಪ್ರಜಾಪತಿಯಾಗಿ ಹುಡ್ತಾನೆ. ಹುಟ್ಟಿ ಆಗ ಅವನಿಗೆ 60 ಜನ ಹೆಣ್ಣುಮಕ್ಕಳಾಗ್ತಾರೆ. ಅದರಿಂದ ಇಡೀ ಸೃಷ್ಟಿಯನ್ನು ವ್ಯಾಪಿಸಿ ತುಂಬಿಸ್ತಾನ ಅವನು ದಕ್ಷ ಪ್ರಜಾಪತಿ ಈ ಯಜ್ಞದ ಪ್ರಭಾವದಿಂದ ಅಂತ ರೀತಿಯಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಆ ದಕ್ಷ ಪ್ರಜಾಪತಿಯ ಕಥೆಯನ್ನು ಹೇಳಿ ಇದಾದ ಮೇಲೆ ಮುಂದೆ ಆ ಸ್ವಯಂಭುಮನುವಿನ ಗಂಡು ಮಕ್ಕಳ ಕಥೆಯನ್ನು ಆರಂಭ ಮಾಡಿದ್ದಾರೆ ಹೇಳಲಿಕ್ಕೆ. ಆ ಗಂಡು ಮಕ್ಕಳ ಕಥೆಯಲ್ಲಿ ಮೊದಲಿಗೆ ಪ್ರಿಯವ್ರತ ಮಹಾರಾಜ, ಆನಂತರ ಉತ್ತಾನಪಾದ ಅಂತ ಹೇಳಿದರು. ಆದರೆ ಉತ್ತಾನಪಾದ ಚರಿತ್ರೆಯನ್ನು ಮೊದಲು ಹೇಳಿ ಆಮೇಲೆ ಪ್ರಿಯವ್ರತ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಉತ್ತಾನಪಾದ ಚರಿತ್ರೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಹೇಳಕ್ಕೆ. ಆ ಉತ್ತಾನಪಾದ ಎಂಬುವಂತಹ ರಾಜ ಸ್ವಯಂಭುಮನುವಿನ ಮಗ ರಾಜನಾಗಿ ಆಳ್ತಿರೋ ಕಾಲಕ್ಕೆ ಅವನಿಗಿಬ್ಬರು ಹೆಂಡಂದಿರಿದ್ದರು ಅಂತ ರೀತಿಯಾಗಿ ಆ ಉತ್ತಾನಪಾದ ಕಥೆ, ಆ ಧ್ರುವ ಚರಿತ್ರೆ, ಆಗ ಧ್ರುವರಾಜರ ವಂಶ ಚರಿತ್ರೆ, ಮುಂದೆ ಪೃಥುಚಕ್ರವರ್ತಿ ಚರಿತ್ರೆ, ಪ್ರಾಚೀನ ಬರೀ ಚರಿತ್ರೆ, ಪುರಂಜನ ಉಪಾಖ್ಯಾನ ಇದೆಲ್ಲವನ್ನು ಕೂಡ ಮುಂದೆ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಯಥಾಯೋಗ್ಯವಾಗಿ ಮತ್ತೆ ನಾಳೆ ದಿವಸ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸ್ವಸ್ತಿ ಪ್ರಜಾಭ್ಯೋ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಃ. ಗೋ ಬ್ರಾಹ್ಮಣೇಭ್ಯಃ ಶೋಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ